श्रीगुरुभ्यो नमः। हरिः ओम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तं पङ्कीकृतमभूद्यया किङ्करीयस्य सामाया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानंद शिवाभिनव्य नृसिंहभारत्यभिधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीम्। विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। ज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारतीम्। नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्री शङ्करानन्दगुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्वसेवा निर्मलचेतसां सुखबोधाय तत्त्वस्य विवेकोऽयं विधीयते। ಇದು ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಹೇಳ್ತಾ ಇರೋ ಭಾಗ ಬೃಹದಾರಣ್ಯಕ ಉಪನಿಷತ್ತಲ್ಲಿ. ಅದರಲ್ಲಿ ಆತ್ಮಸ್ವರೂಪದ ಬಗ್ಗೆ ತುಂಬಾ ಸ್ವಾರಸ್ಯಕರವಾದ ಭಾಗ ನಾವು ಇವಾಗ ನೋಡ್ತಾ ಇರೋದು, ಇವತ್ತು ನೋಡ್ಬೇಕಾದ್ದು. ಅದರಲ್ಲಿ ಅವರು ಹೇಳ್ತಾ ಇದ್ದಾರೆ, ಮನಸ್ಸಿಗೆ ಶುದ್ಧತೆ ಬೇಕು ಅನ್ನೋದನ್ನ ಹೇಳಿದ್ರು. ಆಮೇಲೆ ಬಾಹಿರ್ಮುಖವಾಗಿರೋ ವ್ಯಕ್ತಿಗೆ ಆತ್ಮನ ಒಂದು ವಿಷಯ ಸಿಗೋದು ತುಂಬಾ ತುಂಬಾ ಕಷ್ಟ. ಯಾಕಂದ್ರೆ ಅವನು ಬಹಿರ್ಮುಖತೆಯಿಂದ ಅವನು ತನ್ನನ್ನ ಒಳಗಡೆ ತಿರುಗಿಸ್ಕೋಬೇಕಾಗಿದೆ, ಅಂತರ್ಮುಖತೆ ಮಾಡ್ಕೋಬೇಕಾಗಿದೆ. ಅದರಿಂದ ಯಾರಿಗೆ ಆತ್ಮ ವಿಷಯದಲ್ಲಿ ಯಾರಿಗೆ ರುಚಿ ಇದೆಯೋ ಅವ್ರಿಗೆ ಇದು ಸಿಗುತ್ತೆ. ಅನಾತ್ಮ ವಿಷಯದಲ್ಲಿ ರುಚಿ ಇರೋರಿಗೆ ಇದು ತುಂಬಾ ಕಷ್ಟ ಸಿಗೋದು, ಅಂದ್ರೆ ತುಂಬಾ ಪ್ರಯತ್ನ ಮಾಡ್ಬೇಕಾಗುತ್ತೆ ಅನ್ನೋದನ್ನ ಹೇಳಿದ್ರು. ಅವಾಗ ಯಾರಿಗೆ ಅದು ಆಗುತ್ತೆ, ಅನಾತ್ಮನಲ್ಲಿ ರುಚಿ ಯಾರಿಗೆ ಇಲ್ಲವೋ, ಅದೇ ಸಮಯದಲ್ಲಿ ಆತ್ಮನಲ್ಲಿ ರುಚಿ ಯಾರಿಗೆ ಇರುತ್ತೋ ಅವರು ತುಂಬಾ ತುಂಬಾ ಪುಣ್ಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ಪುಣ್ಯದಿಂದಲೇ ಈ ತರ ಒಂದು ಸ್ಥಿತಿ ಅವ್ರಿಗೆ ಬರುತ್ತೆ ಅಂತ ಹೇಳಿದ್ರು. ಮುಕ್ತಿರ್ನೋ ಶತಕೋಟಿ ಜನ್ಮಸ್ಸು ಕೃತೈ ಪುಣ್ಯೈರ್ವಿನಾ ಲಭ್ಯತೆ ಅಂತ ಯೋಗಶ್ರಾಮಣೆಯಲ್ಲಿ ಆರಂಭದಲ್ಲೇ ಬರುತ್ತೆ ಅದು. ಹಾಗಾಗಿ ಇದನ್ನ ಹೇಳಿದ್ಮೇಲೆ ಅವ್ರು ಇವಾಗ ಹೇಳ್ತಾರೆ, ಶುದ್ಧಿ ಅಂಕುರಿತಂ ಐಕಾಗ್ರ್ಯಂ ವಿವೇಕೇನ ಅಭಿವರ್ಧಯೇತ್ ಪ್ರಿಯ ವಿವೇಕೋ ಅಥವಾ ಮೈತ್ರೇಯೈ ಉಪದಿಶ್ಯತೆ. ಏನ್ ಹೇಳ್ತಾರೆ, ಮನಸ್ಸಿಗೆ ಶುದ್ಧಿ ತಗೊಂಡು ಅದರಿಂದ ಒಂದು ಏಕಾಗ್ರತೆ ತಂದ್ಕೋಬೇಕು ನಾವು. ಏಕಾಗ್ರತೆ ಅನ್ನೋದು ಉಪಾಸನೆಯಿಂದ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಶಾಸ್ತ್ರದಲ್ಲಿ ಹೇಳಿರೋದು, ಒಂದು ಸಗುಣ ವಿಷಯದಲ್ಲಿ, ಅಂದ್ರೆ ಒಂದು ದೇವತಾ ವಿಷಯದಲ್ಲಿ ಒಂದು ತಲ್ಲೀನತೆ, ಅದ್ರ ಬಗ್ಗೆ ಚಿಂತನೆ ಮಾಡೋದು, ತುಂಬಾ ಅದ್ರ ಬಗ್ಗೆ ಧ್ಯಾನ ಮಾಡೋದು, ದೇವತಾ ವಿಷಯವನ್ನ, ಆಕಾರ ಇರೋ ದೇವತಾ ವಿಷಯವನ್ನ ಆ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮನಸ್ಸಿಗೆ ಒಂದು ಏಕಾಗ್ರತೆ ಜಾಸ್ತಿ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಒಪ್ಕೊಂಡಿರೋ ವಿಷಯ. ಒಳ್ಳೊಳ್ಳೆ ಕರ್ಮಗಳು ಮಾಡೋದು, ತನ್ನ ಕರ್ಮಗಳನ್ನ ಚೆನ್ನಾಗಿ ಭಗವಂತನಿಗೆ ಅರ್ಪಣೆ ಮಾಡಿ ತರ ಮಾಡೋದು ಅನ್ನೋದು ಕರ್ಮಯೋಗ. ಕರ್ಮಯೋಗದಿಂದ ಚಿತ್ತಕ್ಕೆ ಶುದ್ಧತೆ ಬರುತ್ತೆ, ಆದ್ರೆ ಉಪಾಸನೆಯಿಂದ ಚಿತ್ತಕ್ಕೆ ಏಕಾಗ್ರತೆ ಬರುತ್ತೆ ಅಂತ ಎರಡಕ್ಕೂ ಒಂದು ವ್ಯತ್ಯಾಸ ತೋರಿಸಿದ್ದಾರೆ. ಕರ್ಮಯೋಗದಲ್ಲೂ ಭಕ್ತಿ ಬೇಕು ಖಂಡಿತ, ಆದ್ರೆ ಕರ್ಮಯೋಗವನ್ನ ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಒಂದು ರೀತಿಯಲ್ಲಿ ಮಾಡೋದು, ಜೊತೆಗೆ ಆತರ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಇರುವಾಗ ಕರ್ಮವನ್ನು ಚೆನ್ನಾಗಿ ಮಾಡೋದು ಅಂತ. ಯಾವುದೇ ಕರ್ಮವನ್ನು ಮಾಡಿದ್ರು ಕೂಡ ಅದನ್ನ ಶುದ್ಧವಾಗಿ ಚೆನ್ನಾಗಿ ಮಾಡೋದು, ಅದನ್ನ ಬೇಕಾಬಿಟ್ಟಿ ತರ ಮಾಡದೆ ಅದರಲ್ಲಿ ಶುದ್ಧತೆ ಅದರಲ್ಲಿ ಶುದ್ಧತೆ ಇರಬೇಕು. ಕರೆಕ್ಟ್. ಆತರ ಯಾವುದೇ ಒಂದು ಸಣ್ಣ ಕೆಲಸ ಮಾಡಿದ್ರು ಕೂಡ ಅದನ್ನ ಆತರ ಅರ್ಪಣೆ ಮಾಡೋ ರೀತಿಯಲ್ಲಿ ಮಾಡೋದು ಅಂತ ಹೇಳಿದಾಗ ಅದು ಶುದ್ಧತೆಗೆ ತುಂಬಾ ಪ್ರಯೋಜನ ಆಗುತ್ತೆ ಅಂತಃಕರಣಕ್ಕೆ. ಆದ್ರೆ ಈ ಉಪಾಸನೆ ಅನ್ನೋದು ಏಕಾಗ್ರತೆಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎರಡನ್ನೂ ಕೂಡ ತುಂಬಾ ಮುಖ್ಯವಾಗಿ ಹೇಳಿದ್ದಾರೆ. ಈ ಧ್ಯಾನಕ್ಕೆ ಮುಂಚೆ ಅದು ಬೇಕಾಗುತ್ತೆ, ಯಾವುದು ನಿಧಿಧ್ಯಾಸನ, ವೇದಾಂತದಲ್ಲಿ ಹೇಳಿರೋ ನಿಧಿಧ್ಯಾಸನ ಮಾಡಕ್ಕೆ ಮುಂಚೆ ಈ ತರ ಒಂದು ಏಕಾಗ್ರತೆಯನ್ನ ಸಂಪಾದನೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳಿದ್ದಾರೆ. ಅವಾಗ ಇವ್ರು ಹೇಳ್ತಾ ಇದ್ದಾರೆ, ಮನಃಶುದ್ಧತೆಯಿಂದ ಒಂದು ಏಕಾಗ್ರತೆಯನ್ನ ವಿವೇಕದಿಂದ ನಾವು ಅಭಿವರ್ಧಯ ಅದನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಿಯ ವಿವೇಕ ಅತಃ ಮೈತ್ರೇಯೈ ಉಪದಿಶ್ಯತೆ. ಒಂದು ಮನಸ್ಸಿಗೆ ಶುದ್ಧತೆ ಬರಬೇಕು ಅಂತ ಹೇಳಿದ್ರೆ ಯಾವ ವಿಷಯವನ್ನ ನಾವು ಚಿಂತನೆ ಮಾಡ್ಬೋದು, ಯಾವ್ದನ್ನ ಚಿಂತನೆ ಮಾಡೋದನ್ನ ಕಡಿಮೆ ಮಾಡ್ಬೇಕು ಅಂತ ಒಂದು ವಿವೇಕ ಬರಬೇಕು. ಅವಾಗ ಏನಾಗುತ್ತೆ, ನನಗೆ ಪ್ರಿಯವಾದ್ದು ಯಾವುದು. ಸಾಮಾನ್ಯವಾಗಿ ಲೋಕದಲ್ಲಿ
ನನಗೆ ಪ್ರಿಯವಾದ ವಿಷಯ ಅಂತ ಬೇಕಾದಷ್ಟು ಇರುತ್ತೆ, ಬೇಕಾದಷ್ಟು ವ್ಯಕ್ತಿಗಳು ಇರ್ತಾರೆ ನನಗೆ ಪ್ರಿಯವಾದ ಇವರು ಅಂತ. ಅವ್ರ ಮೇಲೆ ತುಂಬಾ ಇವನಿಗೆ ಒಂದು ಇಷ್ಟ ಇರುತ್ತೆ ಅದರಲ್ಲಿ. ಆಮೇಲೆ ಕೆಲವ್ರ ವಿಷಯದಲ್ಲಿ ನನಗೆ ಇಷ್ಟ ಇಲ್ಲ ಇವರು ಅಂತ ಇರುತ್ತೆ ಅದು. ಸೊ ಈ ವಿಷಯವನ್ನ ಇವರು ವಿವೇಕ ಮಾಡೋದ್ರಿಂದ ಏನಾಗುತ್ತೆ, ತುಂಬಾ ಒಳಗಡೆ ಇಂಟೀರಿಯರ್ ಆಗಿ ತುಂಬಾ ಸೂಕ್ಷ್ಮವಾದ ವಿಷಯವನ್ನು ಹೇಳ್ತಾ ಇದ್ದಾರೆ. ಸೊ ಪ್ರಿಯ ಅನ್ನೋದು ಯಾವುದು, ಅಪ್ರಿಯ ಅನ್ನೋದು ಯಾವುದು ಅಂತ ನಾವು ಇವಾಗ ವಿವೇಕ ಮಾಡ್ಬೇಕು. ಮಾಡ್ಕೊಂಡು ಯಾವ್ದ್ರಲ್ಲಿ ನಿಮ್ಗೆ ಪ್ರಿಯ ಇದೆಯೋ ಅದ್ರಲ್ಲೂ ಕೂಡ ಆ ಪ್ರಿಯ ಅನ್ನೋದು ನಿಜವಾಗ್ಲೂ ಯಾವ್ದ್ರಲ್ಲಿ ಇರುತ್ತೆ ನಮ್ಗೆ, ಆದ್ರೆ ಯಾವ್ದ್ರಲ್ಲಿ ಇರ್ಬೇಕು ನಮ್ಗೆ ಅನ್ನೋದನ್ನ ಇವರು ಇವಾಗ ತೋರಿಸ್ತಾ ಇದ್ದಾರೆ. ಪತಿಜಾಯಾದಿ ಭೋಗ್ಯೇಶು ಭೋಕ್ತರಿ ಆತ್ಮನಿ ನ ಈಕ್ಷ್ಯತೆ ಪ್ರೀತಿ ತತ್ರ ಕ್ವ ಮುಖ್ಯ ಇಯಂ ಕುತ್ರ ಅಮುಖ್ಯ ಇತಿ ಚಿಂತ್ಯತಾಂ ಅಂತ ಹೇಳ್ಬಿಟ್ಟು, ಪತಿ ಜಾಯಾದಿ ಭೋಗ್ಯೇಶು, ಪತಿ ಅಂದ್ರೆ ಒಂದು ವ್ಯಕ್ತಿ, ಒಂದು ಮಹಿಳೆಗೆ ಪತಿ ಅನ್ನೋದು, ಅದೇ ತರ ಪತಿಗೆ ಪತ್ನಿ ಅಂತ ಈ ವಿಷಯದಲ್ಲಿ. ಆಮೇಲೆ ಅದೇ ಪತಿ ಜಾಯ ಅಂತ ಹೇಳಿದ್ರೆ, ಪತಿ ಅಂದ್ರೆ ಇದು ಗಂಡ ಅಂತ, ಜಾಯ ಅಂತ ಹೇಳಿದ್ರೆ ಹೆಂಡತಿ ಅಂತ. ಸೊ ಆದಿ ಪದದಿಂದ ಪುತ್ರ ಮತ್ತು ಅವ್ರಿಗೆ ಹೊರಗಡೆ ಇರೋ ಆಸ್ತಿ ವಿಷಯದಲ್ಲಿ ಇಂಥದ್ದೆಲ್ಲ ಇರ್ತಲ್ಲ, ಅಂಥದ್ರಲ್ಲೆಲ್ಲ ಪ್ರಿಯ ಅನ್ನೋದು ಸಾಮಾನ್ಯವಾಗಿ ಜನಗಳಿಗೆ ಎಲ್ಲರಿಗೂ ಕಂಡಿದೆ ಅದು. ಹಾಗಾಗಿ ಭೋಕ್ತರಿ ಆತ್ಮನಿಚ ಈಕ್ಷತೆ. ಹಾಗಾದ್ರೆ ಪ್ರಿಯ ಅನ್ನೋದು ಎರಡು ಗುಂಪು ಮಾಡ್ತಾ ಇದ್ದಾರೆ ಅವರು. ನನಗೆ ಇಷ್ಟ ಇರೋರು ವ್ಯಕ್ತಿಗಳು, ಆಮೇಲೆ ಇಷ್ಟ ಇರೋ ವಸ್ತುಗಳ ಮೇಲೆ ಪ್ರಿಯ ಅನ್ನೋದು, ಆಮೇಲೆ ಅದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ತನ್ನ ಮೇಲೂ ಒಂದು ಪ್ರಿಯ ಇರುತ್ತೆ, ತನ್ನ ಮೇಲೂ ಇರುತ್ತೆ ಅದು. ಹಾಗಾಗಿ ಎಲ್ಲರೂ ಕೂಡ ಇದೆ ಪ್ರೀತಿ ಕಂಡು ಬರುತ್ತೆ ಸಾಮಾನ್ಯವಾಗಿ. ತತ್ರ ಕ್ವ ಮುಖ್ಯ ಇಯಂ ಕುತ್ರ ಅಮುಖ್ಯ ಐತಿ ಚಿಂತ್ಯತ. ಅದರಲ್ಲಿ ಯಾವ್ದ್ರಲ್ಲಿ ಮುಖ್ಯ ಪ್ರೀತಿ ಅಂದ್ರೆ ಯಾವ್ದ್ರಲ್ಲಿ ಹೆಚ್ಚು ಪ್ರೀತಿ ಯಾವ್ದ್ರಲ್ಲಿ ಇರುತ್ತೆ, ಯಾವ್ದ್ರಲ್ಲಿ ಅದೇ ಈ ಎರಡು ಗುಂಪಲ್ಲಿ ಹೆಂಡತಿ ಮಕ್ಕಳು ಆಮೇಲೆ ಆಸ್ತಿ ಇಂಥ ವಿಷಯಗಳಲ್ಲಿ ಪ್ರೀತಿ ಇರೋದು ಒಂದು, ಆದ್ರೆ ಜೊತೆಗೆ ಅವನಿಗೆ ತನ್ನ ವಿಷಯದಲ್ಲೂ ಪ್ರೀತಿ ಇರುತ್ತೆ ಅದು. ಅವಾಗ ಈ ಎರಡರಲ್ಲಿ ಯಾವ್ದ್ರಲ್ಲಿ ಹೆಚ್ಚು ಪ್ರೀತಿ ಇರುತ್ತೆ, ಯಾವ್ದ್ರಲ್ಲಿ ಕಡಿಮೆ ಪ್ರೀತಿ ಇರುತ್ತೆ ಅನ್ನೋದನ್ನ ನಾವು ವಿಚಾರ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಒಂದು ವಿಚಾರ ಇವರು ಪ್ರಾರಂಭ ಮಾಡ್ತಾರೆ. ಸದಾ ಭೂಯಾಸಮೇವ ಅಹಂ ಮಾನಭೂವಂ ಕದಾಚನ ಇತಿ ಅನೌಪಾಧಿಕಿ ಪ್ರೀತಿ ಪ್ರಾಣಿನಾಂ ಆತ್ಮನಿ ಈಕ್ಷ್ಯತೆ. ಹಾಗಾದ್ರೆ ತನ್ನ ಸ್ವರೂಪದ ವಿಷಯಕ್ಕೆ ಎಲ್ಲರಿಗೂ ಒಂದು ಪ್ರೀತಿ ಇದೆ, ಅದು ಯಾರು ಹೇಳ್ಕೊಡ್ಬೇಕಾಗೇ ಇಲ್ಲ ಅಂತ ಒಂದು ಪ್ರೀತಿ ಪ್ರತಿಯೊಬ್ಬರಿಗೂ ಇದೆ ಅದು. ಅದು ಎಂತ ಪ್ರೀತಿ ಅಂದ್ರೆ, ಆ ಪ್ರೀತಿಯನ್ನ ಇವರು ಒಂದು ಆರ್ಟಿಕ್ಯುಲೇಟ್ ಮಾಡ್ತಾರೆ, ಅಂದ್ರೆ ಅದನ್ನ ಬಾಯಲ್ಲಿ ಹೇಳಿ ತೋರಿಸ್ತಾ ಇದ್ದಾರೆ. ಅದನ್ನ ಯಾರು ಅದನ್ನ ಹೇಳ್ಕೊಡೋದಿಲ್ಲ, ಬಾಯಿಂದ ಹೇಳೋದಿಲ್ಲ, ಆದ್ರೆ ಅದು ಎಲ್ಲರಿಗೂ ಮನಸ್ಸಲ್ಲಿ ಅದು ಅವ್ರ ಶಬ್ದದಿಂದ ಹೇಳ್ಕೊಳ್ದೇ ಹೋದ್ರು ಕೂಡ ಅವ್ರಿಗೆ ಇರುತ್ತೆ. ಅದು ಎಂತ ಪ್ರೀತಿ ಇರುತ್ತೆ ಅಂತ ಹೇಳಿದ್ರೆ, ಯಾವಾಗ್ಲೂ ನಾನು ಇರ್ಬೇಕು, ಯಾವಾಗ್ಲೂ ಕೂಡ ನಾನು ಇಲ್ದೇ ಹೋಗ್ಬಾರ್ದು ನಾನು ಅಂತ. ಯಾವಾಗ್ಲೂ ನನಗೆ ಸದಾ ಸರ್ವಕಾಲವೂ ನಾನು ಇರ್ಬೇಕು, ನಾನು ಒಂದು ಕ್ಷಣದಲ್ಲೂ ಕೂಡ ನಾನು ಇಲ್ದೇ ಹೋಗ್ಲೇಬಾರ್ದು ನನಗೆ. ಅದರಿಂದಲೇ ಮರಣದ ಮೇಲೆ ಎಲ್ಲರಿಗೂ ಒಂದು ಭಯ ಇರುತ್ತೆ, ಅಥವಾ ಮರಣ ಅನ್ನೋದು ಬೇಡ ನನಗೆ ಅಂತ ಇರುತ್ತೆ ಅದು. ಅಕಸ್ಮಾತ್ ಯಾರಿಗಾದ್ರೂ ಮರಣದಲ್ಲಿ ಒಂದು ಇಚ್ಛೆ ಇದ್ರೂ ಕೂಡ ಯಾರಿಗಿರುತ್ತೆ ಅದು ಸಾಮಾನ್ಯವಾಗಿ, ಅಂದ್ರೆ ತುಂಬಾ ಇದು ಕಾಯಿಲೆಯಿಂದ ನರಳ್ತಾ ಇದ್ದಾರೆ ಅಂತವ್ರಿಗೆ ಬೇಗ ಹೋಗ್ಬಿಟ್ರೆ ಸಾಕಪ್ಪ ಅಂತ ಇರುತ್ತೆ ಅದು. ಮರಣ ಯಾಕೆ ಬರ್ತಾ ಇಲ್ಲ ನಮ್ಗೆ, ಡಾಕ್ಟರ್ ಹತ್ರ ಕೂಡ ಕೇಳ್ತಾರೆ, ಏನಾದ್ರು ಕೊಟ್ಟು ನನ್ನ ಇದರಿಂದ ನನ್ನ ಬಿಡುಗಡೆ ಮಾಡ್ಬಿಡಿ ನನ್ನ ಅಂತ ಅವರು ಕೇಳ್ಕೊಳ್ತಾರೆ. ಅದಕ್ಕೆ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಯಾವ್ದು ಕಷ್ಟಗಳಿಂದ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆಗ ಮಾಡ್ಕೊಳ್ಳೋವಾಗ್ಲೂ ಕೂಡ ಅವ್ರಿಗೆ ಎಂತ ಒಂದು ಇದು ಬುದ್ಧಿ ಇರುತ್ತೆ ಅಂತ ಹೇಳಿದ್ರೆ, ಈ ತೊಂದ್ರೆ ಇಲ್ದೆ ನಾನು ಇರ್ತೀನಿ ಅಂತ ಒಂದು ಬುದ್ಧಿ ಇರುತ್ತೆ ಅವ್ರಿಗೆ. ಅವಾಗ್ಲೂ ಕೂಡ ಏನು, ನಾನು ಇಲ್ದೆ ಹೋಗ್ಬಾರ್ದು ಅಂತ ಅಲ್ಲ ಅವ್ರಿಗೆ, ಈ ಶರೀರದಿಂದ ಬರ್ತಾ ಇದೆಯಲ್ಲ ಈ ತೊಂದ್ರೆ, ಅದು ಇಲ್ದೆ ಹೋಗ್ಬೇಕೆ ಅಷ್ಟೇ ಹೊರತು ನಾನು ಇಲ್ದೆ ಹೋಗ್ಬಾರ್ದು ಅಂತ ಇಲ್ಲ ಅವ್ರಿಗೆ. ಅದರಿಂದ ಈ ಶರೀರವನ್ನ ಬೇಡ ಅಂತ ಅವ್ರು ಹೇಳೋಗ್ಲೂ ಕೂಡ, ಅಥವಾ ಬೇಡ ಅಂತ ಬಯಸಿದ್ರು ಕೂಡ ಅದಿಲ್ದೆ ನಾನು ಇರ್ತೀನಿ ಅಂತ ಒಂದು ಬುದ್ಧಿ ಇದೆ ಅದು. ಅದರಿಂದ ಪ್ರತಿಯೊಬ್ಬರಿಗೂ ಕೂಡ ಯಾರು ಹೇಳ್ಕೊಡ್ದೇನೆ ಕೂಡ ನಾನು ಇರಬಾರ್ದು ಅಂತ ಇರೋದೇ ಇಲ್ಲ, ಖಂಡಿತ ನಾನು ಇರಬೇಕು ಅಂತಾನೆ ಎಲ್ಲರಿಗೂ ಕೂಡ ಇರುತ್ತೆ ಅದು. ನಾನು ಯಾವಾಗ್ಲೂ ಇರ್ಬೇಕು ಅಂತ. ನಾನು ಇದನ್ನ ಇವರು ಪಂಚದಶಿಯಲ್ಲೂ ಹೇಳಿದ್ದಾರೆ. ಇದನ್ನ ಎಲ್ಲಿಂದ ಇವರು ಹೇಳ್ತಾ ಇದ್ದಾರೆ ಅಂತ ನೋಡಿದಾಗ, ದೇವಿ ಭಾಗವತದಲ್ಲಿ ಬರ್ತಾ ಇದೆ ಈ ಮಾತು. ದೇವಿ ಭಾಗವತದಲ್ಲಿ ಮಾನಭೂವಂ ಹಿ ಭೂಯಾಸಂ ಇದು ಪ್ರೇಮ ಆತ್ಮನಿ ಈಕ್ಷತೆ ಅಂತ ಅಲ್ಲಿ ಬರ್ತಾ ಇದೆ ಆ ಮಾತು. ಹಾಗಾಗಿ ಇವರು ಅದನ್ನ ಸ್ವಲ್ಪ ಅನುವಾದ ಮಾಡಿ ಹೇಳ್ತಾ ಇದ್ದಾರೆ. ಸದಾ ಇಲ್ಲ ದುರ್ಗಾ ಸಪ್ತಶತಿ ದೇವಿ ಭಾಗವತಂ ಅಂತ ಒಂದಿದೆ ಅದರಲ್ಲಿ. ಸೊ ಸದಾ ಭೂಯಾಸಂ ಏವ ಅಹಂ ಮಾನಭೂವಂ ಕದಾಚನ, ನಾನು ಯಾವಾಗ್ಲೂ ನಾನು ಇರ್ಬೇಕು, ನಾನು ಇಲ್ದೇ ಹೋಗ್ಲೇಬಾರ್ದು ಯಾವಾಗ್ಲೂ ಕೂಡ ಅಂತ ಒಂದು ಪ್ರೀತಿ ಇತಿ ಅನೌಪಾಧಿಕಿ ಪ್ರೀತಿ. ಅದು ಯಾವ್ದು, ಅದರಲ್ಲಿ ಸಾಮಾನ್ಯವಾಗಿ ಲೋಕದಲ್ಲಿ ಒಂದು ಇದರಲ್ಲಿ ಕಂಡೀಷನ್ಸ್ ಅಪ್ಲೈ ಅಂತ ಒಂದಿರುತ್ತಲ್ವಾ, ಈ ಕಂಡೀಷನ್ಸ್ ಅಲ್ಲಿ ಅನ್ಕಂಡೀಷನಲ್ ಲವ್ ಫಾರ್ ಒನ್ ಸೆಲ್ಫ್ ಅಂತ, ಅನ್ಕಂಡೀಷನಲ್ ಲವ್ ಟು ಎಕ್ಸಿಸ್ಟ್ ಆಲ್ವೇಸ್ ಅಂತ, ಎಟರ್ನಲಿ ಎಕ್ಸಿಸ್ಟ್ ಅಂತ. ಅಂದ್ರೆ ಅದು ಅನೌಪಾಧಿಕಿ ಅಂತ, ಉಪಾಧಿ ಇಲ್ಲದೆ ಇರೋ ಒಂದು ಪ್ರೀತಿ ಇದರಲ್ಲಿ ಇದೆ. ಅದು ಪ್ರಾಣಿನಾಂ ಆತ್ಮನಿ ಈಕ್ಷತೆ. ಪ್ರಾಣಿ ಅಂತ ಹೇಳಿದ್ರೆ ಪ್ರಾಣ ಉಳ್ಳವರು, ಅದು ಮನುಷ್ಯರು ಆಗ್ಲಿ ಪ್ರಾಣಿಗಳು ಆಗ್ಲಿ, ಒಂದು ಸಣ್ಣ ಇರುವೆ ಕೂಡ ಅಷ್ಟೇ, ಅದು ಒಂದ್ ಕಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೊಂದು ತಡೆ ಮಾಡಿದ್ರೆ ಅದು ಆ ಕಡೆ ಹೋಗುತ್ತೆ ಅದು ನೋಡ್ಕೊಂಡು. ಅಂದ್ರೆ ಅದಕ್ಕೆ ಏನಾದ್ರು ಒಂದು ಅಪಾಯ ಬರ್ತಾ ಇದೆ ಅಂತ ಹೇಳಿದ್ರೆ ತನ್ನನ್ನ ಅದರಿಂದ ಕಾಪಾಡ್ಕೋಬೇಕು ಅಂತ ಪ್ರತಿಯೊಂದಕ್ಕೂ ಇರುತ್ತೆ ಅದು, ಪ್ರತಿಯೊಂದು ಪ್ರಾಣಿಗೂ ಇರುತ್ತೆ ಅದು. ಹಾಗಾಗಿ ಇತಿ ಅನೌಪಾಧಿಕಿ ಪ್ರೀತಿ ಪ್ರಾಣಿನಾಂ ಆತ್ಮನಿ ಈಕ್ಷತೆ. ಅದರಿಂದ ಎಲ್ಲರಿಗೂ ಕೂಡ ತನ್ನ ವಿಷಯದಲ್ಲಿ ನೋಡಿ, ಎಲ್ಲರಿಗೂ ಕೂಡ ತಾನು ಆತ್ಮ ತಾನು ಅನಾತ್ಮ, ತನ್ನ ವಿಷಯದಲ್ಲಿ ಆತ್ಮ ಅನಾತ್ಮ ಅಂತ ಒಂದು ವಿಭಾಗ ಯಾರು ಹೇಳ್ಕೊಡ್ದೇನೆ ಕೂಡ
ತನ್ನ ವಿಷಯದಲ್ಲಿ ಈ ತರ ಒಂದು ಪ್ರೀತಿ ಇರುತ್ತೆ ಎಲ್ಲರಿಗೂ ಕೂಡ. ನಾನು ಇಲ್ಲಿ ಅದಕ್ಕೆ ನಾನು ಉದಾಹರಣೆ ಹೇಳಿದೆ, ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಸಿದ್ಧವಾಗಿರೋರು ಕೆಲವರು ಅಂತ, ಅಥವಾ ತನ್ನ ಪ್ರಾಣ ಹೋಗ್ಲಿ ಅಂತ ಅದಕ್ಕೆ ರೆಡಿಯಾಗಿರೋರು ಕೆಲವರು ಅಂತ ಇರ್ತಾರಲ್ಲ, ಅಂತವ್ರಿಗೂ ಕೂಡ ಈ ಕಷ್ಟ ಇಲ್ಲದೆ ನಾನು ಇರ್ಬೇಕು ಅಂತಾನೆ ಇರುತ್ತೆ ಹೊರತು ನಾನು ಇಲ್ಲದೆ ಹೋಗ್ಬಾರ್ದು ಅಂತ ಅವ್ರಿಗೆ ಖಂಡಿತ ಇರೋದೇ ಇಲ್ಲ ಅವ್ರಿಗೆ. ಹಾಗಾಗಿ ಇದೆಲ್ಲ ಇಲ್ಲದೆ ನಾನು ಇರ್ತೀನಿ ಅಂತ ಒಂದು ಅವ್ರಿಗೆ ಒಳಗಡೆಯಿಂದಾನೇ ಒಂದು ವಾಸನ. ಅದಕ್ಕೆ ನಮ್ಮ ಗುರುಗಳು ಬ್ರಹ್ಮವಾಸನ ಅಂತ ಹೇಳ್ತಾ ಇದ್ರು ಅದನ್ನ. ಯಾಕಂದ್ರೆ ಬ್ರಹ್ಮ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿದಾರಲ್ಲ, ಆದ್ರೆ ಸತ್ಯಂ ಅಂತ ಹೇಳಿದ್ರೆ ಯಾವಾಗ್ಲೂ ಇರೋದು, ಅದಕ್ಕೇನೆ ಸತ್ಯಂ ಅಂತ ಹೇಳಿದ್ದಾರೆ. ಹಾಗಾಗಿ ಅಂತ ಒಂದು ವಾಸನೆ ನಮಗೆ ಇದೆ, ನಾವು ಆಲ್ರೆಡಿ ಎಲ್ಲರಿಗೂ ಕೂಡ ಅದು ಇದ್ದೇ ಇದೆ. ಅದನ್ನ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ, ಅದ್ರ ಮೇಲೆ ನೀನು ಕಣ್ಣಿಡುವಾಗ ನಿನ್ ಗಮನವನ್ನ ಅದ್ರ ಮೇಲೆ ಇಡು. ನೀನು ಬಾಕಿಯವ್ರ ವಿಷಯದಲ್ಲೆಲ್ಲ ನೀನು ಒಂದು ಪ್ರೀತಿ ಇಟ್ಕೊಂಡಿದ್ಯಲ್ಲ, ಅದೆಲ್ಲ ಯಾಚಿಕ್ಕಾಗಿ ಇಟ್ಕೊಂಡಿದ್ಯಾ ಅಂತ ನೋಡಿದ್ರೆ ಅವಾಗ ಗೊತ್ತಾಗುತ್ತೆ ತನ್ನಗಾಗೇನೆ ಅವ್ರ ಮೇಲೆ ಪ್ರೀತಿ ಇರೋದು, ತನಗೆ ಅನುಕೂಲವಾಗಿದ್ದಾರೆ ಅನ್ನೋ ಕಾರಣದಿಂದ ಅವ್ರ ಮೇಲೆ ಪ್ರೀತಿ ಇರುತ್ತೆ ಅದು. ಅದರಿಂದ ಏನಾಗುತ್ತೆ ಅಂದ್ರೆ ನೋಡಿ, ಇವಾಗ ನಾವ್ ಇದನ್ನ ನೋಡಿದಾಗ ಬಾಕಿ ವಿಷಯದಲ್ಲಿ ದಟ್ ಈಸ್ ಅವರ ಪರಿವಾರ ಅಥವಾ ಅವರ ಕುಟುಂಬ, ಅವ್ರ ಹೆಂಡತಿ ಮಕ್ಕಳು ಅಥವಾ ಬೇರೆ ಆಸ್ತಿ ಪಾಸ್ತಿ ಅಂತ ವಿಷಯಗಳಲ್ಲಿ ಅವ್ರಿಗೆ ಪ್ರೀತಿ ಇರೋದು, ಅದ್ರಲ್ಲಿ ಕಂಡೀಷನಲ್ ಪ್ರೀತಿ ಇರುತ್ತೆ ಅದ್ರಲ್ಲಿ. ತನ್ನ ವಿಷಯದಲ್ಲಿ ಮಾತ್ರ ಅನ್ಕಂಡೀಷನಲ್ ಪ್ರೀತಿ. ಕರೆಕ್ಟ್, ಅದೇನೆ, ಆತ್ಮನಲ್ಲಿ ಮಾತ್ರ ಅವ್ರಿಗೆ ಅನ್ಕಂಡೀಷನಲ್ ಪ್ರೀತಿ ಇರುತ್ತೆ, ಬಾಕಿ ವಿಷಯಗಳಲ್ಲಿ ಕಂಡೀಷನಲ್ ಪ್ರೀತಿ. ಏನ್ ಕಂಡೀಷನಲ್ ಪ್ರೀತಿ ಅಂತ ಹೇಳಿದ್ರೆ, ನನಗೆ ಅನುಕೂಲವಾಗಿದ್ರೆ ಅವ್ರ ಮೇಲೆ ನನಗೆ ಪ್ರೀತಿ ಇರುತ್ತೆ, ನನಗೆ ಅನುಕೂಲವಾಗಿ ಇಲ್ಲದೆ ಹೋದ್ರೆ ಅವ್ರ ಮೇಲೆ ಪ್ರೀತಿ ಇರೋದಿಲ್ಲ ನನಗೆ, ನಾನು ಅವ್ರನ್ನ ಬೆಳಕ್ ಕೂಡ ಸಿದ್ಧವಾಗಿರ್ತಾನೆ ಅಂತ ಲೋಕದಲ್ಲಿ ನಾವು ಬೇಕಾದಷ್ಟು ನೋಡ್ತೀವಿ ಇದನ್ನ. ಎಷ್ಟೊಂದ್ ಕಡೆ ಮಕ್ಕಳ ವಿಷಯಕ್ಕೆ ಕೂಡ ಎಷ್ಟೋ ಜನ ತಂದೆಗೂ ಮಗನಿಗೂ ಏನೋ ತಕರಾರು ಬಂದ್ಬಿಟ್ಟಿರುತ್ತೆ. ಅವಾಗ ಆಸ್ತಿ ವಿಷಯದಲ್ಲೂ ಏನೋ ವಿಷಯದಲ್ಲಿ ಅವಾಗ ಕೆಲವು ಸತಿ ಪಬ್ಲಿಕ್ ನೋಟಿಸ್ ಕೊಡ್ತಾನೆ ತಂದೆ, ಈ ತರ ನನ್ಗೂ ನನ್ನ ಮಗನಿಗೆ ನನ್ಗೆ ಸಂಬಂಧ ಇಲ್ಲ ಇನ್ಮೇಲೆ, ನಾನು ಅವ್ನಿಗೆ ಏನು ನನ್ನ ಆಸ್ತಿಗಿರ್ಲಿ ಏನಕ್ಕೂ ಅವ್ನಿಗೆ ಹಕ್ಕಿಲ್ಲ ಇನ್ಮೇಲೆ ಅಂತ ಕೋರ್ಟ್ ಇಂದಾನೇ ಅಫಿಡವಿಟ್ ಎಲ್ಲ ಮಾಡ್ಕೊಂಡು ಅವರು ಪಬ್ಲಿಕ್ ನೋಟಿಸ್ ಕೂಡ ಆಗ್ತಾರೆ. ಅದರಿಂದ ಈ ತರ ಎಲ್ಲ ಮಾಡ್ತಾರೆ. ಅದರಿಂದ ಏನ್ ಗೊತ್ತಾಗುತ್ತೆ, ಅದು ಅನ್ಕಂಡೀಷನಲ್ ಪ್ರೀತಿ ಅಲ್ಲ ಅಂತ ಗೊತ್ತಾಗುತ್ತೆ ನಿಮ್ಗೆ. ಆದ್ರೆ ತನ್ನ ವಿಷಯಕ್ಕೆ ಮಾತ್ರ ಅನ್ಕಂಡೀಷನಲ್ ಪ್ರೀತಿ ಇರುತ್ತೆ ಅದು ಅನ್ನೋದನ್ನ ಇವರು ಅನೌಪಾಧಿಕಿ ಪ್ರೀತಿ ಪ್ರಾಣಿನಾಂ ಆತ್ಮನಿ ಈಕ್ಷತೆ. ಆಮೇಲೆ ಸ್ವಸಂಬಂಧೋಪಾಧಿನ ಏವ ಭೋಗ್ಯೆ ಪ್ರೀತಿ ನತು ಸ್ವತಃ ಅನ್ಯಥಾ ವೈರಿಭೋಗ್ಯೆ ಅಪಿ ಭೋಗ್ಯತ್ವಾತ್ ಪ್ರೀತಿ ಆಪತೇತ್. ಇವಾಗ ಪ್ರೀತಿ ಅನ್ನೋದು ಕೂಡ ಇವರ ಕಂಡೀಷನಲ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಸ್ವಸಂಬಂಧೋಪಾಧಿನ ಏವ ಭೋಗ್ಯ ಪ್ರೀತಿ. ನನಗೆ ಕೆಲವು ಭೋಗ್ಯ ವಸ್ತುಗಳಿದೆ, ಅದರಲ್ಲಿ ಕೂಡ ನನಗೆ ಸಂಬಂಧಪಟ್ಟಿದೆ ಇವರು, ನನಗೆ ಸಂಬಂಧಪಟ್ಟಿದ್ದಾರೆ ಇವರು, ಅಥವಾ ನನಗೆ ಸಂಬಂಧಪಟ್ಟಿದೆ ಈ ಆಸ್ತಿ ಅನ್ನೋ ವಿಷಯದಲ್ಲಿ ಅವ್ರಿಗೆ ಅನ್ನೋ ಕಾರಣದಿಂದ ಅವ್ರಿಗೆ ಪ್ರೀತಿ ಇರುತ್ತೆ. ನತು ಸ್ವತಃ, ಅದು ತಾನಾಗೆ ಆ ವಿಷಯಗಳಿಗೆ ಒಂದು ಪ್ರೀತಿ, ಇವನ್ ವಿಷಯಕ್ಕೆ ಅದು ಪ್ರೀತಿ ಪಾತ್ರವಾಗಿ ಇರೋದಿಲ್ಲ, ಇವನಿಗೆ ಸಂಬಂಧ ಇರೋದು ಅನ್ನೋ ಕಾರಣಕ್ಕಾಗಿ ಪ್ರೀತಿ ಇದೆ ಅದರಲ್ಲಿ ಅಂತ. ಅದನ್ನ ಅದು ಕೂಡ ಒಂದು ಜನರಲ್ ರೂಲ್ ಇದೆ. ಅದು ಇಲ್ಲದೆ ಅದು ರೂಲ್ ಇಲ್ಲದೆ, ಅದು ಎಕ್ಸೆಪ್ಷನ್ ಏನಾದ್ರು ನೀನ್ ಹೇಳ್ತೀಯ ಅಂತ ಕೇಳಿದ್ರೆ ಇಲ್ಲ, ಎಕ್ಸೆಪ್ಷನ್ ಇಲ್ವೇ ಇಲ್ಲ ಅದಕ್ಕೆ. ಅದು ಒಂದ್ ವೇಳೆ ಈ ರೂಲ್ ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ವೈರಿ ಭೋಗ್ಯ ಅಪಿ, ವೈರಿ ಅಂತ ಹೇಳಿದ್ರೆ ಇವನಿಗೆ ಬೇಡದೇ ಇರೋರು ಕೆಲವರು ಇರ್ತಾರಲ್ಲ, ಅವ್ರಿಗೆ ಇಷ್ಟ ಇರೋ ವಸ್ತುಗಳೆಲ್ಲ ಇರ್ತಲ್ಲ, ಆ ವಿಷಯದಲ್ಲಿ ಕೂಡ ಒಬ್ಬನಿಗೆ ಪ್ರೀತಿ ಬಂದಿತ್ತು, ಆದ್ರೆ ಬರೋದಿಲ್ಲ ಅದ್ರಲ್ಲಿ. ಯಾತಕ್ಕೆ ಅಂತ ಕೇಳಿದ್ರೆ ನಾನು ಯೋಚನೆ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ. ನೋಡಿ, ಒಬ್ಬನಿಗೆ ಒಬ್ಬ ವೈರಿ ಅಂತ ಹೇಳಿದ್ರೆ ಇವನಿಗೆ ಬುದ್ಧಿ ಎಂತದಾಗಿರುತ್ತೆ ಅಂತ ಹೇಳಿದ್ರೆ, ಅವನಿಗೆ ಇರೋ ಆಸ್ತಿ ಪಾಸ್ತಿ ಅಥವಾ ಅವನಿಗೆ ಭೋಗ್ಯ ವಸ್ತು ಅಂತ ಏನಿದೆಯೋ ಅದೆಲ್ಲ ನಾಶವಾಗ್ಲಿ ಅಂತಾನೆ ಇವನಿಗೆ ಇರುತ್ತೆ. ಅದು ಇಲ್ಲದೆ ಹೋಗ್ಲಿ ಅವನಿಗೆ, ಲೆಟ್ ಹಿಮ್ ಬಿ ಡಿಪ್ರೈವ್ಡ್ ಆಫ್ ದೀಸ್ ಥಿಂಗ್ಸ್ ಅಂತ ಅವನಿಗೆ ಒಂದು ಮನಸ್ಸಲ್ಲಿ ಒಂದಿರುತ್ತೆ. ಅದು ಒಂದ್ ವೇಳೆ ಅವ್ನಿಗೆ ಬಾಯಿಂದ ಹೇಳ್ತಾನೆ ಶಾಪ ಕೊಡ್ತೇನೆ ಅಂತ ಹೇಳಿದ್ರೆ ಅದು ಕೂಡ ಹೇಳ್ಬೋದು ಅವ್ನಿಗೆ ಬೇಕಾದ್ರೆ, ನಿನ್ ಕುಟುಂಬ ನಿನ್ ಜನ ಎಲ್ಲರೂ ಕೂಡ ನಾಶವಾಗಿ ಹೋಗ್ಲಿ ಅದು, ಅಥವಾ ನಿನ್ಗೆ ಅದೆಲ್ಲ ಇಲ್ಲದೆ ಹೋಗ್ಲಿ, ಅಥವಾ ನಿನ್ಗೆ ಬೇಕಾದಷ್ಟು ಲಾಸ್ ಆಗ್ಲಿ, ನಿನ್ ಬಿಸಿನೆಸ್ ಅಲ್ಲಿ ಲಾಸ್ ಆಗ್ಲಿ, ಅಥವಾ ನಿನ್ ಡೆಪಾಸಿಟ್ಸ್ಗೆಲ್ಲ ಏನಾದ್ರು ಇದು ಫ್ರಾಡ್ ಆಗ್ಲಿ ನಿನ್ಗೆ, ಅಥವಾ ಹೇಳಿ ಸ್ಕ್ಯಾಮ್ ಬರ್ಲಿ ನಿನ್ಗೆ, ಇಂಥದ್ದೆಲ್ಲ ಅನ್ಕೊಳ್ತಾನೆ ಒಬ್ಬ ಅವ್ನಿಗೆ ಬೇಡದೇ ಇರೋ ವಿಷಯದಲ್ಲಿ. ಅದರಿಂದ ಏನ್ ಗೊತ್ತಾಗುತ್ತೆ, ತನಗ್ ಸಂಬಂಧಪಟ್ಟಿದ ವಿಷಯ ಆದ್ರೆ, ಒಂದು ಸಣ್ಣ ವಿಷಯ ಆದ್ರೂ ಕೂಡ ಅದ್ರ ಮೇಲೆ ತುಂಬಾ ಪ್ರೀತಿ ಇರುತ್ತೆ ಅದು. ಆದ್ರೆ ತನಗೆ ಸಂಬಂಧ ಪಡದೇ ಇರೋ ವಿಷಯದಲ್ಲಿ ಅವನಿಗೆ ಪ್ರೀತಿ ಇರೋದಿಲ್ಲ ಅನ್ನೋದ್ರಿಂದ ಬಾಕಿ ವಿಷಯಗಳಲ್ಲಿರೋ ಪ್ರೀತಿ ಅನ್ನೋದು ಅಲ್ಲಿ ಒಂದು ಕಂಡೀಷನ್ ಇದೆ. ಏನ್ ಕಂಡೀಷನ್ ಅಂದ್ರೆ ತನಗೆ ಸಂಬಂಧಪಟ್ಟಿರ್ಬೇಕಾದ್ರು ಅಂತ ಅದ್ರಲ್ಲಿ ಮಾತ್ರ ನಿಮಗೆ ಪ್ರೀತಿ ಇರುತ್ತೆ ಅನ್ನೋದನ್ನ ಅದನ್ನು ಇವರು ಕ್ಲಾರಿಫೈ ಮಾಡಿದ್ರು. ಮೊದಲನೇದೇನು, ಆತ್ಮನಲ್ಲಿ ಅವನಿಗೆ ಅನ್ಕಂಡೀಷನಲ್ ಪ್ರೀತಿ ಇರೋದು ಅನ್ನೋದು ಸರಿ. ಬಾಕಿ ವಿಷಯಗಳಲ್ಲಿ ಅವನಿಗೆ ಎಂತ ಪ್ರೀತಿ ಇರುತ್ತೆ ಅಂತ ಹೇಳಿದ್ರೆ ಪ್ರೀತಿ ಇರುತ್ತೆ, ಬಟ್ ಅದು ಕಂಡೀಷನಲ್ ಆಗಿರುತ್ತೆ ಅದು. ಆಮೇಲೆ ಅದು ತನಗೆ ಸಂಬಂಧಪಟ್ಟಿದ ವಿಷಯವಾಗಿ ಇರ್ಬೇಕದು ಅನ್ನೋದ್ರಲ್ಲಿ ನಮಗೆ ಪ್ರೀತಿ ಇರುತ್ತೆ. ಲೋಕದಲ್ಲಿ ಕೂಡ ನಾವು ಇದನ್ನ ನೋಡಿದ್ದೀವಿ. ಇದು ಎಲ್ಲರಿಗೂ ಅನ್ವಯಿಸೋ ವಿಷಯನೇ ಇವ್ರು ಹೇಳ್ತಾ ಇರೋದು. ಅವಿಚಾರೇಣ ಪುತ್ರಾದೌ ಯಾ ಪ್ರೀತಿ ತಾಂ ವಿಚಾರತಃ ಆತ್ಮನ್ಯೇವ ಉಪಸಂಹೃತ್ಯ ಚಿತ್ತೈಕಾಗ್ರ್ಯಂ ವಿವರ್ಧಯೇತ್ ಅಂತ ನಮ್ಮ ಇವರು ಅಭಿನವ ವಿದ್ಯಾರ್ಥಿ ಸ್ವಾಮಿಗಳು ಒಂದ್ಸತಿ ಹೇಳಿದ್ರು. ನೋಡಿ, ಮನುಷ್ಯನಿಗೆ ಆಸೆ ಅನ್ನೋದು ಇರುತ್ತೆ ಖಂಡಿತ, ಇಲ್ಲದೆ ಮನುಷ್ಯ ಇರಕ್ ಸಾಧ್ಯವೇ ಇಲ್ಲ, ಆಸೆ ಅನ್ನೋದು ಇರಕ್ ಸಾಧ್ಯವೇ ಇಲ್ಲ. ಆದ್ರೆ ಅವ್ನು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಆ ಆಸೆ ಅವನು ಎಲ್ಲಿಟ್ಟಿದ್ದಾನೆ, ಯಾವ ವಿಷಯಗಳಲ್ಲಿ ಅವನಿಗೆ ಆಸೆ ಇದೆ ಅನ್ನೋದನ್ನ ಪರೀಕ್ಷೆ ಮಾಡಿ ನೋಡಿ ಅದನ್ನ ಅವನು ಪರಿಹಾರ ಸರಿಯಾದ ಒಂದು ಬಗೆಹರಿಸ್ಕೋಬೇಕಾದ ಅವ್ನ ಕರ್ತವ್ಯ ಆಗಿರುತ್ತೆ ಅಂತ ಹೇಳಿದ್ರು. ಅದೇನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ತರ ನಮ್ಗೆ ಈ ತರ ಶಾಸ್ತ್ರದಿಂದ ಓದಿ ತಿಳಿದು ಅಥವಾ ಮಹಾತ್ಮರು ಹೇಳೋ ವಿಷಯವನ್ನ ಕೇಳಿ ನಾವು
ನಮ್ ಪ್ರೀತಿ ಎಲ್ಲಿದೆ ಅಂತ ನಾವು ಪರೀಕ್ಷೆ ಮಾಡ್ಕೊಂಡು ನಾವು ಅದನ್ನ ಯಾವ್ದ್ರಲ್ಲಿ ಇಟ್ಕೋಬೇಕು. ಆ ಪ್ರೀತಿ ಇಲ್ಲದೆ ಇರಕ್ ಸಾಧ್ಯವೇ ಇಲ್ಲ. ಒಂದ್ ಮನುಷ್ಯ ಪ್ರೀತಿ ಇಲ್ಲದೆ ಬದುಕಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ರು ಗುರುಗಳು ಅವಾಗ. ಒಂದ್ ಮನುಷ್ಯ ಬದುಕಕ್ಕೆ ಸಾಧ್ಯವಿಲ್ಲ ಒಂದ್ ವಿಷಯದಲ್ಲಿ ಪ್ರೀತಿ ಇಲ್ಲದೆ. ಆದ್ರೆ ಆ ಪ್ರೀತಿ ಎಲ್ಲಿದೆ ಅಂತ ಹೇಳಿದ್ರೆ ಅದು ಏನ್ ಮಾಡ್ತಾರೆ, ಭಕ್ತರಾಗಿರೋರು ಭಗವಂತನ ಮೇಲೆ ಪ್ರೀತಿ ಮಾಡ್ತಾರೆ. ಆ ಪ್ರೀತಿ ಅನ್ನೋದು ಹೆಂಡತಿ ಮಕ್ಕಳ ಮೇಲೆಲ್ಲ ಇರೋದನ್ನ ಅವರು ಇದ್ರ ಮೇಲೆ ತಿರುಗಿಸ್ತಾರೆ. ಬಟ್ ಇವ್ರು ಏನ್ ಮಾಡ್ತಾ ಇದಾರೆ, ವೇದಾಂತಿ ಆಗಿದ್ರಿಂದ ಇದು ನಿನ್ನ ಆತ್ಮನ ಮೇಲೆ ಅದನ್ನ ತಿರುಗಿಸು ಅಂತ ಹೇಳ್ತಾ ಇದಾರೆ. ಆತ್ಮನಿ ಏವ ಉಪಸಂಹೃತಿ ಅಂತ ಹೇಳಿದ್ರೆ ಏನು, ಅದನ್ನೆಲ್ಲ ಕಲೆಕ್ಟ್ ಮಾಡು. ಆ ಪ್ರೀತಿ ಮಾಡದೇ ಇರಕ್ ಆಗೋದೇ ಇಲ್ಲ ಖಂಡಿತ. ಪ್ರೀತಿ ಬೇಕೇ ಬೇಕು. ಆದ್ರೆ ಆ ಪ್ರೀತಿಯನ್ನ ನೀನ್ ಎಲ್ಲೆಲ್ಲೋ ಚದರಿ ಹೋಗ್ತಾ ಇದೆ ಅದನ್ನ ನೀನ್ ಏನ್ ಮಾಡ್ಬೋದು, ಕಲೆಕ್ಟ್ ಮಾಡಿ ಅದನ್ನ ಕೇಂದ್ರೀಕರಿಸಿ ಅದನ್ನ ಈ ಕಡೆ ನಿನ್ನ ಆತ್ಮಸ್ವರೂಪದಲ್ಲಿ ಇಡು ನೀನು ಅಂತ ಹೇಳ್ತಾ ಇದ್ದಾರೆ. ಆತ್ಮಸ್ವರೂಪದಲ್ಲಿ ಆಲ್ರೆಡಿ ಇದೆ ಪ್ರೀತಿ, ಆದ್ರೆ ಅದು ಹೆಚ್ಚಾಗ್ಬೇಕದು. ಆ ಪ್ರೀತಿ ತುಂಬಾ ಹೆಚ್ಚಾಗ್ಬೇಕದು. ಅದು ಯಾತಕ್ಕೆ ಹೆಚ್ಚಾಗ್ತಾ ಇಲ್ಲ ಅಂತ ಹೇಳಿದ್ರೆ ಬೇರೆ ವಿಷಯಗಳಲ್ಲಿ ಹೋಗ್ತಾ ಇದೆ ಅದು. ಆದ್ರೆ ಅದನ್ನ ಅಲ್ಲಿಂದ ತಡೆ ಮಾಡಿ ಆತ್ಮ ವಿಷಯಕ್ಕೆ ಮಾಡುವಂತ ಭಕ್ತರಾಗಿರೋ ಏನ್ ಮಾಡ್ತಾರೆ, ಭಗವಂತನ ಇಷ್ಟ ದೇವತೆ ಅದು ಕೃಷ್ಣನೋ ಆಗ್ಲಿ ಅಥವಾ ಯಾವುದೇ ದೇವತಾ ಮೂರ್ತಿ ಆಗ್ಲಿ, ದೇವತಾ ವಿಶೇಷವಾಗ್ಲಿ, ಅದ್ರ ಮೇಲೆ ಅವರು ಪ್ರೀತಿಯನ್ನು ಇಡ್ತಾರೆ. ದೇವಿ ಆಗ್ಲಿ ಎಂತ ಅದ್ರ ಮೇಲೆ ಅವ್ರ ಪ್ರೀತಿಯನ್ನು ಇಟ್ಟು ಅದೇ ನನ್ಗೆ ಬೇಕಾಗಿರೋದು, ಬೇರೆ ಯಾವ್ದು ನನಗೆ ಬೇಕಿಲ್ಲ ಅಂತ ಹೇಳ್ಬಿಟ್ಟು ಅದು ಎಲ್ಲವನ್ನೂ ಅವ್ರು ಬಿಟ್ಟು ಅದಕ್ಕೆ ಅವರು ಬಾಗಿರ್ತಾರೆ ಅದನ್ನ. ಸೊ ಹೀಗೆ ಅವಿಚಾರೇಣ ಪುತ್ರ ಆದವು ಆ ಪ್ರೀತಿ ನೋಡಿದ. ಇವಾಗ ಅವನ ಹೆಂಡತಿ ಮಕ್ಕಳ ಮೇಲೆ ಅಥವಾ ಆಸ್ತಿ ಮೇಲೆಲ್ಲ ಪ್ರೀತಿ ಅಂತ ಇದೆಯಲ್ಲ, ಅದು ಅವಿಚಾರೇಣ ಅಂದ್ರೆ ವಿಚಾರ ಮಾಡದೇನೆ ಬಂದ್ಬಿಟ್ಟಿದೆ, ಅದು ಅದು ಕೂಡ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಯಾಕಂದ್ರೆ ಪ್ರತಿಯೊಂದು ಜೀವಕ್ಕೂ ಕೂಡ ಅದಕ್ಕೆ ಒಂದು ಭೋಗ ಬೇಕು ಅಂತ ಇರುತ್ತೆ. ಅದು ನಾನು ಭೋಕ್ತಾವಾಗಿರ್ಬೇಕು, ನನಗೆ ಭೋಗ ವಿಷಯಗಳು ಬೇಕು, ನನಗೆ ಭೋಗ್ಯ ಪದಾರ್ಥಗಳು ನಾನು ಸೇರಿಸ್ಕೋಬೇಕು ಅಂತ ಇದ್ದೇ ಇರುತ್ತೆ. ಅದು ಪ್ರಾಣಿಗಳಿಗೆ, ಮನುಷ್ಯರಿಗೆ, ಎಲ್ಲರಿಗೂ ಇರುತ್ತೆ ಅದು. ಅವಾಗ ಆ ಭೋಗ್ಯ ವಿಷಯದ ಮೇಲೆ ಪ್ರೀತಿ ಬಂದಿದ್ದು ಹೇಗೆ ಅಂತ ಹೇಳಿದ್ರೆ ವಿಚಾರ ಮಾಡದೇನೆ ಬಂದಿದೆ ಅದು. ಎಲ್ಲರಿಗೂ ಕೂಡ ಒಂದು ಮೂಲ ಅವಿದ್ಯಾ ಅಂತ ಒಂದು ಎಲ್ಲರಿಗೂ ಕೂಡ ಇರೋದ್ರಿಂದ, ಆ ಅವಿದ್ಯೆಯಿಂದ ನಾವು ನಮ್ಮನ್ನ ಒಂದು ಶರೀರ ಅಂತ ತಿಳ್ಕೊಂಡ್ಬಿಟ್ಟಿರೋದ್ರಿಂದ ಆ ಶರೀರಕ್ಕೆ ಬೇಕಾಗಿರೋ ಅನುಕೂಲಕ್ಕೆ ಏನೇನ್ ಬೇಕಾಗಿದೆಯೋ ಅದಕ್ಕೆಲ್ಲ ವಿಷಯದಲ್ಲೂ ಕೂಡ ನಮ್ಗೆ ಪ್ರೀತಿ ಇರುತ್ತೆ. ಅದು ಅದನ್ನ ಬೆಳೆಸ್ಕೊಂಡು ಬಂದಿರ್ತೀವಿ. ಅದು ಕೂಡ ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ, ಹಾಗಾಗಿ ಅದು ಬರ್ತಾ ಇರುತ್ತೆ. ಅದು ಇವಾಗ ಏನ್ ಮಾಡ್ತಾ ಇದ್ದಾರೆ, ಮೂಲಭೂತವಾಗಿ ಆ ವಿಷಯವನ್ನ ವಿಚಾರ ಮಾಡು ನೀನು. ಆತ್ಮ ವಿಷಯದಲ್ಲಿ ಪ್ರೀತಿ ಇದೆ ಅಂತ ನಾನೇ ಹೇಳ್ಬಿಟ್ಟಿದ್ದಾರೆ ಮುಂಚೆನೆ. ಅದನ್ನು ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಬಾಕಿ ವಿಷಯಗಳಲ್ಲೂ ಪ್ರೀತಿ ಇದೆ. ಅದು ಅವಾಗ ಏನಾಗ್ತಾ ಇದೆ, ಆ ಪ್ರೀತಿ ಅನ್ನೋದು ಬೇರೆ ಕಡೆ ಎಲ್ಲ ಚದರಿ ಹೋಗ್ತಾ ಇದೆ. ಅದು ಅದನ್ನೆಲ್ಲ ಅಲ್ಲಿಂದ ನೀನು ತೆಗೆದು ಈ ಕಡೆ ಇಡು, ಆತ್ಮನಲ್ಲಿ ಇಡು ನೀನು ಅಂತ ಹೇಳ್ತಾ ಇದ್ದಾರೆ. ಉಪಸಂಹೃತ್ಯ ಅಂತ ಹೇಳಿದ್ರೆ ಅಲ್ಲಿಂದ ಇರೋದನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನ ಇನ್ನು ಆತ್ಮ ಸ್ವರೂಪದಲ್ಲಿ ಇಡು. ಚಿತ್ತೈಕಾಗ್ರಿ ವಿವರ್ತಯೇ. ಹೀಗೆ ಮಾಡಿ ಚಿತ್ತಕ್ಕೆ, ಮನಸ್ಸಿಗೆ ಏಕಾಗ್ರತೆ ಅಂತ ಇದೆಯಲ್ಲ ಅದನ್ನ ಜಾಸ್ತಿ ಮಾಡಿ ನೀನು. ನೋಡಿ, ಚಿತ್ತೈಕಾಗ್ರಿಯಂ ಅಂತ ಹೇಳಿದ್ರೆ ಡಿಸ್ಟ್ರಾಕ್ಷನ್, ದಟ್ ಈಸ್ ಅನೇಕಾಗ್ರಿಯಂ ಅಂತ ಹೇಳಿದ್ರೆ ಡಿಸ್ಟ್ರಾಕ್ಷನ್. ಧ್ಯಾನಕ್ಕೆ ಕೂತಾಗ ಅಥವಾ ಒಂದು ಜಪ ಮಾಡಕ್ಕೋ ಏನೇ ಒಂದು ಒಳ್ಳೆ ಕಡೆಗೆ ಕೆಲಸ ಮಾಡಕ್ಕೆ ಕೂತಾಗ ಬೇರೆ ಕಡೆ ಮನಸ್ಸು ಹೋಗುತ್ತೆ. ಅದು ಅದನ್ನ ಮಾಡೋಣ ಇದನ್ನ ಮಾಡೋಣ ಅಥವಾ ಅವ್ರ ವಿಷಯಕ್ಕೆ ಮಾತಾಡೋಣ ಅಂತ ಹೋಗುತ್ತೆ. ಅದು ಅದನ್ನ ಅಂತ ಒಂದು ಸ್ಥಿತಿಯನ್ನ ನಾವು ಪರಿಹಾರ ಮಾಡ್ಕೋಬೇಕಾದ್ರೆ ನಮ್ಗೆ ಈ ಒಂದು ವಿಷಯದ ಬಗ್ಗೆ ವಿವೇಕ ಬೇಕಾಗಿದೆ. ನಮ್ಗೆ ಪ್ರೀತಿ ಇದೆ ನಮ್ಗೆ. ಹಾಗಾಗಿ ಗುರುಗಳೇ ಕೂಡ ಅವರು ಈ ಧ್ಯಾನದ ವಿಷಯಕ್ಕೆ ಹೇಳುವಾಗ ಧ್ಯಾನಕ್ಕೆ ಕೂರೋನು ಅವನು ಮೊದಲು ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ನನಗೆ ಏನೇ ಆಗ್ಲಿ ಎಲ್ಲದಕ್ಕಿಂತ ನನಗೆ ಈ ಧ್ಯಾನ ಅಂತ ಒಂದಿದೆಯಲ್ಲ ಅದೇ ನನ್ಗೆ ಎಲ್ಲದಕ್ಕಿಂತ ಮುಖ್ಯ ಅಂತ ಒಂದು ನಿರ್ಣಯ ಮಾಡ್ಕೋಬೇಕು. ಅವನು ರಿಸಾಲ್ವ್ ಮಾಡ್ಕೋಬೇಕು, ಸಂಕಲ್ಪ ಮಾಡ್ಕೋಬೇಕು. ಆತರ ಒಂದು ಸಂಕಲ್ಪ ಮಾಡ್ಕೊಂಡು ಕೂತ ಅಂದ್ರೆ ಅವಾಗ ಅವನು ಇದು ಡಿಸ್ಟ್ರಾಕ್ಷನ್ಸ್ ಆಗೋದನ್ನ ಅವನು ತಡೆ ಮಾಡಕ್ಕೋ ಅಥವಾ ಕಡಿಮೆ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಅದು ಹಾಗಾಗಿ ಅಂತ ಒಂದು ಪ್ರಾಕ್ಟೀಸಸ್ ಎಲ್ಲ ಕೂಡ ಅವ್ರು ಹೇಳ್ಕೊಡ್ತಾರೆ ಆತರ. ಸೊ ಹಾಗಾಗಿ ಆತ್ಮನಿಯೇ ಉಪಸಂಹೃತ್ಯ ಚಿತ್ತೈಕಾಗ್ರಿಯಂ ವಿವರ್ಧಯೇತ್ ಅಂತ ಹೇಳ್ಬಿಟ್ಟು ಈ ತರ ಒಂದು ಆ ಪ್ರೀತಿ ಅನ್ನೋದು ಬಾಕಿ ವಿಷಯಗಳಲ್ಲಿ ಪ್ರೀತಿ ಇರೋದು ಅನ್ನೋ ಕಾರಣದಿಂದಲೇ ಧ್ಯಾನಕ್ಕೆ ಇಂಥದ್ದೆಲ್ಲ ಕೂತಾಗ ಏನಾಗುತ್ತೆ, ಆ ಕಡೆ ಹೋಗುತ್ತೆ, ಅಂತ ವಿಷಯಗಳಲ್ಲಿ ಹೋಗುತ್ತೆ ಮನಸ್ಸು. ಆದ್ರೆ ಅದನ್ನ ನೀನು ತಡೆ ಮಾಡಿ ಇವಾಗ ಚಿತ್ತ ಐಕಾಗ್ರತೆಯನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ನಮ್ಗೆ ಈ ವಿಚಾರ ಅನ್ನೋದು ಪ್ರಯೋಜನ ಆಗುತ್ತೆ ಅನ್ನೋದನ್ನ ಇವರು ತೋರಿಸಿದ್ರು. ನೋಡಿದ್ರೆ ಹಾಗಾದ್ರೆ ಮನಸ್ಸಿನ ಕೆಲಸ ಅದು ಯಾವುದು, ಏಕಾಗ್ರತೆ ಅನ್ನೋದು ಮನಸ್ಸಿನ ಕೆಲಸ. ಆದ್ರೆ ಅದನ್ನ ನಾವು ಸರಿ ಮಾಡ್ಬೇಕು ಅಂತ ಹೇಳಿದ್ರೆ, ಅದನ್ನ ಸರಿಯಾದ ರೀತಿಯಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಂಥ ವಿಷಯಗಳೆಲ್ಲ ನಾವು ಪೂರಕವಾಗಿ ಅದನ್ನ ಮಾಡ್ಕೋಬೇಕು, ಈ ಸಿದ್ಧತೆ ಮಾಡ್ಕೋಬೇಕು ನಾವು ಅನ್ನೋದನ್ನ ಅವರೆಲ್ಲವನ್ನೂ ಕೂಡ ಹೇಳ್ಕೊಡ್ತಾ ಇದ್ದಾರೆ ಈ ವಿಷಯದಲ್ಲಿ. ಕೇಂದ್ರೀಕರಿಸಬೇಕು ಅಂತ. ಕರೆಕ್ಟ್. ಆಮೇಲೆ ಇಂಗ್ಲಿಷ್ ನಲ್ಲಿ ಇದಕ್ಕೆ ಚಾನಲೈಸ್ ಅಂತ ಹೇಳ್ತಾರೆ, ಚಾನಲೈಸ್ ಮಾಡೋದು ಅಂತ. ಐಕಾಗ್ರ್ಯಂ ಅಚಲಂ ಕೃತ್ವ ನಿಧಿಧ್ಯಾಸನ ಕಾರಣಂ ಆತ್ಮ ದ್ರಷ್ಟವ್ಯ ಇತಿ ಏತತ್ ಸೂತ್ರಂ ವ್ಯಾಖ್ಯಾತಂ ಆದದೆ. ಇವಾಗ ಅಲ್ಲಿ ಇದರಲ್ಲೇನೆ ಮೈತ್ರೇಯಿ ಬ್ರಾಹ್ಮಣದಲ್ಲೇನೆ ಮೈತ್ರೇಯಿಗೆ ಅವರು ಅದೇ ಆ ಕಥೆ ಇದೆಯಲ್ಲ ಹಿಂದೆ, ಅವರು ಆಸ್ತಿ ಎಲ್ಲ ಅವರು ಇಬ್ಬರು ಹೆಂಡತಿಯರಿಗೆ ಭಾಗ ಮಾಡಿಕೊಟ್ಬಿಟ್ಟು ಅವರು ಹೋಗ್ಬೇಕು ಅಂತ ನೋಡ್ತಾರೆ, ಮನೆಯಿಂದ ಹೊಟ್ಟೋಗ್ಬೇಕು ಅಂತ. ಅವಾಗ ಕಾತ್ಯಾಯಿನಿ ಅನ್ನೋಳು ಏನು ಮಾತಾಡೋದಿಲ್ಲ. ಅವಳಿಗೆ ಬಂದಿದ್ದ ಪಾಲೆಲ್ಲ ತಗೊಂಡು ಸುಮ್ಮನೆ ಇಟ್ಬಿಡ್ತಾಳೆ. ಆದ್ರೆ ಇವಳು ಮೈತ್ರಿ ಅನ್ನೋಳು ಕೇಳ್ತಾಳೆ, ನೀವು ಹಣ ಎಲ್ಲ ನನಗೆ ಕೊಟ್ಟು ಹೋಗ್ತಾ ಇದ್ರಲ್ಲ ಅಥವಾ ಆಸ್ತಿ ಎಲ್ಲ ಕೊಟ್ಟು ಹೋಗ್ತಾ ಇದೀರಲ್ಲ, ಅದರಿಂದ ನನಗೆ ಉನ್ನತವಾದ ಒಂದು ಸುಖ ಸಿಗುತ್ತಾ ನನಗೆ ಅಂತ ಕೇಳಿದಾಗ ಅವ್ರು ಇಲ್ಲ ಅಂತ ಹೇಳ್ತಾರ. ಅವಾಗ ಒಂದು ವಿಚಾರ ಮಾಡ್ಬಿಟ್ಟು ಯಾವ್ದು ನಮ್ಗೆ ಸುಖ ಕೊಡೋದಿಲ್ಲ, ಆದ್ರೆ ಯಾವ್ದ್ರ ಮೇಲೆ ನಮ್ಗೆ ಪ್ರೀತಿ ಇದೆ ಅನ್ನೋದೆಲ್ಲ ತೋರಿಸ್ಕೊಟ್ಟು ಅವ್ರಿಗೆ ಒಂದು ವಿವೇಕ ಮಾಡ್ತಾರೆ. ಮಾಡಿದ್ಮೇಲೆ ಕೊನೆಯಲ್ಲಿ ಹೇಳ್ತಾರೆ,
ಪ್ರತಿಯೊಬ್ಬನಿಗೂ ಕೂಡ ಆತ್ಮನಲ್ಲೇನೆ ಎಲ್ಲರಿಗೂ ಕೂಡ ಪ್ರೀತಿ ಇರೋದು, ಆದ್ರೆ ಎಲ್ಲೋ ಬೇರೆ ಕಡೆ ಹೋಗ್ತಾ ಇದೆ ಅದು. ಆದ್ರೆ ಈ ಆತ್ಮನನ್ನು ನಾವು ತಿಳ್ಕೊಂಡ್ರೆ, ಅದೇ ಈ ಆತ್ಮಸ್ವರೂಪವೇ ನಾನು, ಈ ಪಂಚಕೋಶಗಳಲ್ಲಿ ನಾನು ಅಂತ ಬುದ್ಧಿ ಬರ್ತಾ ಇದೆ ನಮ್ಗೆ, ಯಾರು ಹೇಳ್ಕೊಡ್ದೇನೆ. ಅದನ್ನ ತಪ್ಪಿಸಿ ಆತ್ಮನಲ್ಲೇ ಪ್ರೀತಿ, ಅಂದ್ರೆ ಆತ್ಮವೇ ನನಗೆ ನನ್ನ ಸ್ವರೂಪವೇ ಇದ್ದದ್ದೇ ಅಂತ ತಿಳ್ಕೊಳ್ಳಕ್ಕೆ ಅವನು ಪ್ರಯತ್ನ ಮಾಡ್ಬೇಕು ಅನ್ನೋವಾಗ ಹೇಳುವಾಗ ಆ ಮುಖ್ಯವಾದ ವಾಕ್ಯವನ್ನು ಹೇಳ್ತಾನೆ. ಆತ್ಮಾಭಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ಹೇಳ್ತಾರೆ. ಅದಕ್ಕೆ ಏನರ್ಥ? 4 ಶಬ್ದ ಇದೆ ನೋಡಿ. ಆತ್ಮಾವಾರೆ ಅರೆ ಅಂತ ಹೇಳಿದ್ರೆ ಅರೆ ಮೈತ್ರೇಯಿ ಅಂತ ಅವ್ರಿಗೆ ಸಂಬೋಧನೆ ಮಾಡಿ ಅರೆ ಅಂತ ಹೇಳ್ತಾ ಇದ್ದಾರೆ. ಎಲೆ ಅಂತ ಹೇಳ್ತೀವಲ್ಲ ಆತರ. ಆತ್ಮ ಅನ್ನೋದನ್ನ ದ್ರಷ್ಟವ್ಯ ಅಂತ ಹೇಳಿದ್ರೆ ಸ್ವರೂಪವನ್ನ ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿದೆ. ದ್ರಷ್ಟವ್ಯ ಅಂದ್ರೆ ಅದಕ್ಕೆ ಲಿಟರಲ್ ಮೀನಿಂಗ್ ನೋಡ್ಬೇಕಾಗಿದೆ ಅಂತ. ಆದ್ರೆ ಇಲ್ಲಿ ನೋಡಕ್ಕಾಗೋ ಆತ್ಮ ನೋಡುವಂತ ಪದಾರ್ಥ ಅಲ್ಲ ಅದು, ಆಬ್ಜೆಕ್ಟ್ ಆಗೋ ವಸ್ತು ಅಲ್ಲ ಅದು. ಹಾಗಾಗಿ ಆತ್ಮನನ್ನ ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕಾದ ಅವಶ್ಯಕತೆ ಇದೆ. ಅದಕ್ಕಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ, ಶ್ರವಣ ಮನನ ಮತ್ತು ನಿಧಿಧ್ಯಾಸನ ಅಂತ ಆ ವಿಷಯಗಳನ್ನ ಇವಾಗ ವಿಚಾರ ಮಾಡಕ್ಕೆ ಅಲ್ಲಿರೋ ಒಂದೊಂದು ಶಬ್ದವನ್ನು ಅದಕ್ಕೆ ಏನ್ ಅರ್ಥ ಅನ್ನೋದನ್ನೆಲ್ಲ ಹೇಳಕ್ಕೆ ಇವರು ಆರಂಭ ಮಾಡ್ತಾರೆ. ಇವಾಗ ಐಕಾಗ್ರ್ಯಂ ಅಚಲಂ ಕೃತ್ವ ನಿಧಿಧ್ಯಾಸನ ಕಾರಣಂ ಆತ್ಮ ದ್ರಷ್ಟವ್ಯ. ಹಾಗಾಗಿ ನಿಧಿಧ್ಯಾಸನಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ಏಕಾಗ್ರತೆ. ಅದು ಕೂಡ ಅಚಲವಾದ ಏಕಾಗ್ರತೆ ಇರ್ಬೇಕದು. ಆತರ ಮಾಡ್ಕೊಂಡು ಒಬ್ಬ ಆತ್ಮಸ್ವರೂಪವನ್ನ ಅವನು ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ನಿಧಿಧ್ಯಾಸನದ ಮುಖಾಂತರ ಮಾಡ್ಬೇಕದನ್ನ. ಇತಿ ಏತತ್ ಸೂತ್ರಂ ವ್ಯಾಖ್ಯಾತಂ ಆದದೆ. ಈ ವಿಷಯವನ್ನ ಅವರು ವ್ಯಾಖ್ಯಾನ ಮಾಡಕ್ಕೆ ಇವಾಗ ಪ್ರಾರಂಭ ಮಾಡ್ತಾರೆ. ಯಾರು? ಇವರು ಯಾಜ್ಞವಲ್ಕ್ಯರು ತನ್ನ ಹೆಂಡತಿಗೆ ಅದನ್ನ ಹೇಳಕ್ ಶುರು ಮಾಡ್ತಾರೆ ಅಂತ ಇವರು ಕಥೆಯಲ್ಲಿ ಹೇಳ್ತಾ ಇದ್ದಾರೆ. ಆತ್ಮಶಬ್ದ ಪ್ರತ್ಯಂಚಂ ತಥಾ ಲೋಕೆ ಅನುಭೂತಿತಃ ಅನೇನ ಅತ್ರ ಆತ್ಮಶಬ್ದೇನ ಪ್ರಮೇಯಂ ನಿರ್ದಿದೀಕ್ಷಿತಂ. ಹಾಗಾದ್ರೆ ಏನಾಯ್ತು? ಯಾವ್ದನ್ನ ಬಗ್ಗೆ ಧ್ಯಾನ ಮಾಡ್ಬೇಕು ಅಂತ ಹೇಳಿದ್ರೆ ಆತ್ಮ ವಿಷಯದ ಬಗ್ಗೆ ಧ್ಯಾನ ಮಾಡ್ಬೇಕು. ಈ ಆತ್ಮ ಅನ್ನೋದು ಎಂಥದ್ದು ಅಂತ ಹೇಳಿದ್ರೆ, ಆತ್ಮ ಶಬ್ದ ಯಾವ್ದನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಪ್ರತ್ಯಂಚಂ ಅಂದ್ರೆ ನಮ್ಗೆ ಇನ್ನರ್ ಮೋಸ್ಟ್ ಸೆಲ್ಫ್ ಅಂತ ಹೇಳ್ತೀವಲ್ಲ, ಆತ್ಮ ಅಂತ ಹೇಳಿದಾಗ ತನ್ನನ್ನೇ, ತನ್ನ ಸ್ವರೂಪ, ತನ್ನ ವಾಸ್ತವಾದ ಸ್ವರೂಪ ಯಾವ್ದಿದೆಯೋ ಅದನ್ನೇ ಆತ್ಮ ಅಂತ ಹೇಳೋದು. ಆತ್ಮ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಇದೆ, ಲೋಕದಲ್ಲೂ ಇದೆ, ವೇದದಲ್ಲೂ ಬೇರೆ ಬೇರೆ ಅರ್ಥ ಇದೆ. ಆದ್ರೆ ಇಲ್ಲಿ ಆತ್ಮ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಇನ್ನರ್ ಮೋಸ್ಟ್ ಆಗಿ ನಮ್ಗೆ ಪಂಚಕೋಶಗಳಿಂದ ಬೇರೆಯಾಗಿರೋ ಸ್ವರೂಪ ಇದೆಯಲ್ಲ, ಅದೇ ಆತ್ಮ ಅಂತ ಇರೋದು. ಹಾಗಾಗಿ ಪ್ರತ್ಯಂಚ ಅಂದ್ರೆ ಇನ್ನರ್ ಮೋಸ್ಟ್ ಆಗಿರೋದು. ತಥಾ ಲೋಕೆ ಅನುಭೂತಿತಃ, ಹೀಗೇನೆ ನಾವು ಲೋಕದಲ್ಲಿ ಕೂಡ ಅನುಭವ ಇದೆ ನಮಗೆ. ಹಾಗಾಗಿ ನೋಡಿ, ಇವಾಗ ಯಾರೇ ಒಬ್ರು ಕೂಡ ನನಗೆ ಯಾವ್ದು ಕಷ್ಟ ಬರಬಾರ್ದು ಅಂತ ಅವ್ನು ಹೇಳಿದ್ರು ಕೂಡ ಆತರ ಬುದ್ಧಿ ಇರುತ್ತೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ನನಗೆ ಯಾವ್ದು ಕಷ್ಟ ಬರಬಾರ್ದು ಅಂತ ಇರುತ್ತೆ. ಅವಾಗ ನನಗೆ ಅಂತ ಹೇಳ್ತೀವಲ್ಲ, ಆ ನಾನ್ ಯಾರು ಅಂತ ನೋಡಿದಾಗ ಸಾಮಾನ್ಯವಾಗಿ ನಮಗೆ ಯಾವ್ದು ಹೆಚ್ಚು ವಿವೇಚನೆ ಮಾಡದೆ ನಾವು ನೋಡಿದ್ರೆ ಶರೀರದ ಮೇಲೆ ಅವನಿಗೊಂದು ಅಭಿಮಾನ ಇದೆ, ಅದರಿಂದ ಶರೀರಕ್ಕೆ ಏನು ತೊಂದರೆ ಬರಬಾರ್ದು ಅಂತ ನೋಡ್ಕೊಳ್ತಾನೆ. ಅದೇ ಸಮಯದಲ್ಲಿ ಮನಸ್ಸಿಗೆ ಏನು ಮಾನ ಅಪಮಾನಗಳೆಲ್ಲ ಇಂಥದ್ದು ಯಾವ್ದು ಬರಬಾರ್ದು, ಮನಸ್ಸಿಗೆ ಕನ್ಫ್ಯೂಷನ್ ಅಥವಾ ಆಂಗ್ಸೈಟಿ ಇಂಥದ್ದೆಲ್ಲ ಬರಬಾರ್ದು ಅಂತ ಇರುತ್ತೆ. ಅದು ಒಪ್ಬೋದು ಖಂಡಿತ. ಆದ್ರೆ ನನಗೆ ತೊಂದರೆ ಬರಬಾರ್ದು ಅಂತ ಅವನು ನಿಜವಾಗ್ಲೂ ನನಗೆ ಅಂತ ಯಾವ್ದನ್ನ ಅವನು ಯೋಚನೆ ಮಾಡ್ದೇನೆ ಅವನಿಗೆ ಅನ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ತನ್ನ ಸ್ವರೂಪ. ಅದ್ರ ಗೊತ್ತಿಲ್ಲದೆ ಅವನು ಏನ್ ಮಾಡ್ತಾನೆ, ಈ ಮನಸ್ಸ ಮೇಲೆ ಅಥವಾ ಶರೀರದ ಮೇಲೆ ಕೈ ಇಟ್ಟು ಹೇಳ್ತಾ ಇದ್ದಾನೆ ಇದಕ್ಕೆ ತೊಂದರೆ ಬರಬಾರ್ದು ಅಂತ. ಆದ್ರೆ ನಾನು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ, ನ್ಯಾಚುರಲಿ ಇರೋ ಅರ್ಥ ಏನು ಅಂತ ಹೇಳಿದ್ರೆ ನನ್ನ ಆತ್ಮ ಸ್ವರೂಪನೇ ಅದು. ಎಲ್ಲರಿಗೂ ತಿಳಿದಿರಲ್ಲ, ಅದು ತಿಳಿದೇನೆ ಎಲ್ಲರಿಗೂ ಕೂಡ ಅದ್ರ ಮೇಲೆ ಒಂದು ಪ್ರೀತಿ ಇದೆ ಅಂತ ಅವ್ರು ಮುಂಚೆನೆ ಹೇಳಿದ್ರು. ಅನೌಪಾದಿಕಿ ಪ್ರೀತಿ ಅಂತ ಅವರೇ ಹೇಳ್ಬಿಟ್ರು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಆತ್ಮ ಸ್ವರೂಪ ಅಂತ ಹೇಳಿದ್ರೆ ತನ್ನ ಒಂದು ವಾಸ್ತವದ ಸ್ವರೂಪನೇ ಅದು ಅಂತ. ಇವಾಗ ಅನೇನ ಅತ್ರ ಆತ್ಮಶಬ್ದೇನ ಪ್ರಮೇಯಂ ನಿರ್ದಿದೀಕ್ಷಿತಂ. ಪ್ರಮೇಯ ಅಂದ್ರೆ ಏನು? ಒಂದು ವಿಷಯವನ್ನ ನಾವು ಧ್ಯಾನ ಮಾಡ್ತೀವಿ ಅಂದ್ರೆ ಯಾವ್ದನ್ನ ಧ್ಯಾನ ಮಾಡ್ತೀವಿ, ಧ್ಯಾತೃ ಧ್ಯಾನ ಧ್ಯೇಯ ಅಂತ ಒಂದಿದೆಯಲ್ಲ, ಆ ಧ್ಯೇಯ ಅನ್ನೋದೇ ಪ್ರಮೇಯ ಅಂತ. ಪ್ರಮೇಯ ಅನ್ನೋದು ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ. ಆ ತ್ರಿಪುಟಿಲಿ ಏನಾಗುತ್ತೆ, ಪ್ರಮಾತೃ ಅನ್ನೋನು ತಿಳ್ಕೊಳ್ಳೋನು ಪ್ರಮಾಣವನ್ನು ಉಪಯೋಗಿಸಿ ತಿಳ್ಕೊಳ್ತಾ ಇದ್ದಾನೆ. ಯಾವ್ದನ್ನ ತಿಳ್ಕೊಳ್ತಾ ಇದ್ದಾನೆ ಅಂದ್ರೆ ಪ್ರಮೇಯ ವಸ್ತುವನ್ನ ತಿಳ್ಕೊಳ್ತಾ ಇದ್ದಾನೆ. ಆಬ್ಜೆಕ್ಟ್, ಸಬ್ಜೆಕ್ಟ್ ಆಬ್ಜೆಕ್ಟ್ ಪ್ರೆಡಿಕೇಟ್ ಅಂತ ನಾವು ಹೇಳ್ತೀವಲ್ಲ, ಇಲ್ಲಿ ಆಬ್ಜೆಕ್ಟ್ ಅನ್ನೋದೇ ಇಲ್ಲಿ ಪ್ರಮೇಯ ಅಂತ ಹೇಳೋದು. ಅವಾಗ ಈ ಧ್ಯಾನಕ್ಕೆ, ಈ ನಿಧಿಧ್ಯಾಸನಕ್ಕೆ ಯಾವುದು ವಿಷಯವಾಗಿರುತ್ತೆ ಅಂತ ಹೇಳಿದ್ರೆ ಆತ್ಮಸ್ವರೂಪವೇ ವಿಷಯ, ಅದಕ್ಕೆ ಅದೇ ಪ್ರಮೇಯವಾಗಿರುತ್ತೆ ಅಂತ ಹೇಳಿದ್ರು. ದ್ರಷ್ಟವ್ಯ ಇತಿ ನಿರ್ದಿಷ್ಟ ಪ್ರಮಿತಿ ದೃಶಿಧಾತುನ ಅಜ್ಞಾತ ಜ್ಞಾಪನಂ ತವ್ಯ ಪ್ರತ್ಯಯನ ಅಭಿಧೀಯತೆ. ಇವಾಗ ಆತ್ಮಾವ ಅರೆ ದ್ರಷ್ಟವ್ಯ ಅಂತ ಒಂದು ಶಬ್ದ ಆ ಶ್ಲೋಕದಲ್ಲಿ, ಆ ಮಂತ್ರದಲ್ಲಿದೆ. ಆ ಮಂತ್ರ ಅಂದ್ರೆ ಆ ವಾಕ್ಯದಲ್ಲಿದೆ, ಉಪನಿಷತ್ ವಾಕ್ಯದಲ್ಲಿದೆ. ದ್ರಷ್ಟವ್ಯ ಅಂದ್ರೆ ಸಾಮಾನ್ಯವಾಗಿ ಲೋಕದಲ್ಲಿ ಅರ್ಥ, ಆಮೇಲೆ ನನಗೆ ಲಿಟರಲ್ ಮೀನಿಂಗ್ ಅಂದ್ರೆ ನೋಡ್ಬೇಕಾದ್ದು ಅಂತ. ಕವ್ಯ ಅಂತ ಒಂದು ಪ್ರತ್ಯಯ ಇದೆ ಇದರಲ್ಲಿ. ಕರ್ತವ್ಯ, ದ್ರಷ್ಟವ್ಯ, ಗಂತವ್ಯ. ಗಂತವ್ಯ ಅಂದ್ರೆ ಮಾಡ್ಬೇಕಾದ್ದು, ಅಲ್ಲಿ ಹೋಗಿ ಸೇರ್ಬೇಕಾದ್ದು ಅಂತ ಇರುತ್ತೆ. ಓದ್ಬೇಕಾದ್ದು ಪಠಿತವ್ಯ ಅಂತ ಇರುತ್ತೆ. ಸೊ ಹಾಗಾಗಿ ಧ್ಯಾತವ್ಯ ಅಂದ್ರೆ ಧ್ಯಾನ ಮಾಡ್ಬೇಕಾದ್ದು ಅಂತ. ತವ್ಯ ಅಂತ ಒಂದು ಸಫಿಕ್ಸ್ ಅದು. ಆ ಸಫಿಕ್ಸ್ಗೆ ಇಲ್ಲೇನಾಗಿದೆ ಅಂದ್ರೆ ದ್ರಷ್ಟವ್ಯ ಅನ್ನೋ ಶಬ್ದದಲ್ಲಿ ಅದನ್ನ ಇವರು ಶಬ್ದವನ್ನ ಎಟಿಮೊಲಾಜಿಕಲ್ ಇದರಲ್ಲಿ ಅದನ್ನ ಶಬ್ದವನ್ನು ಬಿಡಿಸಿ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಗ್ರಾಮ್ಯಾಟಿಕಲ್ ಆಗಿ ಏನೇನಿದೆ ಅದರಲ್ಲಿ, ಆ ದ್ರಷ್ಟವ್ಯ ಅನ್ನೋ ಶಬ್ದದಲ್ಲಿ ಏನೇನಿದೆ ಅಂತ. ಇವಾಗ ಇದು ನಿರ್ದಿಷ್ಟ ಪ್ರಮಿತಿ
ದೃಷಿ ಧಾತುನ ಅಂದ್ರೆ ಒಂದು ಧಾತು ಇದೆ. ಧಾತು ಅಂತ ಹೇಳಿದ್ರೆ ಒಂದು ವರ್ಬ್ಗೆ ಒಂದು ರೂಟ್ ಇದೆ ಧಾತು, ಅದು ದೃಷಿ ಧಾತು ಅಂತ. ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅಜ್ಞಾತ ಜ್ಞಾಪನಂ ತವ್ಯ ಪ್ರತ್ಯಯೇನ ಅಭಿಧೀಯತೆ. ಅವಾಗ ಈ ದ್ರಷ್ಟವ್ಯ ಅನ್ನೋದ್ರಲ್ಲಿ ದೃಷಿ ಅಂತ ಒಂದು ಧಾತು ಇದೆ. ಅದೇನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಾವು ಇಲ್ಲಿ ನೋಡಿ, ಇಲ್ಲಿ ದ್ರಷ್ಟವ್ಯ ಅಂತ ಹೇಳಿದ್ರೆ ನೋಡ್ಬೇಕಾದ್ದು ಅಂತ ನಮಗೆ ಒಂದು ಲಿಟರಲ್ ಮೀನಿಂಗ್ ಬರುತ್ತೆ ಅದಕ್ಕೆ. ಆದ್ರೆ ಇಲ್ಲಿ ನೋಡ್ಬೇಕಾದ್ದು ಅಂತ ಹೇಳಿದ್ರೆ ಕಣ್ಣು ತೆಗೆದು ನೋಡ್ಬೇಕಾದ್ದು ಅಂತ ಅರ್ಥ ಅಲ್ಲ. ಇಲ್ಲಿ ಆತ್ಮಸ್ವರೂಪವನ್ನ ನೀನು ಪ್ರತ್ಯಕ್ಷವಾಗಿ ನಿನ್ನ ಒಳಗಡೆ ನಿನ್ನ ಆತ್ಮಸ್ವರೂಪವನ್ನ ನೀನು ಕಂಡುಕೋಬೇಕು ಅಂತ. ಅಂದ್ರೆ ಅಲ್ಲೂ ಕೂಡ ಕಂಡುಕೋಬೇಕು ಅಂತ ಶಬ್ದ ಇದೆ. ಅದಕ್ಕೆ ಏನರ್ಥ ಅಂತ ಹೇಳಿದ್ರೆ ನಾನೇ ಅದು ಅಂತ ನಾವು ತಿಳಿಬೇಕಾದ್ರೆ ಅದಕ್ಕೆ ಇವರು ಒಂದು ಶಬ್ದವನ್ನು ಹೇಳ್ತಾ ಇದ್ದಾರೆ ನೋಡಿ. ಸಾಮಾನ್ಯವಾಗಿ ಇದರಲ್ಲಿ ವೇದದಲ್ಲಿ ಈ ತವ್ಯ ಪ್ರತ್ಯಯ ಅಂತೆಲ್ಲ ಬಂದ್ರೆ ಅದು ಒಂದು ಕ್ರಿಯೆಯನ್ನು ಮಾಡ್ಬೇಕು ನೀನು ಅಂತ ಒಂದು ವಿಧಿಯನ್ನು ಸೂಚಿಸುತ್ತೆ ಅದು. ಆದ್ರೆ ಇಲ್ಲಿ ವಿಧಿ ಅನ್ನೋದು ಆತರ ವಿಧಿ ಅಲ್ಲ. ಇದು ಇಲ್ಲಿ ಅಜ್ಞಾತ ಜ್ಞಾಪನ ಅಂದ್ರೆ ನಮ್ಗೆ ತಿಳಿದೇ ಇರೋದನ್ನ ತಿಳಿಸ್ಕೊಡೋದು ಇದು ಅಂತ. ಅಲ್ಲಿ ಏನಾಗುತ್ತೆ, ಒಂದು ಕ್ರಿಯೆ ಮಾಡಿದ್ರೇನೆ ನಿನ್ಗೆ ಅದು ಸಿದ್ಧಿಸುತ್ತೆ. ಅಂದ್ರೆ ಏನು, ನಿನಗೆ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ನೀನು ಈ ಒಂದು ಯಾಗವನ್ನ ಮಾಡ್ಬೇಕು. ಇವಾಗ ಸ್ವರ್ಗ ನಿನಗೆ ಸಿದ್ಧವಾಗಿಲ್ಲ. ಇವಾಗ ಈ ಯಾಗವನ್ನ ಮಾಡಿ ನೀನು ಸ್ವರ್ಗಕ್ಕೆ ಬೇಕಾಗಿರೋ ಒಂದು ಅದೃಷ್ಟವನ್ನ ನೀನು ಸಂಪಾದನೆ ಮಾಡ್ಬೇಕು. ಅದರಿಂದ ಯಾಗವನ್ನ ನೀನು ಮಾಡ್ಬೇಕು. ಹಾಗಾಗಿ ಅಲ್ಲಿ ಮಾಡೋದು ಅಂತ ಒಂದು ರೀತಿ ಅದು. ಆದ್ರೆ ಇಲ್ಲಿ ಅದೇ ಒಂದು ತವ್ಯ ಪ್ರಯೋಗ ಮಾಡಿದ್ರು ಕೂಡ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿನಗೆ ತಿಳಿದೇ ಇರೋದನ್ನ ನಿನಗೆ ತಿಳಿಸ್ಕೊಡೋದು. ಅದಕ್ಕೆ ಈ ಒಂದು ಶಬ್ದ ಉಪಯೋಗಿಸಿದ್ದಾರೆ ಅಂತ ಆತರ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಇದು ಒಂದು ವಿಧಿ ಅಲ್ಲ ಇದು. ಹಾಗಾಗಿ ಇದು ತಿಳಿದೇ ಇರೋದನ್ನ ತಿಳಿಸ್ಕೊಳಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದೆ ಉಪನಿಷತ್ ಅಂತ. ಅಜ್ಞಾತ ಜ್ಞಾಪನಂ ತವ್ಯ ಪ್ರತ್ಯಯೇನ ಅಭಿಧೀಯತೆ. ಅಜ್ಞಾತಃ ಆತ್ಮ ವೇದಾಂತಜನ್ಯ ಜ್ಞಾನೇನ ಮೀಯತೆ ಇತಿ ಏಷ ಏವ ವಾಕ್ಯಾರ್ಥಃ ನ ಅಪ್ರವೃತ್ತ ಪ್ರವರ್ತನಂ ಅಂತ ಎಷ್ಟು ತಿರಿಯಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಆತ್ಮ ಅನ್ನೋದು ನಮ್ಗೆ ತಿಳಿದೇ ಇರೋ ವಿಷಯ. ಯದ್ಯಪಿ ಎಲ್ಲರೂ ಕೂಡ ನಾನು ಆತ್ಮಸ್ವರೂಪವೇ ಅಂತ ಇದ್ರೂ ಕೂಡ ಅದು ಎಂಥದ್ದು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅದ್ರ ಜೊತೆಗೆ ಶರೀರಾದಿಗಳೆಲ್ಲ ಸೇರ್ಸ್ಕೊಂಡಿರೋದ್ರಿಂದ ಈ ಶರೀರಗಳಿಂದ ಬಿಡಿಸಿ ಶುದ್ಧ ಆತ್ಮ ಮಾತ್ರ ಯಾವುದು ಅಂತ ತಿಳಿಸಕ್ಕೆ ಶಾಸ್ತ್ರನೇ ಬೇಕಾಗಿದೆ ಅದು. ಹಾಗಾಗಿ ಅಜ್ಞಾತಃ ಆತ್ಮ ಅನ್ನೋದು ನಮ್ಗೆ ತಿಳಿದಿಲ್ಲ. ಇವಾಗ ಇಂಥದ್ದು ಅಂತ ತಿಳಿದಿಲ್ಲ. ಅದು ವೇದಾಂತಜನ್ಯ ಜ್ಞಾನೇನ ಮೀಯತೆ. ಅದು ವೇದಾಂತದಿಂದ ಉಪನಿಷತ್ತಿಂದ ಬಂದಿರೋದು ಜ್ಞಾನ ಇದೆಯಲ್ಲ, ಯಾವುದೋ ನಿಧಿಧ್ಯಾಸನ ಮಾಡೋದ್ರಿಂದ, ಅಂದ್ರೆ ವೇದಾಂತ ವಾಕ್ಯಗಳನ್ನ ಕೇಳಿ ವೇದಾಂತದಲ್ಲಿ ಹೇಗೆ ಹೇಳ್ಕೊಟ್ಟಿದಾರೋ ಆತ್ಮಸ್ವರೂಪ ಎಂಥದ್ದು ಅಂತ ಹೇಳ್ಕೊಟ್ಟಿದಾರೋ ಅದನ್ನ ತಿಳಿದು ಅದನ್ನ ಮನನ ಮಾಡಿ ಅದನ್ನ ಅವನು ನಿಧಿಧ್ಯಾಸನದಲ್ಲಿ ಪ್ರಯೋಗ ಮಾಡಿದಾಗ ಅವನಿಗೆ ಆತ್ಮಸ್ವರೂಪ ನಾನೇ ಅಂತ ಆ ತಿಳುವಳಿಕೆ ಅವನಿಗೆ ಬರುತ್ತೆ. ಅದು ಅವಾಗ ಅದೇ ಇಲ್ಲಿ ಪ್ರಮೇಯವಾದ ವಿಷಯ ಅದು. ಹಾಗಾಗಿ ಪ್ರಮೇಯವಾದ ವಿಷಯವನ್ನ ಇವನು ಈ ಪ್ರಮಿತಿ ಅಂದ್ರೆ ಆತ್ಮಜ್ಞಾನದಿಂದ ಇವನು ಆ ಒಂದು ಪ್ರೋಸೆಸ್ ಇದೆಯಲ್ಲ, ನಿಧಿಧ್ಯಾಸನದ ಪ್ರೋಸೆಸ್ ಇದೆಯಲ್ಲ, ಅದ್ರ ಮುಖಾಂತರ ಅವನು ಈ ವಿಷಯವನ್ನ ತಿಳಿತಾನೆ. ಅವಾಗ ಅಜ್ಞಾತಃ ಆತ್ಮ, ತಿಳಿದೇ ಇರೋ ಆತ್ಮ ವೇದಾಂತಜನ್ಯ ಜ್ಞಾನೇನ ಮೀಯತೆ ಅಂದ್ರೆ ವೇದಾಂತ ಉಪನಿಷದಿಂದ ಬಂದಿರೋ ಜ್ಞಾನದಿಂದ ಇವನಿಗೆ ಆ ತಿಳಿದಂಗ ಆಗುತ್ತೆ. ಅದು ಅಂದ್ರೆ ಏನಾಯ್ತು, ಆತ್ಮಸ್ವರೂಪದ ಒಂದು ಸಾಕ್ಷಾತ್ಕಾರ ಅನ್ನೋದು ಆಗುತ್ತೆ. ಇತಿ ಏಷಃ ಏವ ವಾಕ್ಯಾರ್ಥಃ ನ ಅಪ್ರವೃತ್ತ ಪ್ರವರ್ತನಂ. ಅದರಿಂದ ಪ್ರವೃತ್ತಿ ಆಗದೆ ಇರೋ ಒಂದು ವಿಷಯದಲ್ಲಿ ಇವನ ಪ್ರವೃತ್ತಿ ಮಾಡೋದು ಅನ್ನೋದಲ್ಲ ಅದು. ಹಾಗಾಗಿ ನೋಡಿ, ಇವಾಗ ಅಲ್ಲಿಂದ ಈ ಹಸುನ ಅಲ್ಲಿಂದ ಇಲ್ಲಿ ತಂದು ಕಟ್ಟು ಅಂತ ಹೇಳುವಾಗ ಇವನು ಏನ್ ಮಾಡ್ತಾನೆ, ಎದ್ದು ಕೂತಿರೋನು ಏನ್ ಮಾಡ್ತಾನೆ, ಎದ್ದು ಹಸುನ ಅಲ್ಲಿಂದ ಇಲ್ಲಿ ತಂದು ಕಟ್ತಾನೆ. ಅವಾಗ ಒಂದು ಪ್ರವೃತ್ತಿ ಇದೆ ಅದು. ಆದ್ರೆ ಇಲ್ಲಿ ಆತರ ಒಂದು ಪ್ರವೃತ್ತಿ ಅಲ್ಲ ಇದು ಅಂತ ಹೇಳ್ಬಿಟ್ಟು, ಇದಂತ ಒಂದು ಪ್ರವೃತ್ತಿ ಅಲ್ಲ ಇದು ಮನಸ್ಸಲ್ಲಿ ಇರೋ ಒಂದು ಆತ್ಮ ವಿಷಯಕ್ಕೆ ಇರೋ ಅಜ್ಞಾನವನ್ನ ಹೋಗ್ಲಾಡಿಸೋ ಒಂದು ಪ್ರೋಸೆಸ್ ಇದು. ಆತರ ಇದೆ ಇದು. ಅಲ್ಲಿ ಆತರ ಅಲ್ಲ. ಅಲ್ಲಿ ಆಗದೆ ಇರೋ ಒಂದು ಕೆಲಸವನ್ನ ಇವಾಗ ಮಾಡ್ತಾ ಇದ್ದಾನೆ ಹೊಸದಾಗಿ. ಆದ್ರೆ ಇಲ್ಲಿ ಆತರ ಇಲ್ಲ. ಆತ್ಮಸ್ವರೂಪದ ಬಗ್ಗೆ ಒಂದು ಅಜ್ಞಾನ ಇದೆ. ಅಜ್ಞಾನವನ್ನು ಹೋಗ್ಲಾಡಿಸೋ ಒಂದು ಪ್ರೋಸೆಸ್ ಈ ನಿಧಿಧ್ಯಾಸನ ಅನ್ನೋದನ್ನ ಹೇಳ್ತಾರೆ. ನಾನು ಅಹಂ ಪ್ರತ್ಯಯೇನ ಆತ್ಮ ವೇದಾಂತ ಶ್ರವಣಾತ್ ಪುರ ವಿಜ್ಞಾತಃ ಇತಿ ಚೇತೆ ಮೈವಂ ಸಾರ್ವಾತ್ಮ್ಯ ಅನುಭವಬೋಧನಾ ಅಂತ. ಇವಾಗ ಎಲ್ಲರೂ ಹೇಳ್ಬೋದು, ಇಲ್ಲ ಅಹಂ ಪ್ರತ್ಯಯ, ಅಹಂ ಅಂತ ಒಂದು ಎಲ್ಲರಿಗೂ ಒಂದು ಬುದ್ಧಿ ಇದೆಯಲ್ಲ, ಅದು ಅಜ್ಞಾನಿಗೂ ಇದೆ. ಅಹಂ ಅಂತ ಬುದ್ಧಿ ಇದೆ ಅವನಿಗೆ. ನಾನು ಇಂಥ ಕಡೆ ಹೋಗ್ತಾ ಇದ್ದೀನಿ, ನಾನು ಇಂಥ ಮಾಡ್ತಾ ಇದ್ದೀನಿ, ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಏನಾದ್ರೂ ಎಲ್ಲರೂ ಕೂಡ ಅಹಂ ಅಂತ ಪ್ರಯೋಗ ಮಾಡೇ ಮಾಡ್ತಾರೆ ಎಲ್ಲರೂ ಕೂಡ. ಹಾಗಿರುವಾಗ ವೇದಾಂತನೇ ಬಂದು ಹೇಳ್ಕೊಡ್ಬೇಕಾ ಇದನ್ನ ಅಹಂ ಅನ್ನೋದನ್ನ? ಎಲ್ಲರಿಗೂ ಗೊತ್ತೇ ಇದೆಯಲ್ಲ. ಅದರಿಂದ ವೇದಾಂತ ಶ್ರವಣ ಮಾಡಕ್ ಮುಂಚೆನೆ ಒಬ್ಬರಿಗೆ ಅಹಂ ಅಂತ ಪ್ರತ್ಯಯ ಇರೋದ್ರಿಂದ ಅದ್ರ ಬಗ್ಗೆ ಏನ್ ಹೊಸದಾಗಿದೆ ಏನ್ ಹೇಳ್ಕೊಡುತ್ತೆ ಅಂತ ಕೇಳಿದಾಗ, ಇಲ್ಲ ನೀನ್ ಆತರ ತಿಳಿಬೇಡ, ಇದ್ರೊಂದು ವಿಷಯ ಇದೆ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾ ಇದ್ದಾರೆ. ಅಹಂ ಪ್ರತ್ಯಯ ಎಲ್ಲರಿಗೂ ಇದ್ರೂ ಕೂಡ ಆ ಅಹಂ ಅನ್ನೋದನ್ನ ಅವರು ಹೀಗಿದೆ ಎಂಥದ್ದು ಅಂತ ತಿಳ್ಕೊಂಡಿಲ್ಲ ಅವ್ರು ಸರಿಯಾಗಿ. ಹಾಗಾಗಿ ನೋಡಿ ಹೇಳ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಸಾರ್ವಾತ್ಮ್ಯ ಅನುಭವಬೋಧನಾ. ಈ ಆತ್ಮ ಅನ್ನೋದು ಅಹಂ ಅನ್ನೋದು ಎಲ್ಲವನ್ನೂ ಸೇರಿಸ್ಕೊಳ್ಳುತ್ತೆ. ಇಡೀ ಕ್ರಿಯೇಷನ್, ಎಂಟೈರ್ ಕ್ರಿಯೇಷನ್ ನ ಸೇರಿಸ್ಕೊಳ್ಳೋದು ಈ ಅಹಂ ಅನ್ನೋದು. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಅಹಂ ಅಂದ್ರೆ ನನ್ನ ಒಂದು ಸೀಮಿತವಾಗಿ ಶರೀರವನ್ನು ಮಾತ್ರ ಹೇಳ್ಕೊಳ್ತೀವಿ. ಅಥವಾ ಕೆಲವು ಸತಿ ಏನಾಗುತ್ತೆ, ನಾನು ಅಂತ ಹೇಳುವಾಗ ನನ್ನ ಕುಟುಂಬ ಪರಿವಾರವನ್ನು ಕೂಡ ಸೇರಿಸ್ಕೊಳ್ತೀನಿ. ಅಥವಾ ನಾನು ಅಂತ ಹೇಳಿದಾಗ ನನ್ನ ಕ್ಲಾಸ್ ಸೇರಿಸ್ಕೊಳ್ತೀನಿ. ಅಥವಾ ನಾನು ಇರೋ ಒಂದು ಕಂಟ್ರಿ ಸೇರಿಸ್ಕೋಬಹುದು ಬೇಕಾದ್ರೆ. ಆದ್ರೆ ಈ ಸಾರ್ವಾತ್ಮ್ಯ ಅಂತ ಇದೆಯಲ್ಲ, ಎಂಟೈರ್ ಕ್ರಿಯೇಷನ್
ಇದು ಎಲ್ಲವನ್ನೂ ಸೂಚಿಸಿ ಈ ಅಹಂ ಅನ್ನೋದು ಅಷ್ಟನ್ನು ಎನ್ಕಂಪಾಸ್ ಮಾಡ್ಕೊಳ್ಳುತ್ತೆ ಇದು. ಅಂತ ಒಂದು ವಿಷಯ ನಿನಗೆ ಗೊತ್ತಿಲ್ಲ, ಅದು ಉಪನಿಷತ್ತೇ ಹೇಳ್ಕೊಳ್ಬೇಕಾದೇವು ಅಂತ ಹೇಳ್ತಾರೆ. ಇದರಿಂದ ಏನ್ ಗೊತ್ತಾಗುತ್ತೆ ನಮ್ಗೆ, ಅಹಂ ಬ್ರಹ್ಮಾಸ್ಮಿ ಅಂತ ನಾವು ಹೇಳುವಾಗ ಮಹಾವಾಕ್ಯದಲ್ಲಿ ಆ ಅಹಂ ಅನ್ನೋದು ಬ್ರಹ್ಮಕ್ಕೆ ಸಾಮಾನ್ಯೀಕರಣ ಅಂತ ಹೇಳ್ತಾ ಇದ್ದೀನ. ಅಂದ್ರೆ ಅಹಂ ಮತ್ತು ಬ್ರಹ್ಮ ಎರಡಕ್ಕೂ ಒಂದೇ ಈಕ್ವಲ್ ಸ್ಟೇಟಸ್ ಇದೆ. ಅವಾಗ ಏನಾಯ್ತು, ಆ ವಾಕ್ಯದಲ್ಲಿ, ಅನುಭವ ವಾಕ್ಯದಲ್ಲಿ ನಾನು ಬ್ರಹ್ಮವಾಗಿದ್ದೀನಿ ಅಂತ. ಬ್ರಹ್ಮ ಏನು, ಇಡೀ ಪ್ರಪಂಚವೇ ಬ್ರಹ್ಮ, ಸರ್ವಂ ಕಲ್ವಿದಂ ಬ್ರಹ್ಮ. ಬ್ರಹ್ಮವೇ, ಇಡೀ ಪ್ರಪಂಚವೇ ಬ್ರಹ್ಮದಿಂದ ಬಂದಿರೋದ್ರಿಂದ ಇಡೀ ಪ್ರಪಂಚವೇ ಕೂಡ ಬ್ರಹ್ಮವೇ ವಾಸ್ತವವಾಗಿ. ಹಾಗಿರುವಾಗ ನಾನು ಬ್ರಹ್ಮ ಅಂತ ಹೇಳಿದಾಗ ನಾನು ಎಲ್ಲವೂ, ನಾನು ಸರ್ವೋಹಂ ಅಂತ ಬರುತ್ತೆ. ಅದಕ್ಕೆ ನಮ್ಮ 33ನೇ ಜಗದ್ಗುರುಗಳು ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಸ್ವಾಮಿಗಳು ಅವರಿಗೆ 8 ವರ್ಷನೂ ಅವ್ರಿಗೆ ಸನ್ಯಾಸ ಆದಾಗ, ಆ ಸನ್ಯಾಸ ಆಗಿದ್ದ ದಿವಸ ಮೈಸೂರಲ್ಲಿ ಸನ್ಯಾಸ ಆಗಿತ್ತು ಅವರಿಗೆ. ರಾತ್ರಿ ಅವರು ನಿದ್ದೆಯಲ್ಲಿ ಸರ್ವೋಹಂ ಶಿವೋಹಂ ಅಂತ ಹೇಳ್ಕೊಳ್ತಾ ಇದ್ದಾರೆ ಅವರು. ಹಾಗಾಗಿ ಅದರ ರೆಕಾರ್ಡ್ ಮಾಡಿದ್ದಾರೆ, ಅದನ್ನ ದಾಖಲೆ ಮಾಡಿದ್ದಾರೆ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿನೇ ಅವರು ಇನ್ನು ಅವ್ರಿಗೇನು ವೇದಾಂತ ಶ್ರವಣ ಅಂತ ಏನು ಮಾಡೇ ಇಲ್ಲ, ಅವತ್ತನ ಸನ್ಯಾಸ ಆಗಿರೋದು ಅಷ್ಟು ಚಿಕ್ಕ ಹುಡುಗನಿಗೆ ಅಂತ. ಹಾಗಿರುವಾಗ ಅವರು ಸರ್ವೋಹಂ ಅಂತ ಹೇಳ್ಕೊಂಡಿದ್ದಾರೆ ಅವರು ಅಂತ. ಹಾಗಾಗಿ ಇಂಥ ಒಂದು ಸರ್ವೋಹಂ ಅನ್ನೋದಕ್ಕೆ ತುಂಬಾ ಬೆಲೆ ಇದೆ. ಹೌದು, 33ನೇ ಅವರೇ ಶಂಕರಮಠ, ಇಲ್ಲಿ ಬೆಂಗಳೂರು ಶಂಕರಮಠ ಕಟ್ಟಿಸೋದು ಅವರೇನೆ. ಹಾಗಾಗಿ ಅಹಂ ಪ್ರತ್ಯಯೇನ ಆತ್ಮ ವೇದಾಂತ ಶ್ರವಣಾತ್ ಪುರಾ ವಿಜ್ಞಾತಃ ಇತಿ ಚೇತ್. ಇಲ್ಲ, ಅಹಂ ಅನ್ನೋದು ಆತ್ಮನೇ ಸೂಚಿಸುತ್ತೆ ಅಂತ ವೇದಾಂತ ಶ್ರವಣ ಮಾಡಕ್ ಮುಂಚೆನೆ ಎಲ್ಲರಿಗೂ ಗೊತ್ತಿದೆಯಲ್ಲ ಅಂತ ಕೇಳಿದ್ರೆ, ಇಲ್ಲ ಗೊತ್ತಿಲ್ಲ, ಪೂರ್ತಿ ಸರಿಯಾಗಿ ಗೊತ್ತಿಲ್ಲ ಅದು. ಅಂದ್ರೆ ಆ ಅಹಂ ಅನ್ನೋದು ಇಡೀ ಸೃಷ್ಟಿಯಲ್ಲಿ ನೀನ್ ಏನೇನು ಕಾಣ್ತಾ ಇದೆಯೋ ಅಷ್ಟನ್ನು ಸೇರ್ಸ್ಕೊಳ್ತಾ ಇದೆ ಈ ಅಹಂ ಅನ್ನೋದು. ಅಹಂ ಬ್ರಹ್ಮ ಅನ್ನೋ ಅರ್ಥಕ್ಕೆ ಹೋಗಿ ಮುಟ್ಬೇಕದು ಕೊನೆಯಲ್ಲಿ ಅಹಂ ಅನ್ನೋದು. ಹಾಗಾಗಿ ಆ ತರ ತಿಳುವಳಿಕೆ ಬಂದಿಲ್ಲ ಎಲ್ಲರಿಗೂ. ವೇದಾಂತ ಶ್ರವಣ ಮಾಡಿದ್ರೇನೆ ಗೊತ್ತಾಗುತ್ತೆ ಅದು. ಅದರಿಂದ ವೇದಾಂತ ಅನ್ನೋದು ಇದನ್ನ ತಿಳಿಸ್ಕೊಡುತ್ತೆ ಒಬ್ಬನಿಗೆ. ಮೊದಲು ಹೇಗೆ ತಿಳಿಸ್ಕೊಡುತ್ತೆ, ಶ್ರವಣ ಮುಖಾಂತರ ತಿಳಿಸ್ಕೊಡುತ್ತೆ. ನೀನು ಇಷ್ಟು ಮಾತ್ರ ಅಲ್ಲ, ನೀನು ಈ ಒಂದು ಶರೀರ ಮಾತ್ರ ಅಲ್ಲ, ನೀನು ಮನಸ್ಸು ಮಾತ್ರ ಅಲ್ಲ, ನೀನು ಪ್ರಾಣಗಳು ಇಂದ್ರಿಯಗಳು ಮಾತ್ರ ಅಲ್ಲ, ನೀನು ಅಹಂಕಾರ ಕೂಡ ಅಷ್ಟೇ ಅಲ್ಲ, ನೀನು ಅದಕ್ಕಿಂತ ದಾಟಿರೋ ಶುದ್ಧ ಚೈತನ್ಯ ಸ್ವರೂಪ ಅಂತ. ಚೈತನ್ಯ ಸ್ವರೂಪ ಅಂತ ಹೇಳಿದ್ಮೇಲೆ ಅದಕ್ಕೆ ಮಿತಿ ಇಲ್ವೇ ಇಲ್ವಲ್ಲ, ಅಲ್ವಾ? ಚೈತನ್ಯಕ್ಕೆ ನೋಡಿ, ಶರೀರಕ್ಕಾದ್ರೂ ಒಂದು ಮಿತಿ ಇದೆ, ಅದಕ್ಕೆ ಇಷ್ಟೊಂದು ಇಂಥ ಒಂದು ತೂಕ ಇದೆ, ಅದಕ್ಕೆ ಇಷ್ಟೊಂದು ಹೈಟ್ ವೇಟ್ ಇಂಥದ್ದೆಲ್ಲ ನಾವು ಹೇಳ್ಬೋದು. ಆದ್ರೆ ಚೈತನ್ಯಕ್ಕೆ ನಾವು ಅಂತ ಒಂದು ಪರಿಮಿತಿ ಏನು ಹೇಳಕ್ ಬರದೇ ಇಲ್ಲ. ಹಾಗಾಗಿ ಆ ಪಂಚಕೋಶಗಳಿಂದ ವಿಲಕ್ಷಣವಾಗಿರೋ ಆತ್ಮ ಅನ್ನೋದು ಖಂಡಿತ ಅದು ಬ್ರಹ್ಮವೇ ಅದು. ಹಾಗಾಗಿ ಆ ಚೈತನ್ಯ ಅದು. ಹಾಗಾಗಿ ಅಹಂ ಅಂತ ನೀನು ಅದನ್ನು ಮುಟ್ಕೊಂಡು ಅದನ್ನ ನೀನು ಏನಾದ್ರು ಅಹಂ ಅಂತ ಅನ್ಕೊಂಡು ಹೇಳಿದ್ರೆ ಅದು ಖಂಡಿತ ಎಲ್ಲವನ್ನೂ ಸೇರ್ಸ್ಕೊಂಡ್ಬಿಡಿದೆ ಅದರಲ್ಲಿ. ಅಹಂ ಬ್ರಹ್ಮಾಸ್ಮಿ ಅಂತ ಅದೇ ಅರ್ಥ ಅಂತ ಅವರು ಇದನ್ನ ತಿಳಿಸ್ತಾ ಇದ್ದಾರೆ. ಲಿಂಗದೇ ನೋಡಿ, ಆಗ ಈ ಅಹಂ ಬುದ್ಧಿ ಸಾಮಾನ್ಯವಾಗಿ ನಮ್ಗೆ ಎಲ್ಲಿರುತ್ತೆ, ಏನಾಗಿರುತ್ತೆ ಅನ್ನೋದು ನಮ್ಗೆ ಹೇಳ್ಕೊಡ್ಬೇಕು. ಅದನ್ನ ಅದು ಕೂಡ ಇವ್ರು ಹೇಳ್ಕೊಡ್ತಾ ಇದ್ದಾರೆ ಇವಾಗ. ಲಿಂಗದೇಹ ಪರಿಚ್ಛಿನ್ನ ರೂಪ ಗ್ರಾಹಿಣಿ ಅಹಮ್ಮತಿ ಸಾರ್ವಾತ್ಮ್ಯಂ ಆತ್ಮನಃ ತತ್ವಂ ತತ್ ಅಜ್ಞಾತಂ ಅಹಂದಿಯಾ. ಇವಾಗ ಅಹಂ ಬುದ್ಧಿ ಅಂತ ನಮ್ಗೆ ಎಲ್ಲರಿಗೂ ಇದೆಯಲ್ಲ, ಎಲ್ಲರಿಗೂ ನಾನು ಅಂತ ಒಂದು ಬುದ್ಧಿ ಇದೆಯಲ್ಲ, ಅದು ಎಲ್ಲಿಗೆ ಸೀಮಿತವಾಗಿದೆ ಅಂತ ಹೇಳಿದ್ರೆ ಲಿಂಗದೇಹ ಪರಿಚ್ಛಿನ್ನ ರೂಪ ಗ್ರಾಹಿಣಿ. ಲಿಂಗದೇಹ ಅಂತ ಹೇಳಿದ್ರೆ ನಮ್ಮ ಸೂಕ್ಷ್ಮ ಶರೀರಕ್ಕೆ ಪರಿಚ್ಛಿನ್ನವಾಗಿರುತ್ತೆ ಅಷ್ಟೇನೆ. ಅಂದ್ರೆ ಸ್ಥೂಲ ಶರೀರವನ್ನು ಸೇರಿಸ್ಕೊಂಡು ಸೂಕ್ಷ್ಮ ಶರೀರದವರೆಗೂ ಅಲ್ಲೇ ಹೋಗುತ್ತೆ. ಸೂಕ್ಷ್ಮ ಶರೀರದಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಪ್ರಾಣಮಯ ಕೋಶ ಇದೆ, ಮನೋಮಯ ಕೋಶ ಇದೆ, ವಿಜ್ಞಾನಮಯ ಕೋಶ ಇದೆ, ಆನಂದಮಯ ಕೋಶ ಇದೆ. ಈ 4 ಕೋಶಗಳು ಸೂಕ್ಷ್ಮ ಶರೀರಕ್ಕೆ ಸೇರಿದ್ದು. ಸ್ಥೂಲ ಶರೀರ ಅದು ಹೊರಗಡೆ ಎಲ್ಲ ತೆಗೆದು ಹೊರಗಡೆ ಸ್ಥೂಲವಾಗಿರೋ ಅನ್ನಮಯ ಕೋಶ ಅದು. ಈ ಎಲ್ಲ ಕೋಶಗಳಲ್ಲಿ ಮಾತ್ರನೇ ಈ ಅಹಂ ಬುದ್ಧಿ ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಅನಿಸ್ತಾ ಇರೋದು. ಆದ್ರೆ ಸಾರ್ವಾತ್ಮ್ಯಂ ಆತ್ಮನಃ ತತ್ವಂ, ಆದ್ರೆ ಯಾವುದು ಆನಂದಮಯ ಕೋಶದಲ್ಲೂ ಅದಕ್ಕೇನೆ ನೋಡಿ, ಆನಂದಮಯ ಕೋಶದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಈ ಅಹಂಕಾರ ಅಂತ ನಾವು ಯಾವ್ದನ್ನ ಹೇಳ್ತೀವಿ, ಈಗೋ ಅಂತ ಹೇಳ್ತೀವಲ್ಲ, ಅದಕ್ಕೆ ಲೋಕಸ್ ಯಾವ್ದು ಅಂತ ಹೇಳಿದ್ರೆ ಆನಂದಮಯ ಕೋಶ ಆಗಿದ್ದಾರೆ. ಅದೇ ಸಮಯದಲ್ಲಿ ಈ ಸ್ಥೂಲ ಶರೀರ ಅನ್ನೋದು ನಮ್ಗೆ 3 ಶರೀರ ಹೇಳ್ತೀವಲ್ಲ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂತ. ಈ ಕಾರಣ ಶರೀರ ಅನ್ನೋದು ಅವಿದ್ಯ ಅಂತ ಇರೋದು. ಈ ಅವಿದ್ಯ ಅನ್ನೋದಕ್ಕೆ ನಮ್ಗೊಂದು ಲೋಕಸ್ ಕೊಡ್ಬೇಕಾಗಿದೆ. ಪ್ರತಿಯೊಂದು ವ್ಯಕ್ತಿಯಲ್ಲೂ ಕೂಡ ಈ ಅವಿದ್ಯ ಅಂತ ಇರೋದ್ರಿಂದ ಅದಕ್ಕೆ ಲೋಕಸ್ ನಾವ್ ಏನು ಕೊಡೋಣ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಈ ಆನಂದಮಯ ಕೋಶವನ್ನೇ ಹೇಳಿದ್ದಾರೆ. ಹಾಗಾಗಿ ಅಹಂಕಾರಕ್ಕೂ ಲೋಕಸ್ ಆನಂದಮಯ ಕೋಶನೇ. ಆಮೇಲೆ ಈ ಕಾರಣ ಶರೀರ ಅಂತ ನಾವು ಯಾವ್ದನ್ನ ಅವಿದ್ಯೆ ಅಥವಾ ಅಜ್ಞಾನ ಅಂತ ಹೇಳ್ತೀವೋ, ಮೂಲ ಅಜ್ಞಾನ ಅಂತ, ಅದು ಕೂಡ ಎಲ್ಲಿದೆ ಅಂತ ಹೇಳಿದ್ರೆ ಈ ಆನಂದಮಯ ಕೋಶವನ್ನೇ ಅದಕ್ಕೆ ಕೂಡ ಹೇಳೋದು. ಹಾಗಾಗಿ ಅದಕ್ಕೇನೆ ಈ ಒಬ್ಬ ತೀರ್ಕೊಂಡಾಗ ಅವನ ಸೂಕ್ಷ್ಮ ಶರೀರ ಅನ್ನೋದು ಇಲ್ಲಿಂದ ಹೋಗುತ್ತಲ್ವಾ, ಈ ಶರೀರ ಬಿಟ್ಟು ಹೋಗುತ್ತಲ್ಲ, ಅಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ ಆ ಅಜ್ಞಾನನೂ ಇರುತ್ತೆ, ಅದು ಬರ್ತಾನೆ ಇರುತ್ತೆ, ಅವನ ಜೊತೆಗೆ ಬರ್ತಾನೆ ಇರುತ್ತೆ. ಅದು ಎಲ್ಲಿ ಯಾವ ಜನ್ಮ ಎತ್ತಿದ್ರು ಕೂಡ ಈ ಅಜ್ಞಾನ ಅನ್ನೋದು ಮೂಲ ಅಜ್ಞಾನ ಜೊತೆಗೆ ಬರ್ತಾ ಇರುತ್ತೆ. ಜೊತೆಗೆ ಅವನಿಗೆ ಇರೋ ಈ ಕರ್ಮಗಳೆಲ್ಲ ಕೂಡ ಬರ್ತಾ ಇದೆ, ಹಿಂದೆ ಮಾಡಿದ ಕರ್ಮಗಳೆಲ್ಲ ಅದು ರಾಶಿ ಇದೆಯಲ್ಲ, ಅದೆಲ್ಲ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಹೇಳಿದ್ರೆ ಇಲ್ಲೇ ಸ್ಟೋರ್ ಆಗಿರುತ್ತೆ, ಅವನು ಒಂದು ಅಂತಃಕರಣದಲ್ಲೇನೆ ಸ್ಟೋರ್ ಆಗಿರುತ್ತೆ ಅದು. ಹಾಗಾಗಿ ಸೂಕ್ಷ್ಮ ಶರೀರದಲ್ಲಿ ಅಷ್ಟೊಂದು ಇದು ಬೆಲೆ ಇರೋ ವಸ್ತು ಅದು ಸೂಕ್ಷ್ಮ ಶರೀರ ಅನ್ನೋದು. ಹಾಗಾಗಿ ಹೌದು, ಕರೆಕ್ಟ್ ಹೇಳಿದ್ರಿ ನೀವು. ಹಾಗಾಗಿ ಇದು ಕ್ಲೌಡ್ ಅಂತ ಎಲ್ಲ ಹೊರಗಡೆ ಎಲ್ಲ ಏನು ಇರೋದಿಲ್ಲ, ಅದು ಅವನಲ್ಲೇ ಇರುತ್ತೆ, ಅವನ ಜೊತೆಗೆ ಬರ್ತಾ ಇರುತ್ತೆ, ಅದು ಅವ್ನು ಹಿಂಬಾಲಿಸ್ಕೊಂಡೇ ಇರುತ್ತೆ ಅದು ಯಾವಾಗ ಕೂಡ, ಎಲ್ಲಿ ಹೋದ್ರು ಕೂಡ.
ಅದಕ್ಕೆ ಯಥಾ ದೇನು ಸಹಸ್ರೇಶು ವತ್ಸೋ ಗಾಚ್ಯತೆ ಮಾತರಂ ತಥಾ ಯಚ್ಚಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ ಅಂತ ಹೇಳುವಾಗ ಅವನ್ನ ಹಿಂಬಾಲಿಸ್ಕೊಂಡೇ ಬರುತ್ತೆ ಅದು ಅವನಿಗೆ ಅದು ಫಲವನ್ನು ಕೊಡ್ಬೇಕು ಅಂತ. ಸೊ ಜೊತೆಗೆ ಅದಕ್ಕೆಲ್ಲ ಕಾರಣವಾಗಿರೋ ಅಜ್ಞಾನ ಕೂಡ ಅಲ್ಲೇ ಬರ್ತಾ ಇರುತ್ತೆ. ಅವನು ಯಾವಾಗ ಆತ್ಮಜ್ಞಾನವನ್ನು ಪಡ್ಕೊಳ್ತಾನೋ, ಶ್ರವಣ ಮನನ ನಿಧಿಧ್ಯಾಸನ ಮಾಡಿ, ಅವಾಗ ಅವನಿಗೆ ಏನಾಗುತ್ತೆ, ಈ ಸೂಕ್ಷ್ಮ ಶರೀರವೇ ಅವನಿಗೆ ಒಂದು ಕೊನೆಯಲ್ಲಿ ಅದು ಲೈವ್ ಆಗುತ್ತೆ. ಅದು ಅವಾಗ ಆ ಸಮಯದಲ್ಲೇ ನಿಮಗೆ ಆತ್ಮ ಅಜ್ಞಾನ ಅನ್ನೋದು ಕೂಡ ಪೂರ್ತಿಯಾಗಿ ಹೋಗಿರುತ್ತೆ ಅಂತ, ಮತ್ತೆ ಅವನಿಗೆ ಜನ್ಮ ಇರೋದಿಲ್ಲ ಅಂತ. ಇದು ವೇದಾಂತದ ಒಂದು ರೀತಿ. ಸೊ ಇವಾಗ ಲಿಂಗದೇಹ ಪರಿಚ್ಛಿನ್ನ ರೂಪ ಗ್ರಾಹಿಣಿ ಅಹಂಪತಿ ಸಾರ್ವಾತ್ಮ್ಯಂ ಆತ್ಮನಃ ತತ್ವಂ. ಆದ್ರೆ ಆತ್ಮನ ತತ್ವ ಏನು ಅಂತ ಕೇಳಿದ್ರೆ ಅದು ಸಾರ್ವಾತ್ಮ್ಯ. ಅಹಂ ಅಂತ ಹೇಳಿದ್ರೆ ಅದು ಅಷ್ಟೊಂದು ಎಕ್ಸ್ಪಾನ್ಸಿವ್ ಇದು ವಸ್ತು ಅದು ಹಾಗಾಗಿ ಅಹಂ ಅಂತ ಹೇಳಿದ್ರೆ ಅದು ಅಹಂ ಅನ್ನೋದು ಅಷ್ಟೊಂದು ಎಲ್ಲವನ್ನೂ ಸೇರಿಸ್ಕೊಳ್ಳೋದು. ಅದು ಶರೀರಕ್ಕೆ ಮಾತ್ರ ಪರಿಚಯನ ಅಲ್ವೇ ಇಲ್ಲ ಅದು ಅಂತ ಅಷ್ಟು ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ನಾವೇನ್ ಮಾಡಿದೀವಿ ಗೊತ್ತಿಲ್ಲದೇನೆ ಈ ಅಹಂ ಅಂತ ಉಪಯೋಗಿಸ್ತಾ ಇದ್ದೀವಿ. ಅಹಂತ ಬುದ್ಧಿ ಬರ್ತಾ ಇದೆ, ಆದ್ರೆ ಈ ಶರೀರಾದಿಗಳಲ್ಲಿ ಮಾತ್ರ ಸೀಮಿತವಾಗಿ ಬರ್ತಾ ಇದೆ ಅದು ಅಂತ. ಅದಕ್ಕೇನೆ ನೋಡಿ, ಲೋಕದಲ್ಲಿರೋರು ಕೂಡ ತುಂಬಾ ಸ್ಪಿರಿಚುವಲ್ಗೆ ಹೋಗ್ದೇನು ಇದ್ರು ಕೂಡ ನೋಡು, ನೀನು ಬಾಕಿಯವರ ಕಷ್ಟಕ್ಕೆ ನೀನು ಸ್ಪಂದನೆ ಮಾಡಿದ್ರೆ ಅವಾಗ ನಿನ್ಗೆ ಮನಸ್ಸು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಹೇಳ್ತಾರಲ್ವಾ. ಅವಾಗ ನೀನು ಬಾಕಿಯವ್ರಿಗೆ ಕಷ್ಟಗಳಿಂದ ಬಂದಾಗ ನೀನು ಅಂತ ಮಾತ್ರ ನೀನು ಇಟ್ಕೊಳ್ದೆ, ಸ್ವಾರ್ಥ ಅಂತ ಇಟ್ಕೊಳ್ದೆ ಇನ್ನೊಬ್ರಿಗೂ ಕೊಡು ನೀನು ಸ್ವಲ್ಪ, ಅಥವಾ ಅವ್ರ ಕಷ್ಟಕ್ಕೆ ನೀನು ಸ್ವಲ್ಪ ನೆರವಾಗುವಂತೆ ಮಾಡುವಾಗ ಅವಾಗ ಏನಾಗುತ್ತೆ, ನಿನ್ ಮನಸ್ಸು ಸ್ವಲ್ಪ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ ಅದು. ಹಾಗಾಗಿ ಅಂತಃಕರಣಕ್ಕೆ ಒಂದು ಬ್ರಾಡ್ ಮೈಂಡ್ ಅಂತೆಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ತೀವಲ್ಲ, ಆ ತರ ಆಗುತ್ತೆ ಅದು. ಅದು ಎಷ್ಟು ದೂರ ಹೋಗ್ಬೇಕು ಅಂತ ಹೇಳಿದ್ರೆ ಈ ತರ ಎಲ್ಲವನ್ನೂ ಸೇರಿಸ್ಕೊಂಡಿರೋ ಒಂದು ಸ್ಥಿತಿ ಬಂದ್ಬಿಟ್ರೆ ಅವನಿಗೆ ಅದು ಆತ್ಮಜ್ಞಾನಿಯೇ ಆಗುತ್ತೆ ಅದು. ಹಾಗಾಗಿ ಅವನಿಗೆ ಅಂತ ರೀತಿಯಲ್ಲಿ ಅವನು ನೋಡ್ಬಿಡ್ತಾನೆ, ಅವನು ಎಲ್ಲವನ್ನು ಕೂಡ ತನ್ನ ಸ್ವರೂಪವೇ ಅಂತ ನೋಡ್ತಾನೆ ಅವನು. ಹೀಗೆ ಅದಕ್ಕಾಗಿಯೇ ಶಾಸ್ತ್ರದಲ್ಲಿ ಈ ತರ ದಾನ ಧರ್ಮಗಳು ಮಾಡೋದು ಅನ್ನೋದು, ಅಥವಾ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದನೆ ಮಾಡೋದು ಅನ್ನೋದೆಲ್ಲ ಶಾಸ್ತ್ರದಲ್ಲಿ ಹೇಳಿರೋದಕ್ಕೆ ಇದೇ ಕಾರಣ. ಈ ತರ ಒಂದು ತರಬೇತಿ ಕೊಡ್ತಾ ಇದೆ ಶಾಸ್ತ್ರ ಎಲ್ಲರಿಗೂ ಕೂಡ. ಈ ತರ ಮಾಡ್ತಾ ಏನಾಗುತ್ತೆ, ಈ ಸಣ್ಣ ಬುದ್ಧಿ ಅನ್ನೋದಕ್ಕೆ ಹೋಗಿ ಅವನಿಗೆ ಈ ತರ ಒಂದು ವ್ಯಾಪಕವಾದ ಒಂದು ಮನಸ್ಸು, ಹೌದು ಆ ತರ ಆಗುತ್ತೆ. ಸಂಕುಚಿತವಾದ ಬುದ್ಧಿಗೆ ಹೋಗಿ ಅವನಿಗೆ ಅಸಂಕುಚಿತವಾಗಿ ಒಂದು ಅಖಂಡವಾದ ಒಂದು ಮನಸ್ಸು ಬರುತ್ತೆ ಅವನಿಗೆ ಅಂತ ಹೇಳ್ಬಿಟ್ಟು ಈ ತರ ಹೇಳಿದ್ದಾರೆ. ಸೊ ಹೀಗೆ ನೋಡಿ, ಎಲ್ಲ ನಮಗ್ ಸಂಬಂಧಪಟ್ಟಿದೆ. ಈ ಶ್ಲೋಕಗಳು ಬರೋದೆಲ್ಲವೂ ಕೂಡ ಪ್ರತಿಯೊಬ್ಬರಿಗೂ ನಮಗ್ ಸಂಬಂಧಪಟ್ಟಿದೆ ಅವ್ರು ಹೇಳ್ತಾ ಇದ್ದಾರೆ. ಯಾವ್ದು ಕೂಡ ಅಲ್ಲಲ್ಲಿ ಇದೆ, ಬೇರೆ ಎಲ್ಲೋ ಹೋಗ್ಬೋದು ನೀನು, ಅಥವಾ ಯಾವ್ದೋ ನಂಬಿಕೆ ಇಡು ಅಂತದೆಲ್ಲ ಇಲ್ವೇ ಇಲ್ಲ. ಅದು ಸಾಕ್ಷಾತ್ತಾಗಿ ನಮಗೆ ಆಗ್ತಾ ಇರೋ ಅನುಭವವನ್ನ ಹೇಳಿ ಅವರು ನಾವು ಹೇಗೆ ಅದನ್ನ ಸರಿ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಸರ್ವಾಸು ಉಪನಿಷತ್ಸು ಏತತೆ ಸಾರ್ವಾತ್ಮ್ಯಂ ಪ್ರತಿಪಾದ್ಯತೆ ಕಾರ್ಯಜ್ಞೇಯ ಸಮಾಪ್ತಿ ಸ್ಯಾತ್ ಸಾರ್ವಾತ್ಮ್ಯಸ್ಯ ಅವಬೋಧತಃ. ಇವಾಗ ಎಲ್ಲಾ ಉಪನಿಷತ್ತುಗಳಿಗೂ ಕೂಡ ಅದು ಎಷ್ಟು ಉಪನಿಷತ್ತುಗಳಿದೆಯೋ ಅದಕ್ಕೆ ಲೆಕ್ಕವೇ ಇಲ್ಲ. ನಮ್ಗೆ ಸಿಕ್ಕಿರೋದು ಅಥವಾ ಗೊತ್ತಿರೋದು ಕೆಲವು ಮಾತ್ರ. ಆದ್ರೆ ಎಲ್ಲದರಲ್ಲೂ ಕೂಡ ಥೀಮ್ ಯಾವ್ದು, ಒಂದೇ ಥೀಮ್ ಯಾವ್ದು ಅಂತ ಹೇಳಿದ್ರೆ ಈ ಸಾರ್ವಾತ್ಮ್ಯ. ಅಂದ್ರೆ ಅಲ್ಲಿ ಏನೋ ಅಂತ ಹೇಳ್ಕೊಡ್ತಾ ಇದೆ. ಏನ್ ಹೇಳ್ಕೊಡ್ತಾ ಇದೆ ಅಂದ್ರೆ, ನೀನು ಎಲ್ಲವೂ ಆಗಿದ್ಯಾ ನೀನು ವಾಸ್ತವವಾಗಿ, ನೀನ್ ಇಷ್ಟೇ ಅಲ್ಲ, ನೀನು ಎಲ್ಲವೂ ಆಗಿದ್ಯಾ ನೀನು ವಾಸ್ತವವಾಗಿ ಅನ್ನೋದು ತೋರಿಸ್ಕೊಡ್ತಾ ಇದೆ ಎಲ್ಲಾ ಉಪನಿಷತ್ತುಗಳನ್ನು. ಹಾಗಾಗಿ ಪ್ರತಿ ಉಪನಿಷತ್ತಿಗೂ ಕೂಡ ಪ್ರಮೇಯ ಏನು ಅಂತ ಹೇಳಿದ್ರೆ ಈ ಸಾರ್ವಾತ್ಮ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸರ್ವಾಸು ಉಪನಿಷತ್ಸು ಏತತೆ ಸಾರ್ವಾತ್ಮ್ಯಂ ಪ್ರತಿಪಾದ್ಯತೆ. ಅದೇನು ಅಂತ ಹೇಳಿದ್ರೆ ಕಾರ್ಯಜ್ಞೇಯ ಸಮಾಪ್ತಿ ಸ್ಯಾತ್ ಸಾರ್ವಾತ್ಮ್ಯಸ್ಯ ಅವಬೋಧತಃ. ಅಂದ್ರೆ ಏನಾಯ್ತು ಅಂದ್ರೆ, ಕಾರ್ಯ ಅಂತ ಹೇಳಿದ್ರೆ ಇಲ್ಲಿ ಎಫೆಕ್ಟ್ ಅಂತ, ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳ್ತೀವಲ್ಲ, ಆದ್ರೆ ಕಾರ್ಯ ಅಂತ ಹೇಳಿದ್ರೆ ಇಲ್ಲಿ ಎಫೆಕ್ಟ್ ಅಂತ. ಅಂದ್ರೆ ಉಪನಿಷತ್ತಿನ ಇವರು ಏನ್ ಹೇಳಕ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಏಕವಿಜ್ಞಾನೇನ ಸರ್ವವಿಜ್ಞಾನಂ ಅನ್ನೋದನ್ನ ಹೇಳಕ್ ಬರ್ತಾ ಇದ್ದಾರೆ. ಹಾಗಾಗಿ ಒಂದನ್ನ ತಿಳಿದ್ರೆ ಎಲ್ಲವನ್ನೂ ತಿಳಿದಂಗೆ ಆಗುತ್ತೋ ಅದನ್ನ ಹೇಳ್ಕೊಡುವಂತಾನೆ ಮುಂಡಕೋಪನಿಷತ್ತಲ್ಲಿ ಪ್ರಾರಂಭ ಆಗುತ್ತೆ. ಅದನ್ನ ತಿಳ್ಕೊಂಡಿದ್ಯಾ ನೀನು ಅಂತಾರೆ ಚಾಂದೋಗ್ಯ ಉಪನಿಷತ್ತಲ್ಲಿ ಶ್ವೇತಕೇತುವಿಗೆ ಅವನು ಹೇಳ್ತಾ ಇದ್ದಾನೆ. ಹಾಗಾಗಿ ಪ್ರತಿ ಉಪನಿಷತ್ತಲ್ಲೂ ಕೂಡ ಈ ಸಾರ್ವಾತ್ಮ್ಯ ಅನ್ನೋದ್ರ ಮೇಲೆ ಅದು ಒಂದು ಗುರಿ ಇರುತ್ತೆ. ಅದನ್ನ ಹೇಳ್ಕೊಡ್ತಾ ಇದೆ ಅದು. ಅವಾಗ ಅದೇನು ಯಾವ ರೀತಿಯಲ್ಲಿ ಅದನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ, ಲೋಕದಲ್ಲಿ ಏನೇನು ಕಾರ್ಯ ಅಂತ ನಾವು ನೋಡ್ತೀವೋ, ಅಂದ್ರೆ ಬ್ರಹ್ಮವು ಕಾರಣ, ಪ್ರಪಂಚ ಅನ್ನೋದು ಕಾರ್ಯ. ಅವಾಗ ಕಾರ್ಯವನ್ನ ನಾವು ಪೂರ್ತಿ ತಿಳ್ಕೊಳ್ಳೋದು ಅಂತ ಅವ್ನು ಬರುತ್ತಲ್ಲ, ಅದೇ ಇದರ ಗುರಿ ಅಂತ ಹೇಳ್ತಾರೆ. ಹಾಗಾದ್ರೆ ಕಾರ್ಯವನ್ನ ನಾವು ಒಂದೊಂದಾಗ ಪರೀಕ್ಷೆ ಮಾಡಿ ಇದು ಬ್ರಹ್ಮವಾ ಅಂತ ತಿಳ್ಕೊಬೇಕಂತ ಹೇಳಿದ್ರೆ ಆತರ ಮಾಡೋಕ್ ಆಗುದಿಲ್ಲ. ಅದು ನೀತಿ ಅಂತ ಒಂದು ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ನಾವು ಮಾಡಿದಾಗ ಏನಾಗುತ್ತೆ, ಎಲ್ಲವೂ ಕೂಡ ಬ್ರಹ್ಮವೇ ಅಂತ ನಮ್ಗೆ ಗೊತ್ತಾಗುತ್ತೆ ಅಂತ. ಅವಾಗ ಸರಿ, ನೀತಿ ಅನ್ನೋದು ಕೂಡ ನೀನು ಪ್ರತಿಯೊಂದು ವಸ್ತುವನ್ನು ನೋಡಿ ಅದನ್ನ ಮುಟ್ಟಿ ಇದು ಬ್ರಹ್ಮವಲ್ಲ ಅಂತ ನೀನು ತೀರ್ಮಾನ ಮಾಡ್ಕೊಳ್ತಾ ಇದೆಯೋ, ಅದು ಆಗದೆ ಇರೋ ಕೆಲಸ. ಅವಾಗ ಏನ್ ಮಾಡಿದ್ರು, ಎಲ್ಲವನ್ನು ಗ್ರೂಪ್ ಮಾಡಿದ್ರು. ಅದನ್ನ ನಾವು ಹಿಂದೆ ತೋರಿಸ್ಕೊಟ್ರು ಅವರು. ಅಂದ್ರೆ ಇದಮ್ ಅಂತ ಹೇಳಕ್ ಯಾವ್ದು ಬರುತ್ತೆ, ಇದಮ್ ಅಂತ ಹೇಳಕ್ ಯಾವ್ದು ಬರೋದಿಲ್ಲ, ಸತ್ ಅನ್ನೋದು ಯಾವ್ದು, ತ್ಯತ್ ಅನ್ನೋದು ಯಾವ್ದು ಅಂತದೆಲ್ಲ ತೋರಿಸ್ಕೊಟ್ರು ಇವರು. ಹೀಗೆ ನಾವು ಎಲ್ಲವನ್ನು ಗ್ರೂಪ್ ಮಾಡಿ ನೋಡಿದಾಗ ಕ್ಷೇತ್ರಂ ಅಂತ ನಾವು ಒಂದು ಗ್ರೂಪ್ ಮಾಡ್ಬಿಟ್ಟು ಆ ಕ್ಷೇತ್ರಮಲ್ಲೇನೆ 2 ಗ್ರೂಪ್ನ ಇವರು ತೋರಿಸ್ಕೊಟ್ರು. ಅಂದ್ರೆ ಕ್ಷೇತ್ರಂ ಅನ್ನೋದು ಪ್ರಕೃತಿಗೆ ಸೇರಿದ್ದರು, ಆತ್ಮಸ್ವರೂಪ ಕೇವಲ ಚೈತನ್ಯ ಸ್ವರೂಪ ಕ್ಷೇತ್ರಜ್ಞ ಅನ್ನೋದು. ಅವಾಗ ಕ್ಷೇತ್ರಂ ಅನ್ನೋದ್ರಲ್ಲಿ 13ನೇ ಅಧ್ಯಾಯದಲ್ಲಿ 2 ಅದನ್ನು ತೋರಿಸಿದ್ರು. ಒಂದು ಭಾಗ ಏನು ಅಂತ ಹೇಳಿದ್ರೆ ಮಹಾಭೂತ್ಯಾನ್ಯ ಅಹಂಕಾರೋ ಬುದ್ಧಿರ್ ಅವ್ಯಕ್ತಮೇವಚ ಅಂತ ಹೇಳ್ಬಿಟ್ಟು
ಇಲ್ಲಿಂದ ಹಿಡಿದು ಹೊರಗಡೆ ಇರೋ ಪ್ರಪಂಚ ಪೂರ್ತಿ ಸೇರ್ಸ್ಕೊಂಡ್ಬಿಟ್ಟಿರೋದ್ರಲ್ಲಿ. ಅದ್ರ ಜೊತೆಗೆ ಇಂದ್ರಿಯಾಣಿ ದಶೈಕಂಚ ಪಂಚಸ ಇಂದ್ರಿಯ ಗೋಚರ ಅಂತ ಹೇಳ್ಬಿಟ್ಟು ಆ ವಿಷಯಗಳನ್ನೆಲ್ಲ ತಿಳ್ಕೊಳ್ಳಕ್ಕೆ ನಮಗೆ ಕೆಲವು ಉಪಕರಣಗಳೆಲ್ಲ ಬೇಕಾಗಿದ್ದಿಲ್ಲ, ಕಾರಣಗಳು ಬೇಕಾಗಿದ್ದಿಲ್ಲ, ಇಂದ್ರಿಯಗಳು ಮನಸ್ಸು ಇದೆಲ್ಲ ಅದು ಕೂಡ ಕ್ಷೇತ್ರ ಮಂತ್ರಿಗೆ ಸೇರಿದೆ ಅಂತ ಹೇಳ್ಬಿಟ್ರು. ಅವಾಗ ಅಲ್ಲೇನೆ ಏನಾಯ್ತು, ಒಂದು ನೋನ್ ಅಂಡ್ ಒಂದು ನೋಯರ್ ಅಂತ, ನೋಬಲ್ ಅಂತ ನೋಯರ್ ಅಂತ ಎರಡನ್ನ ಭಾಗ ಅಲ್ಲೇ ಮಾಡಿದ್ರು. ಇದು ಈ ನೋಯರ್ ಮತ್ತು ನೋಯಬಲ್ ಅಂತ ಎರಡಿದೆಯಲ್ಲ, ಅದನ್ನ ಸೇರಿಸಿ ಬೆಳಗೋದು ಯಾವ್ದು ಅಂತ ಹೇಳಿದ್ರೆ ಅದು ಕ್ಷೇತ್ರಜ್ಞ ಅಂತ. ಆ ತರ ಒಂದು ರೀತಿಯಲ್ಲಿ ನಾವು ತಿಳ್ಕೊಬೇಕು ಅದನ್ನ ಇವರು ಸ್ಪಷ್ಟವಾಗಿ ಹಿಂದೆ ನಮ್ಗೆ ಕ್ಲಾಸ್ ಅಲ್ಲಿ ನೋಡಿದ್ದೀವಿ ಅದನ್ನ. ಸೊ ಇವಾಗ ಇಲ್ಲಿ ಹೇಳ್ತಾ ಇದ್ದಾರೆ, ಅದೇ ಕಾರ್ಯ ಅಂತ ಹೇಳಿದ್ರೆ ಯಾವ್ದು ಎಫೆಕ್ಟ್ ಆಗಿದೆಯೋ ಅದು, ಕಾರಣ ಅಂತ ಹೇಳಿದ್ರೆ ಇದಕ್ಕೆಲ್ಲದಕ್ಕೂ ಕಾರಣ ಯಾವ್ದೋ ಅದು. ಅದಕ್ಕೇನೆ ಇದರಲ್ಲಿ ಚಾಂದೋಗ್ಯ ಉಪನಿಷತ್ತಲ್ಲಿ ಬರೋ ತತ್ವಮಸಿ ವಾಕ್ಯ ಬರ್ತಲ್ಲ, ಅದರಲ್ಲಿ ಆ ವಾಕ್ಯ ಪೂರ್ತಿ ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ಐತದಾತ್ಮ್ಯವಿದಗಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತು ಅಂತ ಬರುತ್ತೆ ಅಲ್ಲಿ. ಅವಾಗ ಏನಾಗುತ್ತೆ ಅಂದ್ರೆ ಇದಂ ಅಂತ ಹೇಳಿದ್ರೆ ಇದಂ ಸರ್ವಂ, ಇದು ಅಂತ ನಾನು ಯಾವ್ದಾವ್ದನ್ನ ನಾನು ನೋಡ್ತಾ ಇದ್ದೀನೋ ಅನುಭವಿಸ್ತಾ ಇದ್ದೀನೋ ಅಲ್ಲಿ ಏನಾಗುತ್ತೆ, ನಮ್ಮ ಶರೀರಕ್ಕೆ ಹೊರಗಡೆ ಇರೋದು ಅದು ಮಾತ್ರ ಅಲ್ಲ, ಇದು ಅನ್ನೋದು ನಮ್ಮ ಶರೀರವೂ ಸೇರಿಸ್ಕೊಳ್ಳುತ್ತೆ, ನಮ್ಮ ಅಹಂಕಾರದವರೆಗೂ ಎಲ್ಲವೂ ಕೂಡ ಇದು ಅನ್ನೋಕೆ ಬಂದ್ಬಿಡುತ್ತೆ, ಅದು ಇದಮ್ ಅನ್ನೋ ಕೊಟ್ಟಿಗೆ ಬಂದ್ಬಿಡುತ್ತೆ ಅದು. ಸೊ ಯಾವ್ದಾವ್ದು ಎಕ್ಸ್ಪೀರಿಯನ್ಸ್ ಬರ್ತಾ ಇದೆಯೋ ಅಂದ್ರೆ ವೇದಾಂತದ ಮುಖಾಂತರ ನಮಗೆ ಅಹಂಕಾರ ಅನ್ನೋದು ಕೂಡ ಎಕ್ಸ್ಪೀರಿಯನ್ಸ್ ಬರುತ್ತೆ ಅದು. ಅವಾಗ ಏನಾಗುತ್ತೆ, ಅಹಂಕಾರದಿಂದ ಹಿಡಿದು ಹೊರಗಡೆ ಇರೋ ಪ್ರಪಂಚ ನದಿಗಿರಿ ಸಮುದ್ರ ಅಂತ ಎಲ್ಲವನ್ನೂ ಸೇರಿಸ್ಕೊಂಡು ಬೇರೆ ಲೋಕಗಳು 14 ಲೋಕಗಳು ಕ್ರಿಯೇಷನ್ ಅಲ್ಲಿ ಇದೆ ಅಂತ ಶಾಸ್ತ್ರ ಹೇಳುತ್ತೆ, ಅಷ್ಟನ್ನು ಕೂಡ ಸೇರಿಸ್ಕೊಂಡಿರೋದು ಇದಮ್ ಅಂತ ಆಗುತ್ತೆ ಅದು. ಅವಾಗ ಇದಂ ಸರ್ವಂ ಇದೆಲ್ಲವಕ್ಕೂ ಕೂಡ ಕಾರಣವಾಗಿರೋದು ಈ ಆತ್ಮ, ಸತ್ ಅನ್ನೋ ಬ್ರಹ್ಮ ಅಂತ ಅಲ್ಲಿ ಉಪನಿಷತ್ತು ಹೇಳಿದ್ದಾರೆ. ಆ ಸತ್ ಅಂತ ಯಾವ್ದು ಆತ್ಮ ಆಗಿದೆಯೋ, ಇದೆಲ್ಲದಕ್ಕೂ ಆತ್ಮವಾಗಿ ಯಾವ್ದಿದೆಯೋ ಅದೇ ನೀನು ಆಗಿದ್ಯಾ ಅಂತ ಅಲ್ಲಿ ಶ್ವೇತಕೇತುಗೆ ಉಪದೇಶ ಮಾಡಿದೆ ತತ್ವಮಸಿ ಅನ್ನೋ ಕಡೆ. ಅಲ್ಲಿ ಅದನ್ನೇ ಇವ್ರ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಅವಾಗ ಏನಾಯ್ತು, ಸತ್ ಅನ್ನೋ ಬ್ರಹ್ಮವು ಕಾರಣವಾಯ್ತು, ಇಡೀ ಪ್ರಪಂಚವೂ ಕೂಡ ಕಾರ್ಯವಾಯ್ತು. ಪ್ರಪಂಚ ಅನ್ನೋದ್ರಲ್ಲಿ ಹೊರಗಡೆ ಇರೋ ಪ್ರಪಂಚ, ಆಮೇಲೆ ನಮ್ಗೆ ಯಾವ್ದಾವ್ದು ನಮ್ಗೆ ದೊಡ್ಡ ದೊಡ್ಡ ಏನು ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ ಅಂತ ಯಾವ್ದನ್ನ ನಾವು ಪ್ಲಾನೆಟ್ಸ್ ಗ್ಯಾಲಕ್ಸೀಸ್ ಅಂತ ಹೇಳ್ತೀವೋ ಅದು, ಆಮೇಲೆ ನಮ್ಮ ಅಂತಃಕರಣದಲ್ಲಿ ಇರೋ ವಿಷಯಗಳು ಅಹಂಕಾರದಿಂದ ಪ್ರಾರಂಭ ಆಗಿ ಎಲ್ಲವೂ ಕೂಡ ಅಹಂಕಾರದಿಂದ ಹಿಡಿದು ಎಲ್ಲವೂ ಕೂಡ ಇದಮ್ ಅನ್ನೋದು ಬರುತ್ತೆ. ಅದೆಲ್ಲ ಕಾರ್ಯ, ಬ್ರಹ್ಮದ ಕಾರ್ಯ ಅದು ಅಂತ ಆಗುತ್ತೆ. ಕಾರ್ಯ ಅಂದ್ರೆ ಏನು, ಬ್ರಹ್ಮದಿಂದ ಉಂಟಾಗಿರೋದು ಅದರ ಕಾರ್ಯ ಅಂತ. ಕಾರ್ಯ ಅಂದ್ರೆ ಎಫೆಕ್ಟ್ ಅಂತ. ಸೊ ಈ ಎಫೆಕ್ಟ್ ಅನ್ನೋದನ್ನ ಸ್ಫೂರ್ತಿ ತಿಳ್ಕೊಳ್ಳೋದು ಅಂತ ಇದೆಯಲ್ಲ, ಆ ತಿಳ್ಕೊಳ್ಳೋದನ್ನ ಕೂಡ ಹೇಗೆ ಅಂತ ನಾವು ನೋಡಿದ್ವಿ. ಇವಾಗ ಅದನ್ನ ಒಂದೊಂದಾಗಿ ಪರೀಕ್ಷೆ ಮಾಡಿ ನೋಡೋದಲ್ಲ, ಇದು ಗ್ರೂಪ್ ಮಾಡ್ಕೊಂಡು ಆ ಗ್ರೂಪ್ ಎಲ್ಲವೂ ಇದೇ ತರ ಅಂತ ನೋಡಿದಾಗ ನಮ್ಗೆ ಅದೆಲ್ಲವನ್ನು ಕೂಡ ನಾವು ಬ್ರಹ್ಮ ಅಲ್ಲ ಅಂತ ನಿರಾಕರಣೆ ಮಾಡಕ್ ಬರುತ್ತೆ ಅದು ಅಂತ. ಸೊ ಜ್ಞೇಯ ಸಮಾಪ್ತಿ ಸ್ಯಾತೆ ಸಾರ್ವಾತ್ಮ್ಯಸ್ಯ ಅಭವೋತಃ. ಹಾಗಾಗಿ ಸರ್ವಾತ್ಮತ್ವ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ, ಇಡೀ ಕಾರ್ಯ ಅಂದ್ರೆ ಪ್ರಪಂಚ ಪೂರ್ತಿಯನ್ನು ಕೂಡ ನಾವು ತಿಳ್ಕೊಂಡಾಯ್ತು. ತಿಳ್ಕೊಂಡ್ರೆ ಏನಂತ ತಿಳ್ಕೊಂಡಿದೀವಿ ಅಂದ್ರೆ, ಅದು ನನ್ನ ಬಿಟ್ಟು ಬೇರೆ ಅಲ್ಲ ಅದು ಅಂತ ತಿಳ್ಕೊಂಡಿದೀವಿ ನಾವು ಅಂತ. ಹಾಗಾಗಿ ನನಗಿಂತ ಬೇರೆಯಾಗೋದಕ್ಕೆ ಒಂದು ಅಸ್ತಿತ್ವ ಇಲ್ಲ, ನನಗಿಂತ ಬೇರೆಯಾದ ಅಸ್ತಿತ್ವ ಅದು ಪಡ್ಕೊಂಡಿಲ್ಲ ಅಂತ ನಮ್ಮ ಗುರುಗಳು ಅಭಿನವ ವಿದ್ಯಾತೀರ್ಥರು ಕನ್ನಡದಲ್ಲಿ ಈ ಇದರಿಂದ ವಿವೇಕಶ್ರವಣಿಯಿಂದ ಒಂದು ಶ್ಲೋಕವನ್ನ ವಿವರಣೆ ಮಾಡಿ ಹೇಳಿದ್ದಾರೆ. ತುಂಬಾ ಕಡೆ ಅದನ್ನ ವಿಡಿಯೋ ಮಾಡಿ ಹಾಕಿದ್ದಾರೆ. ಅದನ್ನ ಸಣ್ಣ ಒಂದು 2 ನಿಮಿಷ 3 ನಿಮಿಷ ಅಷ್ಟೇ ಇರುತ್ತೆ. ಅದ್ರಲ್ಲಿ ಅವ್ರು ಹೇಳ್ತಾರೆ, ಈ ಪ್ರಪಂಚ ಅನ್ನೋದು ಬ್ರಹ್ಮೈವ ಜೀವ ಅಂತ ಬರುತ್ತೆ. ಹಾಗಾಗಿ ಸಕಲಂ ಜಗಚ್ಚ ಅಂತ ಹೇಳುವಾಗ ಈ ಜಗತ್ತು ಅನ್ನೋದು ಬ್ರಹ್ಮಕ್ಕಿಂತ ಬೇರೆಯಾದ ಅಸ್ತಿತ್ವವನ್ನು ಪಡ್ಕೊಂಡಿಲ್ಲ ಅದು ಅಂತ. ಹಾಗಾದ್ರೆ ಏನಾಯ್ತು, ಅದಕ್ಕೆ ಡಿಪೆಂಡೆಂಟ್ ರಿಯಾಲಿಟಿ ಇರೋದು. ಜಗತ್ತಿಗೆ ಇಂಡಿಪೆಂಡೆಂಟ್ ರಿಯಾಲಿಟಿ ಇಲ್ಲ, ಅದಕ್ಕೆ ಬ್ರಹ್ಮದ ರಿಯಾಲಿಟಿಯಿಂದನೇ ಇದಕ್ಕೆ ರಿಯಲ್ ಅಂತ ನಾವು ಹೇಳ್ತಾ ಇದೀವಿ ಅಂತ. ಹೇಗೆ ಅಂತ ಹೇಳಿದ್ರೆ, ಒಂದು ಮಡಿಕೆ ಅನ್ನೋದಕ್ಕೆ ಮಣ್ಣಿನ ರಿಯಾಲಿಟಿ ಇಲ್ಲದೆ ಮಡಿಕೆಗೆ ರಿಯಾಲಿಟಿ ಇಲ್ವೇ ಇಲ್ಲ. ಮಣ್ಣನ್ನೇ ಮಡಿಕೆಯಾಗಿ ಕಾಣಿಸ್ಕೊಳ್ತಾ ಇದೆ. ಅವಾಗ ಮಡಿಕೆ ಬೇರೆ ಮಣ್ಣು ಬೇರೆ ಅಂತ ನಾವು ಹೇಳೋದು ಸ್ವಲ್ಪ ಮೂರ್ಖತನ ಅದಷ್ಟೇನೆ. ಹಾಗಾಗಿ ವಿಚಾರ ಮಾಡಿ ನೋಡಿದಾಗ ಮಣ್ಣೇ ಮಡಿಕೆಯಾಗಿ ಕಾಣಿಸ್ಕೊಳ್ತಾ ಇದೆ, ಮಣ್ಣು ಬಿಟ್ಟು ಮಡಿಕೆ ಇರೋಕ್ ಸಾಧ್ಯವೇ ಇಲ್ಲ. ಹಾಗಾಗಿ ಮಡಿಕೆಗೆ ಇರೋ ಒಂದು ರಿಯಾಲಿಟಿ ಅನ್ನೋದು, ಎಕ್ಸಿಸ್ಟೆನ್ಸ್ ಅಥವಾ ಅದಕ್ಕೆ ಅಸ್ತಿತ್ವ ಅನ್ನೋದು, ಇರುವಿಕೆ ಅಂತ ಹೇಳೋದು ಮಣ್ಣಿಂದಾನೇ ಸಿಗ್ತಾ ಇದೆ ಅದಕ್ಕೆ ಅಂತ. ಅವಾಗ ಅದಕ್ಕೆ ಏನಾಯ್ತು, ಆ ವಸ್ತುಗಳ ಏನೇನು ಕಾರ್ಯ ಅಂತ ಎಫೆಕ್ಟ್ ಅಂತ ಬಂತೋ ಅದಕ್ಕೆ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇಲ್ಲ ಅಂತ ಬಂತು. ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇಲ್ಲ ಅಂತ ಹೇಳಿದ್ರೆ ದಿ ಅದರ್ ವೇ ಆಫ್ ಸೇಯಿಂಗ್ ಇಟ್ ಇಸ್ ಇಂಡಿಪೆಂಡೆಂಟ್ ರಿಯಾಲಿಟಿ ಇಲ್ಲ ಅದಕ್ಕೆ ಅಂತ ಬಂತು. ಅವಾಗ ನಮ್ಮ ವೇದಾಂತದಲ್ಲಿ ಯಾವ ತರ ಅದನ್ನ ಜೋಡಿಸ್ತಾರೆ ಅಂತ ಹೇಳಿದ್ರೆ, ಈ ಮಣ್ಣು ಮತ್ತು ಮಡಿಕೆ ಅದನ್ನ ಉದಾಹರಣೆ ಕೊಟ್ಟು ಅಲ್ಲಿಂದ ಶುರು ಮಾಡುವಾಗ ಅದನ್ನ ಹೇಳುವಾಗ್ಲೇನೆ ಶಂಕರಾಚಾರ್ಯರು ರಜ್ಜು ಸರ್ಪ ತಂದ್ಬಿಡ್ತಾರೆ. ಹಾಗಾಗಿ ರಜ್ಜುವನ್ನೇ ನೀನು ಹೇಗೆ ಸರ್ಪ ಅಂತ ನೋಡ್ತಾ ಇದೆಯೋ ಗೊತ್ತಿಲ್ದೇನೆ, ಅದೇ ತರ ಮಣ್ಣನ್ನೇನೆ ನೀನು ಮಡಿಕೆ ಅಂತ ಕಾಣ್ತಾ ಇದೆಯಾ ಗೊತ್ತಿಲ್ದೇನೆ ಅಂತ. ಗೊತ್ತಿಲ್ದೇನೆ ಅಂದ್ರೆ ಏನಂತ, ಇಲ್ಲಿ ಭ್ರಮೆ ಅಂತ ಇಲ್ಲ, ಆದ್ರೆ ವಿಚಾರ ಮಾಡಿಲ್ಲ ಅಷ್ಟೇನೆ. ವಿಚಾರ ಮಾಡಿಲ್ಲ ಅಂದ್ರೆ ಮಡಿಕೆ ಅಂತ ನಾವು ಬೇರೆ ಯೂಸ್ ಹೇಳ್ತಾ ಇದ್ದೀವಿ, ಇದೆಲ್ಲ ಬೇರೆ ಬೇರೆ ಅಂತ ಹೇಳ್ತಾ ಇದ್ದೀವಿ. ಅದು ವ್ಯವಹಾರಕ್ಕೆ ಪರವಾಗಿಲ್ಲ, ಆದ್ರೆ ಅದ್ರ ವಿಚಾರ ಅದರ ಒಂದು ಸತ್ಯ ಏನು, ಅದೇನು ನಿಜವಾಗ್ಲು ಅಂತ ನಾವೇನಾದ್ರು ಪರೀಕ್ಷೆ ಮಾಡಿ ನೋಡುತ್ತೆ, ಆವಾಗ ಉಪನಿಷತ್ತು ಇಂಟರ್ಫಿಯರ್ ಮಾಡುತ್ತೆ. ಆವಾಗ ಅದು ಹೇಳ್ಕೊಡುತ್ತೆ ನಮ್ಗೆ, ಇದು ವಾಸ್ತವವಾಗಿ ಇದು ಬೇರೆಯಾಗಿ ಇಲ್ವೇ ಇಲ್ಲ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕೇತ್ಯವ ಸತ್ಯಂ ಅಂತ ಹೇಳ್ಬಿಟ್ಟು, ಅದು ಅಲ್ಲಿ ಇರೋ ಒಂದು ಮೃತಿಕಾ ಅಂತ ಹೇಳಿದ್ರೆ ಅದ್ರಲ್ಲಿ ಇರೋ ಮೂಲ ಕಾರಣ ಅದೇ ಸತ್ಯವಾಗಿರೋ ವಸ್ತು. ಅಲ್ಲಿ ಅದಕ್ಕೆ ಇರೋ ನಾಮ ರೂಪ ಅದೆಲ್ಲ ಸತ್ಯವಲ್ಲ ಅಂತ ಅದು ನಿರ್ದಾಕ್ಷಿಣ್ಯವಾಗಿ ಹೇಳ್ಬಿಡ್ತಾರೆ.
ಸೊ ಹೀಗಾಗಿ ಆ ತರ ತಿಳ್ಕೊಳ್ಳೋದಿದೆಯಲ್ಲ ಅದೇ ಇಲ್ಲಿ ಸರ್ವಾತ್ಮ್ಯ ಅಂತ ಹೇಳ್ತದ್ದು. ಈ ಪ್ರಪಂಚ ಎಲ್ಲದಕ್ಕೂ ಕೂಡ ಆತ್ಮ ಸ್ವರೂಪದಿಂದ ಬ್ರಹ್ಮಕ್ಕಿಂತ ಬೇರೆ ಅಸ್ತಿತ್ವ ಇಲ್ಲ. ಇವಾಗ ಏನಾಯ್ತು, ಆ ಬ್ರಹ್ಮ ಬೇರೆ ನಾನ್ ಬೇರೆ ಅಂತ ಹೇಳ್ತಾನೆ ಅವನು. ಇಲ್ಲ, ನನಗಿಂತ ಬೇರೆ ಅಸ್ತಿತ್ವ ಇದಕ್ಕೆ ಇಲ್ವೇ ಇಲ್ಲ, ನಾನೇ ಎಲ್ಲವೂ ಆಗಿದ್ದೀನಿ ಅಂತ ತಿಳ್ಕೊಳ್ತಾನೆ ಅವನು. ಹಾಗಾಗಿ ನಾನೇ ಎಲ್ಲವೂ ಆಗಿದ್ದೀನಿ, ಅದಕ್ಕೆ ಸರ್ವಾತ್ಮ ಅಂತ ಸರ್ವೋಹಂ ಅಂತ ಬುದ್ಧಿ ಬರುತ್ತೆ ಅಂತ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳುವಾಗ ಒಬ್ಬ ಬ್ರಹ್ಮವೇ ಎಲ್ಲವೂ ಆಗಿದೆ, ಅಥವಾ ಈ ಬ್ರಹ್ಮವೇ ಇದೆಲ್ಲವೂ ಬ್ರಹ್ಮವೇ ಅಂತ ಅವನು ಅದಕ್ಕಿಂತ ಬೇರೆಯಾಗಿ ಇದ್ಕೊಂಡು ಇರೋ ತರ ಆಗುತ್ತೆ ನೋಡಿದ್ರೆ. ಆದ್ರೆ ಅದನ್ನು ಪರಿಷ್ಕಾರ ಮಾಡಿ ನಾವು ಹೇಗೆ ಹೇಳ್ಬೇಕು ಅಂದ್ರೆ ಸರ್ವೋಹಂ ಅಂತ ಹೇಳ್ಬೇಕಾಗಿದೆ. ಅದು ಸರ್ವ ಅದಕ್ಕೇನೆ ಅಹಂ ಬ್ರಹ್ಮಾಸ್ಮಿ ಅಂತ ವಾಕ್ಯಗಳೆಲ್ಲ ಕೊಟ್ಟಿರೋದು. ಹೀಗೆ ಆತ್ಮ ದ್ರಷ್ಟವ್ಯ ಇತಿ ಉಕ್ತಿಯ ತತ್ವದೀಹಿ ಉಪದರ್ಶಿತ, ಶ್ರೋತವ್ಯ ಇತ್ಯಾದಿನಾತು ವಿಚಾರ ಉಪದರ್ಶ್ಯತೆ. ಇವಾಗ ಆತ್ಮ ನೋಡಿ, ಅಲ್ಲಿ ಆತ್ಮಾವ ಅರೆ ದ್ರಷ್ಟವ್ಯ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಮೂರ್ತಿ ವಾಕ್ಯ. ಅದ್ರಲ್ಲಿ ಇವ್ರು ಏನ್ ಮಾಡಿದ್ರು, ದ್ರಷ್ಟವ್ಯ ಅನ್ನೋದನ್ನ ಇವರು ಆತ್ಮ ದ್ರಷ್ಟವ್ಯ ಅನ್ನೋ ವಿಷಯಕ್ಕೆ ಹೇಳಿದ್ರು ಅವರು. ಅದನ್ನ ಹೇಳ್ಬಿಟ್ಟು ಅದನ್ನ ಉಪಸಂಹಾರ ಮುಗಿಸ್ತಾ ಇದ್ದಾರೆ. ಆತ್ಮ ದ್ರಷ್ಟವ್ಯ ಇತಿ ಉಕ್ತಿಯ ಈ ತರ ಹೇಳೋದ್ರಿಂದ ತತ್ವದೀಹಿ ಉಪದರ್ಶಿತ, ತತ್ವಜ್ಞಾನ ಆ ಒಂದು ಪ್ರೋಸೆಸ್ ಇದೆಯಲ್ಲ, ಈ ನಿಧಿಧ್ಯಾಸನ ಪ್ರೋಸೆಸ್ ಇಂದ ನಿಮಗೆ ಯಾವ್ದು ಜ್ಞಾನ ಬರಬೇಕೋ ಅದನ್ನ ಇವಾಗ ಹೇಳಾಯ್ತು. ಏನೋ ಆತ್ಮನೇ ತಿಳ್ಕೊಬೇಕಾದ್ರು, ಅದೇ ತಿಳ್ಕೊಳ್ಳೋದು ಅಂದ್ರೆ ಏನದು ಅಂತೆಲ್ಲ ಹೇಳಿದ್ರು. ಸರ್ವೋಹಂ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರು. ಅದೇ ತತ್ವಜ್ಞಾನ ಅನ್ನೋದು. ಇವಾಗ ಆ ಜ್ಞಾನವನ್ನು ಪಡ್ಕೊಳ್ಳೋಕೆ ನಾವು ಒಂದು ಪ್ರೋಸೆಸ್, ವಿ ಹ್ಯಾವ್ ಟು ಅಂಡರ್ಗೋ ಎ ಪ್ರೋಸೆಸ್. ಅದು ಆ ಪ್ರೋಸೆಸ್ ಏನು ಅಂತ ಹೇಳಿದ್ರೆ ಶ್ರವಣ ಮನನ ನಿಧಿಧ್ಯಾಸನ ಅಂತ. ಇದಕ್ಕೆ ವಿಚಾರ ಅಂತ ಹೇಳೋದು, ವಿಚಾರಾತ್ಮಕ ಸಾಧನ ಅಂತ ಇದನ್ನೇ ಹೇಳೋದು. ದಕ್ಷಿಣಾಮೂರ್ತಿ ಸ್ತೋತ್ರ ಅನ್ನೋದನ್ನ 2 ವಾಲ್ಯೂಮ್ ಅಲ್ಲಿ ಬರೆದಿದ್ದಾರಲ್ಲ ನಮ್ಮ ಗುರು ಸುಬ್ರಹ್ಮಣ್ಯನವರು. ಅದರಲ್ಲಿ ಇದಕ್ಕೆ ತುಂಬಾ ಇದು ಕೊಟ್ಟಿದ್ದಾರೆ, ಅವರು ಒತ್ತು ಕೊಟ್ಟಿದ್ದಾರೆ. ಮಾನಸೋಲ್ಲಾಸೆಲ್ಲ ಇಟ್ಕೊಂಡೇ ಮಾಡಿದ್ದಾರೆ ಅದನ್ನ. ಸೊ ಅದರಲ್ಲಿ ಇಂಥ ಈ ವಿಚಾರಾತ್ಮಕ ಸಾಧನ ಅನ್ನೋದಕ್ಕೇನೆ ತುಂಬಾ ಒಂದು ವಿಚಾರವಾಗಿ ಅದನ್ನ ಹೇಳಿದ್ದಾರೆ. ಸೊ ಇವಾಗ ವೇದಾಂತ ವಿಚಾರ ಅಂದ್ರೆ ಇದೇನೆ, ಶ್ರವಣ ಮನನ ನಿಧಿಧ್ಯಾಸನ ಸೇರ್ಕೊಂಡಿರುತ್ತೆ ವೇದಾಂತ ವಿಚಾರ ಅಂತ. ಶ್ರೋತವ್ಯ ಇತ್ಯಾದಿನಾತು ವಿಚಾರ ಉಪದರ್ಶ್ಯತೆ. ಆ ವಿಚಾರ ಅನ್ನೋದನ್ನ ಹೇಗೆ ಅಂತ ಏನು ಅಂತ ಇವಾಗ ಉಪನಿಷತ್ ಹೇಳ್ತಾ ಇದೆ ಅಂತ. ಶ್ರುತ್ಯರ್ಥ ಆವಿಷ್ಕೃತೆ ಹೇತು ಶಬ್ದಶಕ್ತಿ ವಿವೇಕಕೃತೆ ಶ್ರುತಿಲಿಂಗಾದಿಕೋ ಕೋ ನ್ಯಾಯ ಪ್ರೋಕ್ತ ಶ್ರೋತವ್ಯ ಇತಿ ಅತಃ. ಹಾಗಾಗಿ ಶ್ರೋತವ್ಯ ಅಂತ ಒಂದಿದೆಯಲ್ಲ, ಶ್ರೋತವ್ಯ ಅಂದ್ರೆ ಲಿಟರಲ್ ಮೀನಿಂಗು ಕೇಳ್ಬೇಕಾಗಿದ್ದು ಅಂತ, ಕೇಳ್ಬೇಕಾದ್ದು ಅಂತ. ಕೇಳೋದು ಅಂತ ಹೇಳಿದ್ರು, ನಾನು ಕೇಳ್ತಾ ಇದ್ದೀನಿ ನೀವು ಕೊಡಿ ಅಂತ ಅರ್ಥ ಅಲ್ಲ. ಇಲ್ಲಿ ಕೇಳ್ಬೇಕಾದ್ರೆ ಕಿವಿಯಿಂದ ಕೇಳ್ಕೊಳ್ಳೋದು ಅಂತ ಆ ವಿಷಯವನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಕೂಡ ಕಿವಿಯಿಂದ ಕೇಳೋದು ಮಾತ್ರ ಅಲ್ಲ, ಅದು ಅಲ್ಲಿ ಮನಸ್ಸಿಗೆ ತಗೊಂಡದು, ಅದ್ರ ಅರ್ಥಗಳು ಏನು, ಅಲ್ಲಿ ಹೇಳ್ತಾ ಇರೋ ಶಬ್ದಗಳಿಗೆಲ್ಲ ಏನ್ ಸರಿಯಾದ ಅರ್ಥ ಅನ್ನೋದನ್ನ ನಿರ್ಣಯ ಮಾಡ್ಕೊಳ್ಳಿದ್ದಿದೆಯಲ್ಲ, ಆ ಒಂದು ವ್ಯಾಪಾರಕ್ಕೆ ಶ್ರವಣ ಅಂತ ಹೇಳೋದು. ಟೆಕ್ನಿಕಲ್ ಆಗಿ ಶ್ರವಣಕ್ಕೆ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲಾ ಉಪನಿಷತ್ತುಗಳಲ್ಲೂ ಕೂಡ ಹೇಳ್ತಾ ಇರೋ ಒಂದು ಬ್ರಹ್ಮ ಇದೆಯಲ್ಲ, ಅದೇ ಪಾರಮಾರ್ಥಿಕವಾದ ಸತ್ಯವಾದ ವಸ್ತು, ಅದೊಂದೇ ಪಾರಮಾರ್ಥಿಕ ಸತ್ಯವಾದ ವಸ್ತು ಅಂತ ನಿರ್ಣಯ ಮಾಡಕ್ಕೆ ಅನುಕೂಲವಾಗಿರೋ ಒಂದು ವ್ಯಾಪಾರ ಇದೆಯಲ್ಲ, ಪ್ರೋಸೆಸ್ ಇದೆಯಲ್ಲ, ಆ ಆಕ್ಟಿವಿಟಿಗೆ ಶ್ರವಣ ಅಂತ ಹೇಳಿರೋದು ಅಂತ ಅದರ ಒಂದು ಟೆಕ್ನಿಕಲ್ ಡೆಫಿನೇಷನ್ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಶ್ರುತ್ಯರ್ಥ ಆವಿಷ್ಕೃತೆ ಅಂದ್ರೆ ಏನು, ಶ್ರುತಿಯಲ್ಲಿರೋ ವಿಷಯವನ್ನ ನಮ್ಗೆ ತಿಳಿಸ್ಕೊಡಕ್ಕೆ, ಆ ಶ್ರುತಿಯಲ್ಲಿರೋ ವಾಕ್ಯಗಳಿಗೆ ಒಂದು ಅರ್ಥವನ್ನ ನಮ್ಗೆ ಆವಿಷ್ಕಾರ ಮಾಡೋದಂದ್ರೆ ಏನು, ಅದನ್ನ ನಮ್ಗೆ ಎಕ್ಸ್ಪೌಂಡ್ ಮಾಡಿ ನಮ್ಗೆ ತಿಳ್ಕೊಳ್ಳೋ ತರ ಮಾಡೋದಿಕ್ಕೆ ಒಂದು ಪ್ರೋಸೆಸ್ ಇದೆ. ಹೇತು ಶಬ್ದ ಶಕ್ತಿ ವಿವೇಕಕೃತೆ ಅಂದ್ರೆ ಏನಾಯ್ತು, ಶಬ್ದ ಶ್ರವಣದ ವೇದದಲ್ಲಿ ಶಬ್ದಗಳಿದೆ, ಎಲ್ಲ ವರ್ಡ್ಸ್ ತಾನೆ. ಇವಾಗ ಪುಸ್ತಕ ತೆಗೆದು ನೋಡಿದ್ರೆ ನಾವು ಋಗ್ವೇದ ಅಥವಾ ಯಜುರ್ವೇದ ಯಾವುದೇ ತೆಗೆದು ನೋಡಿದ್ರು ಕೂಡ ಅಲ್ಲಿರೋದು ಶಬ್ದಗಳೇ, ವರ್ಡ್ಸ್. ನಾನು ಸೌಂಡ್ ಅಂತ ಹೇಳ್ತಾ ಇಲ್ಲ, ವರ್ಡ್ಸ್ ಅಂತ ಇರೋದು. ಅವಾಗ ಆ ವರ್ಡ್ಸ್ಗೆ ಒಂದು ಮೀನಿಂಗ್ ಇದೆ. ಆ ವರ್ಡ್ಸ್ಗೆ ಅಲ್ಲಿ ಆ ವರ್ಡ್ಗೆ ಏನ್ ಮೀನಿಂಗ್ ಮಾಡ್ಬೇಕು, ಏನ್ ಅರ್ಥ ಕೊಡ್ಬೇಕು ನಾವು ಅನ್ನೋದಕ್ಕೊಂದು ಶಾಸ್ತ್ರ ಇದೆ. ಆ ಶಾಸ್ತ್ರಕ್ಕೆ ಮೀಮಾಂಸಾ ಶಾಸ್ತ್ರ ಅಂತ ಇದೆ. ಅದು ಅದನ್ನ ಇಟ್ಕೊಂಡು ಏನ್ ಮಾಡ್ತಾರೆ, ಈ ಶಬ್ದಗಳಿಗೆಲ್ಲ ಅರ್ಥ ಮಾಡ್ತಾರೆ. ಅದಕ್ಕೆ ಶಂಕರಾಚಾರ್ಯರು ಏನ್ ಮಾಡ್ತಾರೆ, ಪದವಾಕ್ಯ ಪ್ರಮಾಣತಃ ಅವರು ತೈತ್ರಿಯ ಉಪನಿಷತ್ ವ್ಯಾಖ್ಯಾನ ಭಾಷೆಯ ಬರೆಯುವಾಗ ಮುಂಚೆ ಪ್ರಾರಂಭದಲ್ಲಿ ಒಂದು 3 ಶ್ಲೋಕ ಅವರು ಹೇಳ್ತಾರೆ. ಅವಾಗ ಅದ್ರಲ್ಲಿ ಹೇಳುವಾಗ ಯೈರಿಮೆ ಗುರುಭಿಕ್ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತ ಸರ್ವವೇದಾಂತಹ ತಾನ್ ನಿತ್ಯಂ ಪ್ರಣತೋಸ್ಮ್ಯಹಂ ಅಂತ ಒಂದು ನಮಸ್ಕಾರ ಮಾಡ್ತಾರೆ ಎಲ್ಲರಿಗೂ. ನನಗೆ ಹಿಂದಿನವರು ಅಂದ್ರೆ ನನಗೆ ಪೂರ್ವ ಆಚಾರ್ಯರೆಲ್ಲರೂ, ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ, ನನಗೆ ಪೂರ್ವಾಚಾರ್ಯರು ಎಲ್ಲರೂ ಕೂಡ ಈ ಉಪನಿಷತ್ತುಗಳಿಗೆ ಹೇಗೆ ವ್ಯಾಖ್ಯಾನ ಮಾಡ್ಬೇಕು ಅಂತ ವ್ಯಾಖ್ಯಾನ ಮಾಡಿ ತೋರಿಸಿದಾರಲ್ಲ ಅಂತ ಅವ್ರಿಗೆ ನಾನು ನಮಸ್ಕಾರ ಮಾಡ್ತೀನಿ, ನಿತ್ಯಂ ಯಾವಾಗ್ಲೂ ನಮಸ್ಕಾರ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ಅವರು ಒಂದು ವಿಶೇಷಣ ಹೇಳ್ತಾ ಇದ್ದಾರೆ. ಅವ್ರು ಎಂತವ್ರು ಅಂತ ಹೇಳಿದ್ರೆ, ಹೇಗೆ ಅವರು ಈ ಅರ್ಥ ಎಲ್ಲ ಹೇಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪದ ವಾಕ್ಯ ಪ್ರಮಾಣತಃ ಅಂತ 3 ಶಬ್ದ ಹೇಳ್ತಾ ಇದ್ದಾರೆ. ಅದು 3ಕ್ಕೂ ಏನ್ ಅರ್ಥ ಅಂತ ಹೇಳಿದ್ರೆ, ಪದಶಾಸ್ತ್ರ, ವಾಕ್ಯಶಾಸ್ತ್ರ, ಪ್ರಮಾಣಶಾಸ್ತ್ರ ಅಂತ 3 ಇದೆ. ಪದಶಾಸ್ತ್ರ ಅನ್ನೋದು ವ್ಯಾಕರಣ, ವಾಕ್ಯಶಾಸ್ತ್ರ ಅನ್ನೋದು ಪೂರ್ವ ಮೀಮಾಂಸಾ, ಆಮೇಲೆ ಪ್ರಮಾಣಶಾಸ್ತ್ರ ಅನ್ನೋದು ನ್ಯಾಯಶಾಸ್ತ್ರ. ಈ 3 ಶಾಸ್ತ್ರಗಳಲ್ಲಿ ಅವರು ಮೊದಲು ಅದನ್ನ ಚೆನ್ನಾಗಿ ಕಲಿತು, ಯಾಕಂದ್ರೆ ಅದ್ರ ಮೂರು ಕೂಡ ಇದ್ರೇನೆ ಇಂಥ ವಿಷಯಗಳೆಲ್ಲ ಹೇಗೆ ಅರ್ಥ ಮಾಡೋದು ಅಂತ ಒಂದು ಸಾಮರ್ಥ್ಯ ಬರುತ್ತೆ ಒಬ್ಬರಿಗೆ. ಹಾಗಾಗಿ ಅದು ಕೂಡ ಸಂಪ್ರದಾಯವಾಗಿ ಕಲ್ತಿರ್ಬೇಕು. ಶಂಕರಾಚಾರ್ಯ ಅದು ಕೂಡ ಹೇಳಿದ್ದಾರೆ ಒಂದ್ ಕಡೆ ಭಗವದ್ಗೀತಾ ಭಾಷೆಯಲ್ಲಿ, ಈ ಸರ್ವಶಾಸ್ತ್ರ ವಿದಪಿ ಅಸಂಪ್ರದಾಯವಿತ್
ಮೂರ್ಖವದೇವ ಉಪೇಕ್ಷಣೀಯ ಅಂತ ಹೇಳಿದ್ದಾರೆ. ನೋಡಿ, ಎಷ್ಟು ಶಾಸ್ತ್ರಗಳು ತುಂಬಾ ಚೆನ್ನಾಗಿ ಕಲ್ತಿದ್ರು ಕೂಡ ಅವನು ಸಂಪ್ರದಾಯ ಅನುಸಾರ ಈಗ ಕಲಿದೆ ಹೋದ್ರೆ, ಅವನಿಗೆ ಕಲಿಸಿದ್ದೆ ಹೋದ್ರೆ ಅವ್ನು ಹೇಳೋದಕ್ಕೆ ಬೆಲೆ ಕೊಡಬಾರ್ದು ನಾವು ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ಇಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ಅವನು ಕಲ್ತಿರ್ಬೇಕು ಚೆನ್ನಾಗಿ ಅದನ್ನ. ಆ ಪರಂಪರೆ ಕೂಡ ಸರಿಯಾದ ಪರಂಪರೆ ಆಗಿರ್ಬೇಕು. ಅದಕ್ಕೆಲ್ಲ ಬೇಕಾದಷ್ಟು ಕಟ್ಟುನಿಟ್ಟು ಮಾಡಿದ್ದಾರೆ. ಹಾಗಾಗಿ ಶಂಕರಾಚಾರ್ಯರು ಅಲ್ಲಿ ಹೇಳ್ತಾ ಇದ್ದಾರೆ ಪದ ವಾಕ್ಯ ಪ್ರಮಾಣತಃ ಅಂತ. ಅದರಲ್ಲಿ ಹೇಳಿರೋದು ಅಲ್ಲಿ ಹೇಳಿರೋ ಮೀಮಾಂಸಾ ಅನ್ನೋ ಹೇಳ್ತನಲ್ಲ, ಅದ್ರ ವಿಷಯ ಒಂದೆರಡು ಹೇಳ್ತಾ ಇದ್ದಾರೆ ಇವರು. ಶ್ರುತಿ ಲಿಂಗಾದಿ ಕಃ ಅನ್ಯಾಯ ಪ್ರೋಕ್ತ ಶ್ರೋತವ್ಯ ಇತಿ ಅತಃ. ಹಾಗಾಗಿ ಆ ಶಬ್ದಗಳಿಗೆ ನಾವು ಅದಕ್ಕೆ ಆ ಶಬ್ದಗಳಿಗೆ ಹೇಗೆ ಅರ್ಥ ಮಾಡ್ಬೇಕು ಅನ್ನೋದಕ್ಕೊಂದು ಮೆಥಡ್ ಇದೆ. ಆ ಮೆಥಡ್ ನ ಉಪಯೋಗಿಸಿ ಅರ್ಥ ಮಾಡ್ಕೊಂಡು ನಾವು ತಿಳ್ಕೊಬೇಕು ಅಂತ ಅದನ್ನ ನಮಗೆ ಗುರುಗಳು ಹೇಳ್ಕೊಡ್ತಾರೆ ಅದನ್ನ. ಹಾಗಾಗಿ ಅದನ್ನ ಇವರು ಹೇಳ್ತಾ ಇದ್ದಾರೆ. ಶ್ರುತಿ ಲಿಂಗ, ಅದಕ್ಕೆ ಶ್ರುತಿ ಲಿಂಗ ಮೇಲೆ ವಾಕ್ಯ, ಪ್ರಕರಣ, ಸ್ಥಾನ, ಸಮಾಖ್ಯ ಅಂತ ಇದೆಲ್ಲ ಕೂಡ ಸೇರಿರುತ್ತೆ ಅದರಲ್ಲಿ. ಇದೆಲ್ಲವನ್ನು ಏನೇನು ಅಂತ ಮೀಮಾಂಸಾ ಶಾಸ್ತ್ರದಲ್ಲಿ ತುಂಬಾ ವಿಸ್ತಾರವಾಗಿ ಅದನ್ನ ಹೇಳಿದ್ದಾರೆ. ಹೀಗೆ ಶ್ರವಣ ಅನ್ನೋದು ಏನು ಅನ್ನೋದನ್ನ ಇವರು ಹೇಳ್ತಾ ಇದ್ದಾರೆ. ಸಂಪೃಕ್ತವು, ಹೌದು ಹೌದು. ಹೀಗೆ ಹೌದು, ವಾಕ್ಯ ಬಂತು ಅರ್ಥ. ಒಂದೊಂದು ಶಬ್ದಕ್ಕೂ ಒಂದು ಅರ್ಥ ಇರುತ್ತೆ. ವಾಕ್ ಅಂದ್ರೆ ಶಬ್ದ, ಅದಕ್ಕೆ ಅರ್ಥ ಇರುತ್ತೆ. ಒಂದೊಂದು ಶಬ್ದಕ್ಕೂ ಒಂದು ಅರ್ಥ ಇರುತ್ತೆ. ಹೇಗೆ ವಾಕ್ ಅನ್ನೋದು ಶಬ್ದವನ್ನು ತನ್ನ ಅರ್ಥವನ್ನು ಬಿಡದೇ ಇರುತ್ತೋ ಹಾಗೆ ಈ ಪಾರ್ವತಿ ಪರಮೇಶ್ವರರು ಒಬ್ರಿಗೊಬ್ರು ಬಿಡದೇ ಇದ್ದಾರೆ ಅಂತ ಅವರು ವಾಗರ್ಥಾಭಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಅವ್ರನ್ನ ನಾನು ಜಗತ ಪಿತರವು ಬಂದೆ ಪಾರ್ವತಿ ಪರಮೇಶ್ವರವ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದೇ ಅವನು ಕಾಳಿದಾಸ ಅದೇ ಪ್ರಾರ್ಥನೆ ಯಾತಿಗೆ ಮಾಡ್ತಾ ಇದ್ದಾನೆ ಅವನೇ ಹೇಳ್ತಾ ಇದ್ದಾನೆ. ನನಗೆ ಈ ಏನೋ ಒಂದು ತಗೊಂಡು ನಾನು ಮಾಡಕ್ ಶುರು ಮಾಡಿದ್ದೀನಲ್ಲ, ನಾನು ಕೆಲವು ಶಬ್ದಗಳೆಲ್ಲ ಯೂಸ್ ಮಾಡಿ ನಾನು ಬರಿಬೇಕು. ಇವಾಗ ನಾನು ಯಾವ್ದನ್ನ ಬರಿತಾ ಇದ್ದೀನಿ, ಯಾವ್ದೋ ಒಂದು ಕಾವ್ಯ ಬರಿತಾ ಇದ್ದೀನಿ. ಆ ಕಾವ್ಯ ಬರೆಯಕ್ಕೆ ನನಗೆ ಶಬ್ದಗಳೇ ಇರೋದು. ಆ ಶಬ್ದಗಳನ್ನ ನಾನು ಉಪಯೋಗಿಸುವಾಗ ನನಗೆ ಅದಕ್ಕಿರೋ ಸರಿಯಾದ ಅರ್ಥ ನನಗೆ ಮನಸ್ಸಲ್ಲಿ ಸ್ಫುರಣೆ ಆಗ್ಲಿ ಅಂತ ಅವನು ಪಾರ್ವತಿ ಪರಮೇಶ್ವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಸೊ ಇಲ್ಲಿ ಅರ್ಥ ಅಸಂಭಾವನೋಚ್ಛೇದಿ ತರ್ಕ ಮನನ ಮೀರಿತಂ ವೇದಶಾಸ್ತ್ರ ಅವಿರೋಧಿ ಅತ್ರ ತರ್ಕೋ ಗ್ರಾಹ್ಯ ನಚ ಇತರಹ. ಇವಾಗ ಶ್ರವಣ ಏನು ಅಂತ ಹೇಳ್ಬಿಟ್ರು ಅವರು. ಶ್ರವಣ ಅಂದ್ರೆ ಏನು ಅಂತ ಹೇಳಿದ್ರೆ ಶ್ರುತಿವಾಕ್ಯದಲ್ಲಿ ಇರೋ ಶಬ್ದಗಳನ್ನ ಸರಿಯಾಗಿ ಅರ್ಥ ಮಾಡಿ ತಿಳ್ಕೊಳ್ಳೋದು ಅಂತ ಇದೆಯಲ್ಲ, ಅದೇ ಶ್ರವಣ ಅಂತ ಹೇಳಿದ್ರು. ಇವಾಗ ಅರ್ಥ ಗೊತ್ತಾಯ್ತು. ಇವಾಗ ಶ್ರುತಿವಾಕ್ಯಗಳಿಗೆ ಏನ್ ಅರ್ಥ ಅಂತ ಗೊತ್ತಾಯ್ತು. ಇವಾಗ ಏನಾಯ್ತು, ಅರ್ಥ ಗೊತ್ತಾಯ್ತು ಸರಿ. ಅದು ಹೇಳ್ತಾ ಇರೋ ವಿಷಯಗಳಲ್ಲಿ ತುಂಬಾ ಸ್ವಲ್ಪ ಸಮಾಧಾನ ಆಗ್ತಾ ಇಲ್ಲ. ಅರ್ಥದಲ್ಲಿ ತೊಂದರೆ ಇಲ್ಲ ಇವಾಗ. ಆದ್ರೆ ಅದು ಹೇಳ್ತಾ ಇರೋ ಒಂದು ವಿಷಯ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ನಮ್ಗೆ ಅಷ್ಟೊಂದು ಮನಸ್ಸಿಗೆ ಕೆಲವು ಪ್ರಶ್ನೆಗಳೆಲ್ಲ ಬರ್ತಾ ಇದೆ. ಉದಾಹರಣೆಗೆ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಇಡೀ ಎಲ್ಲಾ ಉಪನಿಷತ್ ವಾಕ್ಯಗಳು ಕೂಡ ತಾತ್ಪರ್ಯ ಇರೋದು ನಿರ್ಗುಣವಾದ ಬ್ರಹ್ಮ ಒಂದ್ರಲ್ಲೇ ತಾತ್ಪರ್ಯ ಇದೆ ಅಂತ ಹೇಳಿದ್ರೆ, ಮೊದಲೇ ಬ್ರಹ್ಮ ಅಂತ ತಿಳ್ಕೊಳ್ಳೋದೇ ಕಷ್ಟ. ನಿರ್ಗುಣ ಬ್ರಹ್ಮ ಅಂತ ಬೇರೆ ಹೇಳಿದೆ. ಅಂತದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಅದು ಎಂತದ್ದು. ಆಮೇಲೆ ಪ್ರಪಂಚ ಅನ್ನೋದು ಸತ್ಯವೇ ಇಲ್ಲ, ಅದಕ್ಕೆ ಬೇರೆಯಾಗಿ ಸತ್ಯತ್ವ ಇಲ್ಲ, ಅದಕ್ಕೆ ಅಸ್ತಿತ್ವ ಸೆಪರೇಟ್ ಅಸ್ತಿತ್ವ ಇಲ್ಲ ಅಂತ ಶ್ರುತಿ ಹೇಳ್ತಾ ಇದೆ. ಅದನ್ನ ಹೇಗಪ್ಪ ತಿಳ್ಕೊಳ್ಳೋದು. ಆಮೇಲೆ ನೀನು ಬ್ರಹ್ಮವೇ ಅಂತ ಹೇಳ್ತಾ ಇದೆ, ಅದು ಎಲ್ಲದಕ್ಕಿಂತ ಚಾಲೆಂಜಿಂಗ್. ಅದು ನಾನು ನನ್ನ ಏನೋ ಪುಟ್ಟ ಇಂಥ ವ್ಯಕ್ತಿ ಅಂತ ನಾನು ಸಣ್ಣವನು ಅಂತ ಅನ್ಕೊಂಡಿದ್ದೀನಿ. ನಾನು ಸಣ್ಣವನು ಅಂದ್ರೆ ಏನು ಅಹಂಕಾರ ಬೇಕಾದಷ್ಟು ಇರುತ್ತೆ, ಆದ್ರೆ ತನಗೆ ಇತಿಮಿತಿ ತುಂಬಾ ಇದೆ ಅಂತ ನಾನು ತಿಳ್ಕೊಂಡಿರೋನು. ನನ್ನ ಹೋಗಿ ಬ್ರಹ್ಮ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಶ್ರುತಿ ಹೇಳ್ತಾ ಇದೆಯಲ್ಲ, ಇದು ಸರಿಯಾಗಿರುತ್ತೆ ಅಂತ ಪ್ರಶ್ನೆಗಳೆಲ್ಲ ಬರುತ್ತೆ. ಇದನ್ನೆಲ್ಲ ಸರಿ ಮಾಡಕ್ಕೆ ಇರೋ ಒಂದು ಪ್ರೋಸೆಸ್ ಇದೆ, ಅದಕ್ಕೆ ಮನನಂ ಅಂತ ಪ್ರೋಸೆಸ್. ಅದೇ ಏನು ಅಂತ ಅದನ್ನ ಡಿಫೈನ್ ಮಾಡ್ತಾ ಇದ್ದಾರೆ ಇವರು. ಅರ್ಥ ಅಸಂಭಾವನೋಚ್ಛೇದಿ ಅಂದ್ರೆ ಅರ್ಥ ಹೇಳಿದ್ರಲ್ಲ, ಅದೇನು ಸಂಭಾವನೆ, ಅದು ಅಸಂಭಾವನಾ, ಅದು ಇಟ್ಸ್ ಇಂಪಾಸಿಬಲ್. ನಾನ್ ಬ್ರಹ್ಮವಾಗಿರೋಕ್ ಸಾಧ್ಯವೇ ಇಲ್ಲ, ಈ ಪ್ರಪಂಚ ಮಿಥ್ಯಾಗಿರೋಕ್ ಸಾಧ್ಯವೇ ಇಲ್ಲ. ಬ್ರಹ್ಮ ಒಂದೇ ಒಂದು ಏಕಮೇವ ಅದ್ವಿತೀಯಮೇ ಅಂತ ಹೇಳ್ತಾ ಇದೆಯಲ್ಲ, ಎರಡನೇ ಒಂದು ವಸ್ತು ಇಲ್ಲದೆ ಇರೋದು ಅಂತ ಹೇಳ್ತಾ ಇದೆಯಲ್ಲ, ಅದು ಸಾಧ್ಯವೇ ಇಲ್ಲ ಅಂತ ಒಂದು ಬರ್ತೀವಿ. ಅಸಂಭಾವನ ಅಂದ್ರೆ ಅದೇ ಅರ್ಥ, ಅದು ಸಂಭವಿಸಲ್ಲ ಅಂತ ಅರ್ಥ. ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಇಟ್ ಇಸ್ ಇಂಪಾಸಿಬಲ್ ಅಂತ ಇಂಗ್ಲಿಷ್ ಹೇಳ್ತೀವಿ, ಅದು ಸಂಭವಿಸಲ್ಲ ಇದು ಅಂತ, ನಡೆಯಲ್ಲಪ್ಪ ಅದು ಅಂತ ಹೇಳ್ತೀವಲ್ಲ, ಅದೇನೇ ಹೇಳ್ತಾ ಇದ್ದಾರೆ. ಆತರ ಒಂದು ಸ್ಥಿತಿ ಬಂದಾಗ ಬರುತ್ತೆ, ಖಂಡಿತ ಅದು ಬರಲ್ಲ ಅಂತಿಲ್ಲ, ಎಲ್ಲರಿಗೂ ಬಂದೇ ಬರುತ್ತೆ ಅದು. ಅದನ್ನ ಪರಿಹಾರ ಮಾಡ್ಕೋಬೇಕು. ಪರಿಹಾರ ಮಾಡ್ಕೊಳ್ದೇವ್ರೆ ಮುಂದಕ್ಕೆ ಹೋಗಕ್ ಆಗೋದಿಲ್ಲ ಅದು. ಹಾಗಾಗಿ ಈ ಸ್ಟೇಜ್ ಬಿಟ್ಟು ನಾನು ಮುಂದಕ್ಕೆ ನಿಧಿಧ್ಯಾಸನಕ್ಕೆ ಹೋಗ್ಬೇಕು. ನಾನು ಹೋಗಕ್ ಮುಂಚೆ ಇದೆಲ್ಲ ಸರಿ ಮಾಡ್ಕೋಬೇಕು. ನಾನು ಇದಿಲ್ಲದೆ ಅವ್ರು ನಾನು ಹೋದ್ರೆ ಅದಕ್ಕೆ ನೋಡಿ, ಒಂದು ಯೋಗಶಾಸ್ತ್ರದಲ್ಲಿ ಒಂದು ನಿಯಮ ಒಂದಿದೆ. ಏನು ಅಂದ್ರೆ ಅಷ್ಟಾಂಗ ಯೋಗ ಅಂತ ಹೇಳ್ತೀವಲ್ಲ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಇದೆಯಲ್ಲ, ಅದರಲ್ಲಿ ಇದು ಯಮ ನಿಯಮ ಅಂತ ಇದೆ. ಇವಾಗ ಯಮ ಅನ್ನೋದು ಮೊದಲನೇದು, ಅದರಲ್ಲಿ ಬೇಕಾದಷ್ಟು ವಿಷಯಗಳಿದೆ. ಅದು ನಿಯಮ ಅನ್ನೋದು ಎರಡನೇದು. ಇವಾಗ ನಿಯಮ ಅನ್ನೋದು ಒಬ್ಬನಿಗೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿ ಕಾರಣ ಏನ್ ಹೇಳ್ತಾರೆ ಅಂದ್ರೆ, ಯಮ ಅನ್ನೋ ಸ್ಟೇಜ್ ಅಲ್ಲಿ ನೀನು ಸರಿಯಾಗಿ ಮಾಡಿಲ್ಲ ಅದನ್ನ ಅಂತ ಹೇಳ್ತಾರೆ. ಅಲ್ಲಿ ಸರಿಯಾಗಿ ನೀನು ತರಬೇತಿ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ ನೀನು. ಹಾಗಾಗಿ ಅದು ಮಾಡ್ಕೊಂಡ್ರೇನೆ ಇಲ್ಲಿ ತೊಂದರೆ ಇದ್ದೇ ಇರುತ್ತೆ ನಿನ್ಗೆ. ಇವಾಗ ಅದಕ್ಕೆ ನಾವು ಹೇಳ್ತೀವಲ್ಲ, 6ನೇ ಕ್ಲಾಸಲ್ಲಿ ಇರೋನ್ಗೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ 5ನೇ ಕ್ಲಾಸ್ ಪಾಠಗಳೆಲ್ಲ ಸರಿಯಾಗಿ ಮಾಡಿಲ್ಲ ಅವನು, ಅಲ್ಲೇನೆ ಅವ್ನು ಫೇಲ್ ಆಗ್ಬೇಕಾಗಿತ್ತು, ಏನೋ ಇಲ್ಲಿ ತಂದು ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ
ಅವನಿಗೆ ಕಷ್ಟ ಪಡ್ತಾ ಇದ್ದಾನೆ ಅಂತ ಏನರ್ಥ, ಅವನ ಹಿಂದಿನ ವಿಷಯಗಳೆಲ್ಲ ಸ್ವಲ್ಪ ಸರಿಯಾಗಿ ವೀಕ್ ಆಗಿದ್ದಾನೆ, ಫೌಂಡೇಶನ್ ವೀಕ್ ಆಗಿದೆ ಅಂತ ಹೇಳ್ತೀವಿ. ಅದನ್ನ ಯೋಗಶಾಸ್ತ್ರದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಯಾವುದೇ ಒಂದು ಹಂತದಲ್ಲಿ ನೀನ್ ಇದ್ರೂ ಕೂಡ ಆ ಹಂತದಲ್ಲಿ ನಿನಗೆ ಸ್ವಲ್ಪ ಅಲ್ಲಾಡ್ತಾ ಇದೆ ಅಂತ ಹೇಳಿದ್ರೆ ಅದು ನಿನ್ನ ಹಿಂದಿನ ಹಂತವನ್ನ ನೀನು ಗಟ್ಟಿ ಮಾಡ್ಕೊಂಡಿಲ್ಲ ಅಂತ ಅರ್ಥ ಅದಕ್ಕೆ ಅಂತ ಅದಕ್ಕೆ ಸೂಚನೆ ಇದೆ ಅಂತ ಹೇಳ್ತಾರೆ. ಅದೇ ತರ ಇಲ್ಲೂ ಕೂಡ. ಹಾಗಾಗಿ ವಿದ್ಯಾಭ್ಯಾಸನದಲ್ಲಿ ಯಾಕೆ ಎಲ್ಲರಿಗೂ ತೊಡಕು ಬರುತ್ತೆ ಅಂತ ಹೇಳಿದ್ರೆ ಹಿಂದೆ ಆಗ್ಬೇಕಾದ ವಿಷಯಗಳೆಲ್ಲ ಸರಿಯಾಗಿ ಆಗಿಲ್ಲ ಅಂತ ಕಾರಣ ಆಗುತ್ತೆ ಅದು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅರ್ಥ ಅಸಂಭಾವನಾ ಉಚ್ಛೇದಿ ಅಂದ್ರೆ ಅರ್ಥ ಶ್ರುತಿ ಅರ್ಥ ಅನ್ನೋದು ಇಟ್ ಇಸ್ ಇಂಪಾಸಿಬಲ್ ಅಥವಾ ಅದು ನಡೆಯೋಲ್ಲ ಅಂತ ಇದೆಯಲ್ಲ, ಅದನ್ನ ಉಚ್ಛೇದಿ ಆ ಸ್ಥಿತಿ ಹೋಗ್ಬೇಕು ನಿಮ್ಗೆ. ಇವಾಗ ಆ ಸ್ಥಿತಿ ಹೋಗ್ಬೇಕಾದ್ರೆ ಒಂದು ತರ್ಕ ಬೇಕಾಗಿ, ತರ್ಕ ಅಂದ್ರೆ ಲಾಜಿಕ್. ಇಲ್ಲಿ ಏನಾಗುತ್ತೆ, ಶ್ರುತಿ ಬರೋದಿಲ್ಲ, ಇಲ್ಲಿ ಲಾಜಿಕ್ ಬರ್ತಾ ಇದೆ. ಹಾಗಾಗಿ ಆ ಲಾಜಿಕ್ ಅನ್ನೋದು ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಇದಕ್ಕೆ ಅಂತ. ಈ ತರ್ಕ ಮನನಂ ಇದೀತಂ, ಅದೇ ತರ್ಕವನ್ನೇ ಮನನ ಅಂತ ಹೇಳಿದ್ದಾರೆ. ಆದ್ರೆ ಮನನ ಅಂತ ಕೂಡ ಆ ತರ್ಕ ಕೂಡ ಎಂಥದ್ದಾಗಿರ್ಬೇಕು ಅಂತ ಒಂದು ಕಂಡೀಷನ್ ಹಾಕ್ತಾ ಇದಾರೆ ಅವರು. ಯಾವ್ದಾವ್ದೋ ತರ್ಕ ಅಲ್ಲ ನೀನ್ ಮಾಡಿ ಅದನ್ನ ಇಲ್ಲಿಗೆ ಪ್ರಯೋಜನ ಇಲ್ಲ. ಅದು ಇಲ್ಲಿಗೆ ಪ್ರಯೋಜನ ಆಗ್ಬೇಕಾದ್ರೆ ಆ ತರ್ಕ ಶ್ರುತಿ ಮತ ತರ್ಕೋನುಸಂಧೀಯತ ವೇದೋನಿಕೆ ಮದೀಯತಾಮ್ ಅನ್ನೋ ಕಡೆ ಹೇಳಿದಾರಲ್ಲ, ಶ್ರುತಿಮತ ತರ್ಕೋ ಅನುಸಂಧೀಯತಾಮ್ ಅಂತ ಹೇಳಿದಾರೆ ಅವರು. ಹಾಗಾಗಿ ವೇದಶಾಸ್ತ್ರ ಅವಿರೋಧಿ ಅತ್ರ ತರ್ಕ ಗ್ರಾಹ್ಯ ನಚ ಇತರ. ಹಾಗಾಗಿ ವೇದಶಾಸ್ತ್ರದಲ್ಲಿ ವಿರೋಧ ಇಲ್ಲದೆ ಇರೋ ತರ್ಕವನ್ನೇ ನಾವಿಲ್ಲಿ ತಗೋಬೇಕಾಗಿದೆ. ಸಾಮಾನ್ಯವಾದ ತರ್ಕವಲ್ಲ ನಾವು ಇಲ್ಲಿ ತಗೊಂಬಂದು ಚಾಲನೆ ಮಾಡಂಗಿಲ್ಲ ಇಲ್ಲಿ. ಅದಕ್ಕಾಗಿ ಇದಕ್ಕೆ ಒಂದು ಸಂಪ್ರದಾಯ ಇದೆ. ಹಾಗಾಗಿ ಇಂಥ ತರ್ಕವನ್ನೇ ನಾವು ಇಲ್ಲಿ ಉಪಯೋಗಿಸ್ಬೇಕಾಗಿದೆ ಅಂತ ತೋರಿಸ್ತಾರೆ. ಇವಾಗ ನೋಡಿ, ಸಾಮಾನ್ಯವಾಗಿ ನನಗೆ ಕಣ್ಣಿಗೆ ಕಂಡಿದ್ದೇ ಇದೆ ಅಂತ ನಾವು ಲೋಕದಲ್ಲಿ ಒಂದು ತರ್ಕ ಹೇಳ್ತೀವಿ. ಕಣ್ಣಿಗೆ ಕಾಣದೇ ಹೋದ್ರೆ ಅದಿಲ್ಲ ಅಂತ ನಾವು ತೀರ್ಮಾನ ಮಾಡ್ತೀವಿ. ಆ ತರ್ಕವನ್ನ ನಾವು ಇಲ್ಲಿ ಹೇಳಂಗಿಲ್ಲ. ಯಾಕಂದ್ರೆ ಬ್ರಹ್ಮ ಕಣ್ಣಿಗೆ ಕಾಣದೇ ಇರೋ ವಸ್ತು ಅದು. ಹಾಗಾಗಿ ಆ ತರ್ಕವನ್ನ ನೀನು ಇಲ್ಲಿ ಇಟ್ಟಾಗ ಇಲ್ಲ ನನ್ಗೆ ಕಣ್ಣಿಗೆ ಕಂಡ್ರೆ ನಾನು ಒಪ್ಕೊಳ್ತೀನಿ, ಅದನ್ನ ಇಲ್ದ್ರೆ ನಾನು ಇಲ್ಲ ಅಂತಾನೆ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ಅದು ಇಲ್ಲಿ ನಡೆಯಲ್ಲಪ್ಪ. ನೀನ್ ಲೋಕದಲ್ಲಿ ಬೇಕಾದ್ರೆ ಕೆಲವೊಂದಕ್ಕೆ ಹೇಳಿದ್ ನಾವು, ಆದ್ರೆ ಇಲ್ಲಿ ಅದು ನಡೆಯಲ್ಲ. ಕಣ್ಣಿಗೆ ಕಾಣಿಸೋ ವಿಷಯ ಅಲ್ಲ ಇದು. ಈ ಬ್ರಹ್ಮ ಅನ್ನೋದು, ಆತ್ಮ ಅನ್ನೋದು ಕಣ್ಣಿಗೆ ಕಾಣಿಸೋ ವಿಷಯ ಅಲ್ಲ ಅದು. ಹಾಗಾಗಿ ನಮ್ಮ ಅಹಂಕಾರ ಅನ್ನೋದು ಕೂಡ ಕಣ್ಣು ಕಾಣಿಸೋ ವಿಷಯ ಅಲ್ಲ ಅಲ್ವಾ. ಹಾಗಾಗಿ ಲಿಂಗ ಶರೀರ ಅಂತ ನಾವು ಸೂಕ್ಷ್ಮ ಶರೀರ ಅಂತ ಯಾವ್ದನ್ನ ಹೇಳ್ತೀವೋ ಅದ್ರ ಜೊತೆಗೆ ನಾವು ಓಡಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ. ಹಾಗಿದ್ರು ಕೂಡ ಅದು ನಮ್ ಕಣ್ಣು ಕಾಣಿಸೋ ವಿಷಯ ಅಲ್ಲ. ನಮ್ ಪ್ರಾಣ ನಮಗ್ ಕಣ್ಣು ಕಾಣಿಸಲ್ಲ ಅಲ್ವಾ, ನಮ್ ಇಂದ್ರಿಯ ನಮ್ಗೆ ಕಣ್ಣು ಕಾಣಿಸಲ್ಲ, ನಮ್ಮ ಮನಸ್ಸಲ್ಲಿರೋ ಥಾಟ್ಸ್ ಅಥವಾ ಭಾವನೆಗಳು ಕೂಡ ಕಣ್ಣು ಕಾಣಿಸೋ ವಿಷಯ ಅಲ್ಲ. ಆದ್ರೆ ನಾವ್ ಇದನ್ನೆಲ್ಲ ಇನ್ಫಾರ್ಮ್ ಮಾಡ್ಕೊಳ್ತೀವಿ. ಅದಕ್ಕೆ ತರ್ಕ ಅನ್ನೋದು ಬೇಕಾಗಿದೆ ಅಲ್ಲೂ ಕೂಡ. ಒಬ್ಬ ಮನುಷ್ಯನ ಬಾಡಿ ಲ್ಯಾಂಗ್ವೇಜ್ ಇಂದ, ಅವನ ಒಂದು ಕ್ರಿಯೆಗಳಿಂದ ನಾವು ತೀರ್ಮಾನ ಮಾಡ್ತೀವಿ ಅವನಿಗೆ ಇಂಥ ವಿಷಯಗಳೆಲ್ಲ ಒಳಗಡೆ ಇದೆ ಅಂತ ನಾವು ತೀರ್ಮಾನ ಮಾಡ್ತೀವಿ. ಸೊ ಹೀಗೆ ಸ್ಥೂಲ ಶರೀರ ಏನೋ ನಮ್ಗೆ ಕಣ್ಣು ಕಾಣಿಸುತ್ತೆ, ಮುಟ್ಟಬಹುದು, ಎಲ್ಲ ಮಾಡ್ಬೋದು. ಆದ್ರೆ ಒಳಗಡೆ ಇರೋದನ್ನ ನಾವು ಹೇಗೆ ತಿಳಿಯೋದು? ಹಾಗಾಗಿ ಅದು ಕೂಡ ನಮ್ಗೆ ಚಾಲೆಂಜ್ ಬರುತ್ತೆ. ಸೊ ಇಲ್ಲಿ ಅಂತ ಒಂದು ಸಿಚುವೇಶನ್ ನಾವು ಪರಿಹಾರ ಮಾಡ್ಕೊಳಕ್ಕೆ ನಮ್ಗೆ ಇರೋದು ಏನು ಅಂತ ಹೇಳಿದ್ರೆ ಮನನ ಅಂತ ಒಂದು ಸ್ಟೇಜ್ ಅಂತ. ಇವಾಗ ಅದಾದ್ಮೇಲೆ ಅವರು ಮುಂದಕ್ಕೆ ವಿದ್ಯಾಸನ ಅಂತ. ಇಲ್ಲಿಗೆ ನಾವು ನಿಲ್ಸಿರೋಣ. ಇಲ್ಲಿ ಶಾಸ್ತ್ರಂ ಶಾರೀರಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮಜನ್ಮನಿ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.